ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ಎಕ್ಸಾಮ್ ಹತ್ರ ಬರ್ತಾ ಇದೆ. ನಿಮ್ಮ ಎಲ್ಲ ಸ್ಕೂಲ್ಗಳಲ್ಲೂ ಪ್ರಿಲಿಮ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗಿರಬಹುದು, ಕೆಲವೊಂದು ಕಡೆ ಪ್ರಿಲಿಮ್ಸ್ ಎಕ್ಸಾಮ್ ತಯಾರಿ ನಡೆದಿರಬಹುದು. ಅದರ ಜೊತೆಗೆ ನಿಮ್ಮ ಪ್ರಾಕ್ಟಿಕಲ್ ಜರ್ನಲ್ ಸಬ್ಮಿಟ್ ಮಾಡಬೇಕು. ಪ್ರಾಕ್ಟಿಕಲ್ಗಾಗಿ ಮತ್ತೆ ಪ್ರಾಕ್ಟಿಕಲ್ಸ್ ಕೂಡ ನಡೆದಿರಬಹುದು. ಈ ಎಲ್ಲ ಪ್ರೆಷರ್ ಮಧ್ಯೆ ನೀವು ಮೇನ್ ಎಕ್ಸಾಮ್ ತಯಾರಿ ಮರೆಯೋ ಆಗಿಲ್ಲ. ನಿಮಗೆ ಈ ಟೈಮಲ್ಲಿ ಹಿಂಗೆ ಅನ್ಸ್ತಿರ್ಬೋದು, ನಮಗೆ ಟೈಮೇ ಸಿಗ್ತಿಲ್ಲ, ಅಷ್ಟೊಂದು ಬ್ಯುಸಿ ಆಗಿದ್ದೀರಾ. ಆದರೂ ಕೂಡ ಏನಾದರೂ ಮಾಡಿ ಪ್ರತಿದಿನ 1 or 2 hours ನೀವು ಈ ಮೇನ್ ಎಕ್ಸಾಮ್ಗಾಗಿ ರಿವಿಷನ್ ಮಾಡಲೇಬೇಕು. ಅದನ್ನು ಬಿಡುವಾಗಿಲ್ಲ. ಓಕೆ, ಅದರ ಮಧ್ಯದಲ್ಲಿ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ನೀವು ಈ ರೀತಿ ತಯಾರಿ ಮಾಡಬೇಕಲ್ಲ. 2023ನೇ ವರ್ಷ ಅದು ನಿಮ್ಮದಾಗಿರಬೇಕು. ಎಕ್ಸಾಮ್ ಮುಗಿದ ದಿನಾನೇ ನೀವೆಲ್ಲ ಪಾರ್ಟಿಗೆ ರೆಡಿ ಆಗಿರಬೇಕು. ರಿಸಲ್ಟ್ಗಾಗಿ ವೇಟ್ ಮಾಡೋದೇ ಬೇಡ. ಬಿಕಾಸ್ ವಿ ಆಲ್ ಆರ್ ಗೋಯಿಂಗ್ ಟು ಡೂ ಎ ಟಿಮ್ ಆನ್ ದ ಡೇ ಆಫ್ ಎಕ್ಸಾಮ್ ಓನ್ಲಿ, ಆಫ್ಟರ್ ಕಂಪ್ಲೀಷನ್ ಆಫ್ ಎಕ್ಸಾಮ್ ಈವ್ನಿಂಗ್ ಓನ್ಲಿ. ನಾವು ರಿಸಲ್ಟ್ ವೇಟ್ ಮಾಡೋದೇ ಬೇಡ. ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ ಬರೀಬೇಕು. ಅದಕ್ಕಾಗಿ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಸೊ ಅದರ ಜೊತೆಗೆ ನಾನು ನಿಮ್ಮ ಏಕಲವ್ಯ ಕರ್ನಾಟಕ ಬ್ಯಾಚ್ ಅಲ್ಲಿ ಇವತ್ತೊಂದು ಹೊಸ ಚಾಪ್ಟರ್ ತಗೊಂಡು ಬಂದಿದ್ದೀನಿ, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ಇಲ್ಲಿ ನೋಡಬೇಕಾಗಿದೆ, ವಾಟ್ ಆರ್ ದೀಸ್ ಮೈಕ್ರೋಬ್ಸ್? ಮೈಕ್ರೋಬ್ಸ್ ಅಂದ್ರೆ ಏನು? Microbes are nothing but these are the microscopic organisms. They are not visible through the naked eyes. So what are the example for these microbes? ಈ microbes ಗಾಗಿ ಯಾವುದು example ಬರುತ್ತೆ? They are the bacteria, fungi, then we can say viruses, bacteriophages, prions and even lower invertebrates also. All they are the best example for microbes. Now, illondu question ಬರುತ್ತೆ, whether all these microbes are pathogenic, whether all these microbes are harmful to us? No. There are some microbes, they are beneficial to us. ಯಾವ ಈ ಮೈಕ್ರೋಬ್ಸ್ಗಳು ನಮಗೆ ಬೆನಿಫಿಷಿಯಲ್ ಇದೆ ಅದನ್ನ ನಾವು ಈ ಚಾಪ್ಟರ್ ಅಲ್ಲಿ ನೋಡಬೇಕಾಗಿದೆ. ಸೊ ವಾಟ್ ಆರ್ ದೀಸ್ ಮೈಕ್ರೋಬ್ಸ್ ಅಂಡ್ ಹೌ ದೇ ಆರ್ ಯೂಸ್ಫುಲ್? ವಿದ್ಯಾರ್ಥಿ ಮಿತ್ರರೇ, ನಾನು ನಿಮಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಇಲ್ಲಿ ಎಲ್ಲರೂ ಈ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ ಮತ್ತೆ ಪಟ್ಟಾಗಿ ಹೇಳಿ ನೋಡೋಣ. ಕೆಲವೊಂದು ಮೈಕ್ರೋಬ್ಸ್ ಎಕ್ಸಾಂಪಲ್ ಕೊಡಿ, ಅವು ನಾವು ಬೆನಿಫಿಷಿಯಲ್ ಆಗಿ ಯೂಸ್ ಮಾಡ್ಕೊಳ್ತೀವಿ. ಸೊ ವಾಟ್ ಆರ್ ದಿ ಮೈಕ್ರೋಬ್ಸ್? ದೇ ಆರ್ ಯೂಸ್ಫುಲ್ ಟು ಅಸ್ ಇನ್ ಅವರ್ ಡೈಲಿ ಲೈಫ್. ಇದು ನಿಮ್ಮ ಕ್ವಶನ್. ನೋಡೋಣ ಯಾರು ಫಾಸ್ಟ್ ಆಗಿ ಅಲ್ಲಿ ಕಮೆಂಟ್ಸ್ ಮಾಡ್ತೀರೋ ನೋಡೋಣ. ಫಾಸ್ಟ್ ಮಾಡಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಕೆಲವೊಂದು ಮೈಕ್ರೋಬ್ಸ್ ಇದೆ ನೋಡಿ. ನಿಮ್ಮ ಬುಕ್ಕಲ್ಲಿ, ಟೆಕ್ಸ್ಟ್ ಬುಕ್ಕಲ್ಲಿ ಈ ಕೆಲವೊಂದು ಮೈಕ್ರೋಬ್ಸ್ ಇಮೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿದೆ ಬ್ಯಾಕ್ಟೀರಿಯಾ, ಒಂದು ರಾಡ್ ಸೇಬ್ಡ್ ಬ್ಯಾಕ್ಟೀರಿಯಾ, ಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಅಂತೀವಿ. ಆಮೇಲೆ ಸ್ಪೆರಿಕಲ್ ಬ್ಯಾಕ್ಟೀರಿಯಾ, ಕೋಕಸ್ ಬ್ಯಾಕ್ಟೀರಿಯಾ. ಹಿಯರ್ ಇಟ್ ಈಸ್ ಎ ಫ್ಲಾಜಿಲೇಟೆಡ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯೋಫೇಜ್ ಇದೆ. ಬ್ಯಾಕ್ಟೀರಿಯೋಫೇಜ್ ನಥಿಂಗ್ ಬಟ್ ದ ವೈರಸಸ್ ವಿಚ್ ಕಾಸಸ್ ದಿ ಇನ್ಫೆಕ್ಷನ್ ಆನ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷಿಯಸ್ ವೈರಸಸ್ ಅಂತ ಹೇಳ್ತೀವಿ. ಬ್ಯಾಕ್ಟೀರಿಯೋಫೇಜ್ ಇದೆ, ಅಡೆನೋ ವೈರಸ್ ಇದೆ, ರಾಡ್ ಸೇಬ್ಡ್ ಟೊಬ್ಯಾಕೊ ಮೊಸೈಕ್ ವೈರಸ್ ಇದೆ. ಅದರ ಜೊತೆಗೆ ಇಲ್ಲಿ ಇಮೇಜ್ ನೋಡಿದ್ರೆ, ದಿಸ್ ಇಸ್ ದಿ ಬ್ಯಾಕ್ಟೀರಿಯಲ್ ಕಾಲನಿ ಆನ್ ಎ ಕಲ್ಚರ್ ಮೀಡಿಯಂ ಅಂಡ್ ದಿಸ್ ಇಸ್ ದಿ ಫಂಗಲ್ ಕಾಲನಿ ಆನ್ ಎ ಕಲ್ಚರ್ ಮೀಡಿಯಂ. ಸೊ ವಾಟ್ ಆರ್ ದಿ ಎಕ್ಸಾಂಪಲ್ ಫಾರ್ ಬ್ಯಾಕ್ಟೀರಿಯಾ? ವೈರಸಸ್, ವೈರಾಯ್ಡ್ಸ್, ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ, ಇವನ್ ಪ್ರಯಾನ್ಸ್. These are the best example for bacteria or best example for microbes. ಸೊ ಇದರಲ್ಲಿ ಒಂದು ಕ್ವಶನ್ ಬರುತ್ತೆ, ಹಾಗಾದ್ರೆ ವಾಟ್ ಆರ್ ದೀಸ್ ಪ್ರಯಾನ್ಸ್? ಪ್ರಯಾನ್ಸ್ ಅಂದ್ರೆ ಏನು? ಇಂಪಾರ್ಟೆಂಟ್ ಇದೆ, ಎಕ್ಸಾಂಪಲ್ ಕ್ವಶನ್ ಕೇಳ್ತಾರೆ. ಪ್ರಯಾನ್ಸ್ ಅಂದ್ರೆ, ಪ್ರಯಾನ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದಿ ಪ್ರೋಟೀನೇಷಿಯಸ್ ಇನ್ಫೆಕ್ಷಿಯಸ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಪ್ರಯಾನ್ಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ದಿ ಪ್ರೋಟೀನೇಷಿಯಸ್ ಇನ್ಫೆಕ್ಷಿಯಸ್ ಪಾರ್ಟಿಕಲ್ಸ್. They are without any genetic material. There is no genetic material in them. ಅವುಗಳಲ್ಲಿ DNA ಅಥವಾ RNA ತರ ಯಾವುದೇ ಜೆನೆಟಿಕ್ ಮೆಟೀರಿಯಲ್ ಇರೋದಿಲ್ಲ. ಅದರಲ್ಲಿ ಪ್ರೋಟೀನ್ ಪಾರ್ಟಿಕಲ್ಸ್ ಇರುತ್ತೆ. ಅಬ್ನಾರ್ಮಲಿ ಫೋಲ್ಡೆಡ್ ಪ್ರೋಟೀನ್ಸ್ ಇರುತ್ತೆ. These abnormally folded proteins, they causes the infection to the organisms. Either they may be plants or animals.
ಅವುಗಳಿಗೆ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ ಅಂಡ್ ದೇ ಆರ್ ನೌನ್ ಆಸ್ ಎ ಪ್ರಯಾನ್ಸ್. ಸೊ ಹಾಗಾದ್ರೆ ಪ್ರಯಾನ್ಸ್ ಏನಂತ ಹೇಳ್ಬೋದು? ಪ್ರಯಾನ್ಸ್ ಆರ್ ನಥಿಂಗ್ ಬಟ್ ಪ್ರೋಟೀನೇಷಿಯಸ್ ಇನ್ಫೆಕ್ಷಿಯಸ್ ಪಾರ್ಟಿಕಲ್ಸ್. ದೇ ಕಾಸಸ್ ಡಿಸೀಸ್. ನನ್ನ ಪ್ಲಾಂಟ್ಸ್ ಅಂತ ಆನ್ಯುವಲ್ಸ್ ಹೇಳಿದೆ. ಪ್ರಯಾನ್ಸ್ ದೇ ಕಾಸಸ್ ಡಿಸೀಸ್ ಓನ್ಲಿ ಟು ಎನಿಮಲ್ಸ್. ಸಾರಿ, ದೇ ಕಾಸಸ್ ಡಿಸೀಸ್ ಓನ್ಲಿ ಟು ದಿ ಎನಿಮಲ್ಸ್ ಅಂಡ್ ದೇರ್ ಇಸ್ ಎ ನೋ ಜೆನೆಟಿಕ್ ಮೆಟೀರಿಯಲ್ ಇನ್ ದೆಮ್. ಯಾವ ಎಕ್ಸಾಂಪಲ್ ನೋಡಿ ಪ್ರಿಯಾನ್ಸ್ ಇಂದ ಬರುವ ಡಿಸೀಸ್ಗಳು ಯಾವುದು? ಒಂದು ಸ್ಕ್ರಾಪಿ ಡಿಸೀಸ್, ಸ್ಕ್ರಾಪಿ ಡಿಸೀಸ್ ಅಂತ ಬರುತ್ತೆ, ಸ್ಕ್ರಾಪಿ ಡಿಸೀಸ್. ದೆನ್ ಮ್ಯಾಡ್ ಕೌ ಡಿಸೀಸ್, ಮ್ಯಾಡ್ ಕೌ ಡಿಸೀಸ್. ಮ್ಯಾಡ್ ಕೌ ಡಿಸೀಸ್. ದ ನೆಕ್ಸ್ಟ್ ಥರ್ಡ್ ಒನ್ ಬರುತ್ತೆ, that is a CJD, Creutzfeldt-Jakob's disease. So all these are the nervous related disorders caused by the prions. So ಹಾಗಾದ್ರೆ ಈ ಚಾಪ್ಟರ್ ಅಲ್ಲಿ ನಾವು ನೋಡೋದಿದೆ how these microbes are useful for us in our daily life. ನಮ್ಮ ಡೈಲಿ ಲೈಫ್ ಅಲ್ಲಿ ಈ ಮೈಕ್ರೋಬ್ಸ್ಗಳು ಹೇಗೆ ಯೂಸ್ಫುಲ್ ಇದೆ ಅದನ್ನ ನಾವು ನೋಡಬೇಕಾಗಿದೆ. ಓಕೆ, ಸೊ ನೋಡಿ ಫಸ್ಟ್ ಒನ್, ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರೊಡಕ್ಷನ್. ನಮ್ಮ ಎವ್ರಿ ಡೇ ಮನೆಯಲ್ಲಿ ಡೈರೆಕ್ಟ್ ಆಗಿ ಅಥವಾ ಇನ್ಡೈರೆಕ್ಟ್ ಆಗಿ ಈ ಮೈಕ್ರೋಬ್ಸ್ಗಳು ಹೇಗೆ ಯೂಸ್ಫುಲ್ ಆಗಿವೆ ಅದನ್ನ ನಾವು ನೋಡಬೇಕಾಗಿದೆ. ದ ಫಸ್ಟ್ ಒನ್ ಈಸ್ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರೊಡಕ್ಷನ್. ಅದರಲ್ಲಿ ಮೊದಲು ನೋಡೋಣ ಕರ್ಡ್ ಪ್ರೊಡಕ್ಷನ್. ಕರ್ಡ್ ಮೊಸರು. ಯೂಶುವಲಿ ದರ್ ಇಸ್ ಒನ್ ಮೈಕ್ರೋಬ್ ವಿಚ್ ಈಸ್ ಇನ್ವಾಲ್ವ್ಡ್ ಇನ್ ದಿ ಕರ್ಡ್ ಪ್ರೊಡಕ್ಷನ್, ಎ ಕರ್ಡ್ ಫಾರ್ಮೇಶನ್. ಮಿಲ್ಕ್, ಹಾಲು ಇದೆಯಲ್ಲ, ಹಾಲು ಮೊಸರಾಗಿ ಕನ್ವರ್ಟ್ ಆಗುತ್ತೆ ಬಿಕಾಸ್ ಆಫ್ ದಿ ಆಕ್ಟಿವಿಟಿ ಆಫ್ ಮೈಕ್ರೋಬ್, ಬಿಕಾಸ್ ಆಫ್ ದಿ ಆಕ್ಟಿವಿಟಿ ಆಫ್ ಬ್ಯಾಕ್ಟೀರಿಯಾ, ದಟ್ ಇಸ್ ಎ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಆರ್ LAB ಅಂತ ಹೇಳ್ತೀವಿ. ನಥಿಂಗ್ ಬಟ್ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ, ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಆರ್ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಇಟ್ ಹೆಲ್ಪ್ಸ್ ಟು ಕನ್ವರ್ಟ್ ಮಿಲ್ಕ್ ಇನ್ ಟು ಕರ್ಡ್. ಹಾಲನ್ನ ಮೊಸರಾಗಿ ಕನ್ವರ್ಟ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಏನ್ ಮೆಕ್ಯಾನಿಸಮ್ ಆಗುತ್ತೆ? ವಾಟ್ ಈಸ್ ದಿ ಆಕ್ಚುಯಲ್ ಬಯೋಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಬಿಕಾಸ್ ಆಫ್ ದಿಸ್ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ವಿದ್ ಇನ್ ದಿ ಮಿಲ್ಕ್. ಸೊ ಏನಂತ ರಿಯಾಕ್ಷನ್ ಆಗುತ್ತೆ, ಅದರಿಂದ ಹಾಲು ಮೊಸರಾಗಿ ಕನ್ವರ್ಟ್ ಆಗುತ್ತೆ, ಅದನ್ನ ನೋಡೋಣ. ಫಸ್ಟ್ ನೋಡಿ, ಮಿಲ್ಕ್ ಇದೆ. ಮಿಲ್ಕ್, ಅದರಲ್ಲಿ ಲ್ಯಾಕ್ಟೋಸ್ ಶುಗರ್ ಇರುತ್ತೆ. ಈಗ ಹಾಲಲ್ಲಿ ನ್ಯಾಚುರಲ್ ಆಗಿ ನೀವು ಹಾಲನ್ನು ಹಾಗೆ ಇಟ್ಟರು ಕೂಡ ನ್ಯಾಚುರಲ್ ಆಗಿ ಅದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಗ್ರೋತ್ ಆಗುತ್ತೆ. ಓಕೆ, ಸೊ ಮಿಲ್ಕ್ ಇದೆ, ಮಿಲ್ಕ್ ಅಲ್ಲಿ ಲ್ಯಾಕ್ಟೋಸ್ ಶುಗರ್ ಇರುತ್ತೆ ಮೇನ್ಲಿ. ಸೊ ಅದರಲ್ಲಿ ಬ್ಯಾಕ್ಟೀರಿಯಾ ಇದೆಯಲ್ಲ, ಯಾವುದು? ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಆರ್ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಪ್ರೊಡ್ಯೂಸಸ್ ಎ ಎಂಜೈಮ್, ದಟ್ ಇಸ್ ದ ಲ್ಯಾಕ್ಟೇಸ್ ಎಂಜೈಮ್. In the milk, lactose sugar is present and the lactobacillus bacteria produces lactase enzyme. Because of that, now lactose sugar convert into a acid, that is a lactic acid. It is converted into a lactic acid, and the formed lactic acid, it helps to coagulate the milk protein. Then what is the milk protein present in the milk? Yava milk protein ide adra coagulation aagta ide. So illi nodi, casein protein, that we can say it is a milk protein anta heltivi. The protein which is present in a milk is a casein protein. So in presence of this lactic acid, it is converted into a paracaseinate. Again, it will react with the calcium, a small amount of calcium present in the milk. It reacts with the calcium and forms in the calcium paracaseinate. And the formed calcium paracaseinate, which helps to convert milk into a curd. Calcium paracaseinate ಇದೆಯಲ್ಲ, ಇದು ಕನ್ವರ್ಟ್ ಮಿಲ್ಕ್ ಇಂಟು ಕರ್ಡ್, ಹಾಲನ್ನ ಮೊಸರಾಗಿ ಕನ್ವರ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ ದಿಸ್ ವೇ curd formation will take place due to the activity of lactobacillus bacteria, or we can say lactic acid bacteria. Now next we have to see what are the significance of curd over the milk. Usually the many peoples, they are lactose intolerant. Many peoples are lactose intolerant irtare. ಅಂದರೆ ಅವರಿಗೆ ಹಾಲು ಅಥವಾ ಹಾಲಿನ ಪ್ರಾಡಕ್ಟ್ ತಿನ್ಲಿಕ್ಕೆ ಆಗೋದಿಲ್ಲ. ಯೂಶುವಲಿ ದೇ ವಿಲ್ ಶೋ ದಿ ಅಲರ್ಜಿಕ್ ರಿಯಾಕ್ಷನ್ ಟು ದಟ್. ಇನ್ ಸಚ್ ಪೀಪಲ್ಸ್ ಆರ್ ಇನ್ ಸಚ್ ಹ್ಯೂಮನ್ ಬೀಯಿಂಗ್ಸ್, ದೇ ಕ್ಯಾನ್ ಈಟ್ ಕರ್ಡ್, ನೋ ಪ್ರಾಬ್ಲಮ್, ಬಟ್ ದೇ ಅನೇಬಲ್ ಟು ಡೈಜೆಸ್ಟ್ ದಿ ಮಿಲ್ಕ್ ಆರ್ ಮಿಲ್ಕ್ ಪ್ರಾಡಕ್ಟ್. ಮೆನಿ ಪೀಪಲ್ಸ್ ಆರ್ ಲ್ಯಾಕ್ಟೋಸ್ ಇಂಟಾಲರೆಂಟ್. ಹಾಲು ಮತ್ತು ಹಾಲಿನ ಪ್ರಾಡಕ್ಟ್ ಅನ್ನು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅವರಿಗೆ,
ಬಟ್ ಅವರು ಕರ್ಡ್ ಅನ್ನ ತಿನ್ಬಹುದು. ಕರ್ಡ್ ಕಂಟೈನ್ಸ್ ಲ್ಯಾಕ್ಟಿಕ್ ಆಸಿಡ್. ಕರ್ಡ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇದೆ, ಲ್ಯಾಕ್ಟೋಸ್ ಶುಗರ್ ಇಲ್ಲ. Okay, the curd contains lactic acid instead of lactose sugar. So such people, the lactose intolerant people, they have the ability to digest the curd but not milk. Then not only that, the curd contains rich vitamin B12. Curd alli ಹೆಚ್ಚಿಗೆ vitamin B12 ಇರುತ್ತೆ, that we can say cyanocobalamin vitamin ಅಂತ ಹೇಳ್ತೀವಿ. And deficiency of vitamin B12. ಈಗ ನಾವು ಜಾಸ್ತಿ ಕರ್ಡ್ ತಿಂದರೆ ನಮಗೆ ವಿಟಮಿನ್ B12 ಬರುತ್ತೆ, ಸೈನೋಕೋಬಾಲ್ಮಿನ್ ಸಿಗುತ್ತೆ. ಸೊ ವಿಟಮಿನ್ B12 ನಮ್ಮ ಬಾಡಿಯಲ್ಲಿ ಡೆಫಿಷಿಯನ್ಸಿ ಆಗ್ಲಿಕ್ಕೆ ಶುರು ಆದರೆ, ಅದು ಕಡಿಮೆ ಆಗ್ಲಿಕ್ಕೆ ಶುರು ಆದರೆ, ಯೂಶ್ವಲಿ ದಟ್ ಪರ್ಟಿಕ್ಯುಲರ್ ಪರ್ಸನ್ ಸಫರ್ ವಿತ್ ಎ ಪರ್ನಿಷಿಯಸ್ ಅನಿಮಿಯಾ. ದ ಡೆಫಿಷಿಯನ್ಸಿ ಆಫ್ ವಿಟಮಿನ್ B12 ಇಟ್ ಕಾಸಸ್ ದಿ ಪರ್ನಿಷಿಯಸ್ ಅನಿಮಿಯಾ. Then curd contains anti-cancerous and anti-mutagenic substances also. Then bacteria of curd, ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಥವಾ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಇರುತ್ತಲ್ಲ, ಅದು ನಾವು ತಿನ್ನುವಾಗ ಅದರಲ್ಲೂ ಕೂಡ ಅದು ಬ್ಯಾಕ್ಟೀರಿಯಾ ಹಂಗೆ ಇರುತ್ತೆ. ದಟ್ ವಿ ಎಂಟರ್ಸ್ ಇನ್ ಟು ದಿ ಸ್ಟಮಕ್, ಬಟ್ ಇಟ್ ಈಸ್ ನಾಟ್ ಹಾರ್ಮ್ಫುಲ್ ಟು ಅಸ್. ನಮ್ಮ ಬಾಡಿಗೆ, ನಮ್ಮ ಬಾಡಿ ಸೆಲ್ಸ್ಗೆ ಏನು ಹಾರ್ಮ್ ಮಾಡೋದಿಲ್ಲ. ಬಟ್ ಹೌ ಇಟ್ ಈಸ್ ಯೂಸ್ಫುಲ್, ಜಸ್ಟ್ ಚೆಕ್ ಇಟ್ ಔಟ್. ಬ್ಯಾಕ್ಟೀರಿಯಾ ಆಫ್ ಕರ್ಡ್ prevent the growth of pathogenic microbes in stomach. ಸ್ಟಮಕ್ ಅಲ್ಲಿ ಅಥವಾ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಲ್ಲಿ ಯಾವುದಾದ್ರೂ ಪ್ಯಾಥೋಜೆನಿಕ್ ಮೈಕ್ರೋಬ್ಸ್ ಇದ್ರೆ ಅದರ ಬೆಳವಣಿಗೆಯನ್ನ ಇದು ಪ್ರಿವೆಂಟ್ ಮಾಡ್ತಿರುತ್ತೆ. ಸೊ ಇನ್ ದಿಸ್ ವೇ ದ ಮಿಲ್ಕ್ ಈಸ್ ಮೋರ್ ಸಿಗ್ನಿಫಿಕೆಂಟ್ ದ್ಯಾನ್ ಕರ್ಡ್ ಈಸ್ ಮೋರ್ ಸಿಗ್ನಿಫಿಕೆಂಟ್ ದ್ಯಾನ್ ದಿ ಮಿಲ್ಕ್. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ನೋಡೋಣ. ಒನ್ ಮೋರ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಈಸ್ ಚೀಸ್. What is this cheese? Cheese is a partially degraded product of milk, fat and protein. It is not completely degraded product. It is a partially degraded product of milk, protein and fat anta ಹೇಳ್ತೀವಿ. ಓಕೆ, ಸೊ ಚೀಸ್ ಅಲ್ಲಿ ಬೇರೆ ಬೇರೆ ಪ್ರಕಾರದ ಚೀಸ್ ಇರುತ್ತೆ. ನೀವು ಹೊರಗಡೆ ಹೋದಾಗ ಬಹಳಷ್ಟು ಚೀಸ್ ಪ್ರಾಡಕ್ಟ್ ಅನ್ನ ತಿಂತಾ ಇರ್ತೀರಾ. ಸೊ ಟು ಇಂಡ್ಯೂಸ್ ದಿ ಫ್ಲೇವರ್, texture, a taste in the various different kind of cheese, the various microbes were used. ಬೇರೆ ಬೇರೆ ತರದ ಮೈಕ್ರೋಬ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಸೊ ವಾಟ್ ಆರ್ ದಿ ಮೈಕ್ರೋಬ್ಸ್? ಐದರ್ ದೇ ಮೇ ಬಿ ಫಂಗೈ ಆರ್ ದೇ ಮೇ ಬಿ ಬ್ಯಾಕ್ಟೀರಿಯಾ. ಫಂಗೈ ಆರ್ ಬ್ಯಾಕ್ಟೀರಿಯಾನ ಯೂಸ್ ಮಾಡ್ತಿರ್ತಾರೆ. ಸೊ ವಾಟ್ ಆರ್ ದೀಸ್? ಒಂದು ಕಮೆಂಬರ್ಟಿ ಚೀಸ್ ಅಂತ ಬರುತ್ತೆ. ಕಮೆಂಬರ್ಟಿ ಚೀಸ್ ಈಸ್ ಪ್ರೊಡ್ಯೂಸ್ಡ್ ಬೈ ಯೂಸಿಂಗ್ ಎ ಫಂಗೈ ಪೆನಿಸಿಲಿಯಂ ಕಮೆಂಬರ್ಟಿ. ನೆಕ್ಸ್ಟ್ ಈಸ್ ರಾಕ್ಫೋರ್ಟಿ ಚೀಸ್ ಅಂತ ಬರುತ್ತೆ. ರಾಕ್ಫೋರ್ಟಿ ಚೀಸ್ ಈಸ್ ಪ್ರೊಡ್ಯೂಸ್ಡ್ ಬೈ ಯೂಸಿಂಗ್ ಪೆನಿಸಿಲಿಯಂ ರಾಕ್ಫೋರ್ಟಿ. ದೆನ್ ಥರ್ಡ್ ಒನ್ ಇಸ್ ಎ ಸ್ವಿಸ್ ಚೀಸ್ ಅಂತ ಬರುತ್ತೆ. ಇಟ್ ಈಸ್ ಪ್ರೊಡ್ಯೂಸ್ಡ್ ಬೈ ಯೂಸಿಂಗ್ ಪ್ರೊಪಿಯೋನೋಬ್ಯಾಕ್ಟೀರಿಯಂ ಶರ್ಮಾನಿ. ಇಟ್ ಇಸ್ ಎ ಬ್ಯಾಕ್ಟೀರಿಯಲ್ ಸ್ಪೀಸಿಸ್ ಇದೆ. It is important for your examination. ನೆನಪಿಟ್ಕೊಳ್ಳಿ, Camembert cheese and Roquefort cheese, they are produced from the fungal species, and Swiss cheese is produced from bacterial species, that is a Propionobacterium shermani. So on the basis of the texture, the cheese also categorized into a large whole cheese and small whole cheese anta categorize ಮಾಡ್ತಾರೆ. Or on the basis of humidity or moisture present in that, the cheese ಅನ್ನ ಹಾರ್ಡ್ ಚೀಸ್, ಸಾಫ್ಟ್ ಚೀಸ್, ಸೆಮಿ ಸಾಫ್ಟ್ ಚೀಸ್ ಅಂತಾನು ಕೂಡ ಕ್ಯಾಟಗರೈಸ್ ಮಾಡ್ತಾರೆ. ವಿದ್ಯಾರ್ಥಿ ಮಿತ್ರರೇ, ಮೋಸ್ಟ್ ಕಾಮನ್ ಆಗಿ ನೀವು ಪಿಜ್ಜಾ ತಿಂತೀರಲ್ಲ, ಪಿಜ್ಜಾದಲ್ಲಿ ಯಾವ ಚೀಸ್ ಯೂಸ್ ಮಾಡ್ತಾರೆ ಗೊತ್ತಾ? ಇಲ್ಲಿ ನಾನು ಬರ್ದಿದ್ದೀನಿ ನೋಡಿ, ಮೊಜೆರೆಲ್ಲಾ ಚೀಸ್, ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ ದಿ ಪಿಜ್ಜಾ. ಸೊ ಚೀಸ್ ಏನಿದೆ ಇದು, ಇಟ್ ಈಸ್ ಆಲ್ಸೋ ಎ ಫರ್ಮೆಂಟೆಡ್ ಪ್ರಾಡಕ್ಟ್. ಕರ್ಡ್ ಈಸ್ ಆಲ್ಸೋ ಎ ಫರ್ಮೆಂಟೆಡ್ ಪ್ರಾಡಕ್ಟ್. ಅದು ಕೂಡ ಪಾರ್ಷಿಯಲ್ ಡಿಗ್ರೇಡೇಷನ್ ಆಗಿದೆ. ಲ್ಯಾಕ್ಟೋಸ್ ಶುಗರ್ ಪಾರ್ಷಿಯಲ್ ಡಿಗ್ರೇಡ್ ಆಗಿ ಲ್ಯಾಕ್ಟಿಕ್ ಆಸಿಡ್ ಆಗಿದೆ. ಇಲ್ಲಿಯೂ ಕೂಡ ಪಾರ್ಷಿಯಲ್ ಡಿಗ್ರೇಡೇಷನ್ ಆಫ್ ಮಿಲ್ಕ್, ಪ್ರೋಟೀನ್ ಅಂಡ್ ಫ್ಯಾಟ್ ಆಗ್ತಾ ಇದೆ. ಮೀನ್ಸ್ ಚೀಸ್ ಇಸ್ ಆಲ್ಸೋ ಎ ಫರ್ಮೆಂಟೆಡ್ ಪ್ರಾಡಕ್ಟ್ ಅಂಡ್ ಇಟ್ ಈಸ್ ಆಲ್ಸೋ ಪ್ರೊಡ್ಯೂಸ್ ಡ್ಯೂ ಟು ದಿ ಮೈಕ್ರೋಬ್ಸ್. ಮೈಕ್ರೋಬಿಯಲ್ ಆಕ್ಟಿವಿಟಿಯಿಂದ ಆಗ್ತಾ ಇದೆ. ನೆಕ್ಸ್ಟ್ ನೋಡೋಣ, ಬ್ರೆಡ್. ದ ಮೈಕ್ರೋಬ್ ವಿಚ್ ಇಸ್ ಯೂಸ್ಡ್ ಇನ್ ದಿ ಬ್ರೆಡ್ ಪ್ರೊಡಕ್ಷನ್ ಈಸ್ Saccharomyces cerevisiae. It is a fungi, belongs to the class Ascomycetes. Commonly we say it is a baker's yeast anta ಹೇಳ್ತೀವಿ. ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ? It is prepared from the dough. ಡೋ ಅಂದರೆ
ಗೋಧಿ ಹಿಟ್ಟು ಮಾಡಿ ಕನಕ ಮಾಡ್ತಾರಲ್ಲ, ಕನಕ ನಾದೋದು ಅಂತಾರೆ. ಚಪಾತಿ ಅಥವಾ ಏನೋ ಪ್ರಾಡಕ್ಟ್ ಮಾಡುವಾಗ ಅಲ್ಲಿ ಕನಕ ನಾದೋದು ಅಂತಾರೆ. ಸೊ ಅದು ವಿ ಕ್ಯಾನ್ ಸೆ ಡೋ. ಸೊ ಇಟ್ ಈಸ್ ಪ್ರಿಪೇರ್ಡ್ ಫ್ರಮ್ ದಿ ಡೋದಿಂದ ಪ್ರಿಪೇರ್ ಮಾಡ್ತಾರೆ. ಈಸ್ಟ್ ಪ್ರೊಡ್ಯೂಸಸ್, ಆ್ಯಂಡ್ ಇದರಲ್ಲಿ ಈಸ್ಟ್ ಕೂಡ ಯೂಸ್ ಮಾಡ್ತಿದ್ದಾರೆ ಆಸ್ ಎ ಮೈಕ್ರೋಬ್. ಓಕೆ, ಇಟ್ ಈಸ್ ಆಲ್ಸೋ ಎ ಫರ್ಮೆಂಟೆಡ್ ಪ್ರಾಡಕ್ಟ್ ಓನ್ಲಿ. ಸೊ ಈಸ್ಟ್ ಪ್ರೊಡ್ಯೂಸಸ್ 3 ಎಂಜೈಮ್ಸ್. ಸ್ಯಾಕ್ರೋಮೈಸಸ್ ಸರ್ವೇಸಿ ಇದೆಯಲ್ಲ, ಅದು ಮೇನ್ಲಿ 3 ಎಂಜೈಮ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯಾವ್ದು ನೋಡಿ, ಒಂದು ಅಮೈಲೇಸ್, ಮಾಲ್ಟೇಸ್, ಅಂಡ್ ಥರ್ಡ್ ಒನ್ ಇಸ್ ಎ ಝೈಮೇಸ್ ಎಂಜೈಮ್. ಅಮೈಲೇಸ್ ಯೂಶಲಿ ಹೆಂಗೆ ಕೆಲಸ ಮಾಡುತ್ತೆ, ಹೌ ದೀಸ್ ಅಮೈಲೇಸ್, ಮಾಲ್ಟೇಸ್ ಆರ್ ಝೈಮೇಸ್ ಎಂಜೈಮ್ ಇದೆಯಲ್ಲ, ಹೌ ದೀಸ್ ಆರ್ ಯೂಸ್ಫುಲ್ ಇನ್ ದಿ ಪ್ರಿಪರೇಷನ್ ಆಫ್ ಬ್ರೆಡ್, ಅದನ್ನು ನೋಡೋಣ. ಫಸ್ಟ್ ಏನಿದೆ, ವೀಟ್ ಫ್ಲೋರ್, ಗೋಧಿ ಹಿಟ್ಟು ಅಂತೀವಿ. ವೀಟ್ ಫ್ಲೋರ್ ಇಟ್ ಕಂಟೈನ್ಸ್, ಅದರಲ್ಲಿ ಹೆಚ್ಚಿಗೆ ಸ್ಟಾರ್ಚ್ ಇದೆ. ವೀಟ್ ಫ್ಲೋರ್ ಇದೆ, ಅಲ್ಲಿ ಸ್ಯಾಕ್ರೋಮೈಸಸ್ ಸರ್ವೇಸಿ ಆ್ಯಡ್ ಮಾಡಿದಾಗ ಅಮೈಲೇಸ್, ಅದು ಅಮೈಲೇಸ್ ಎಂಜೈಮ್ ರಿಲೀಸ್ ಮಾಡುತ್ತೆ. ಅಲ್ಲಿ ಸ್ಟಾರ್ಚ್ ಮಾಲ್ಟೋಸ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಸ್ಟಾರ್ಚ್ ಈಸ್ ಕನ್ವರ್ಟೆಡ್ ಇನ್ ಟು ಎ ಮಾಲ್ಟೋಸ್. ಅಗೇನ್ ಮಾಲ್ಟೇಜ್ ಎಂಜೈಮ್ ಬರುತ್ತೆ. ಮಾಲ್ಟೋಸ್ ಇಸ್ ಎ ಡೈಸೆಕ್ರೈಡ್ ಇದೆ. ಓಕೆ, ಮಾಲ್ಟೋಸ್ ಇದೆಯಲ್ಲ, ಇದು ಡೈಸೆಕ್ರೈಡ್ ಇದೆ. ಇಟ್ ಇಸ್ ಎ ಡೈಸೆಕ್ರೈಡ್. ಈ ಡೈಸೆಕ್ರೈಡ್ ಇದೆಯಲ್ಲ, ನಾವು ಅಗೇನ್ ಇಟ್ ಅಂಡರ್ಗೋ ದಿ ಬ್ರೇಕ್ ಡೌನ್ ಅಂಡ್ ಫಾರ್ಮ್ಸ್ ಇಂಟು ಎ ಮೊನೋಸೆಕ್ರೈಡ್ ಆಸ್ ಎ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಈ ಗ್ಲುಕೋಸ್ ಅಲ್ಲಿ ಮತ್ತೆ ಫರ್ಮೆಂಟೇಷನ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಝೈಮೇಸ್ ಎಂಜೈಮ್. ಓಕೆ, ಅಂಡ್ ಈ ಗ್ಲುಕೋಸ್ ಇದೆಯಲ್ಲ, ಇದರಿಂದ ಇಥೈಲ್ ಆಲ್ಕೋಹಾಲ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಅಲ್ಲಿ ಬಬಲ್ಸ್ ಫಾರ್ಮ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿ ಹೋಗುತ್ತೆ. ದ ಬಬಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಇಥೈಲ್ ಆಲ್ಕೋಹಾಲ್ಸ್ ಆರ್ ಫಾರ್ಮ್ಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿಂದ ರಿಲೀಸ್ ಆಗಿ ಹೋಗುತ್ತೆ. ಆಸ್ ದ ಕಾರ್ಬನ್ ಡೈಆಕ್ಸೈಡ್ ವಿಲ್ ರಿಲೀಸಸ್, ಇಟ್ ರಿಸಲ್ಟ್ಸ್ ಇನ್ ದಿ ಸ್ವೆಲ್ಲಿಂಗ್ ಆರ್ ರೈಸಿಂಗ್ ಆಫ್ ಡೋ. ಅದು ನಾದಿದ ಕನಕ ಇದೆಯಲ್ಲ, ಅದು ಸ್ವೆಲ್ಲಿಂಗ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ಸೊ ಮೀನ್ಸ್ ಇಲ್ಲಿ ಈಸ್ಟ್ ಎಂತಕ್ಕೆ ಯೂಸ್ ಮಾಡ್ತಿದ್ದಾರೆ, ಜಸ್ಟ್ ಟು ಸಾಫ್ಟ್ನಿಂಗ್ ದಿ ಡೋ. ಡೋ ಇದೆಯಲ್ಲ, ಅದನ್ನು ಸಾಫ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದಾರೆ. ಲೇಟರ್ ಆನ್ ಆ ಸಾಫ್ಟ್ ಆರ್ ಸೋಲನ್ ರೈಸ್ ಡೋ ಇದೆಯಲ್ಲ, ದಟ್ ಈಸ್ ಯೂಸ್ಡ್ ಫಾರ್ ದಿ ಬ್ರೆಡ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಬ್ರೆಡ್ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತಾರೆ. ಸೊ ಇಟ್ ಈಸ್ ಅಬೌಟ್ ದಿ ಮೆಕ್ಯಾನಿಸಮ್ ಫಾಲೋಡ್ ಇನ್ ದಿ bread production by using a microbe, that is Saccharomyces cerevisiae or baker's yeast ಅಂತ ಹೇಳ್ತೀವಿ. Idli and dosa product. Idli and dosa are also fermented product. ಯಾವ ಮೈಕ್ರೋಬ್ಸ್ ಯೂಸ್ ಆಗುತ್ತೆ ನೋಡಿ, ಒಂದು ಲ್ಯೂಕೋನಾಸ್ಟಾಕ್ ಅಂಡ್ ಒನ್ ಮೋರ್ ಇಸ್ ಸ್ಟ್ರೆಪ್ಟೋಕೋಕಸ್ ಬ್ಯಾಕ್ಟೀರಿಯಾ ಯೂಸ್ ಮಾಡ್ತಾರೆ. ಲ್ಯೂಕೋನಾಸ್ಟಾಕ್ ಅಂಡ್ ಸ್ಟ್ರೆಪ್ಟೋಕೋಕಸ್ ಬ್ಯಾಕ್ಟೀರಿಯಾ ಆರ್ ಯೂಸ್ಡ್ ಹಿಯರ್. ಹೊರಗಡೆಯಿಂದ ಇಡ್ಲಿ ಅಂಡ್ ದೋಸೆ ಮಾಡುವಾಗ ಈ ಬ್ಯಾಕ್ಟೀರಿಯಾನ ಆ್ಯಡ್ ಮಾಡೋದು ಬೇಕಾಗಿಲ್ಲ, ಅವು ನ್ಯಾಚುರಲ್ ಆಗಿ ಡೆವಲಪ್ ಆಗುತ್ತೆ. ಸೊ ಹೌ ಈ ಇಡ್ಲಿ ಮತ್ತು ದೋಸೆ ಹೆಂಗೆ ಪ್ರಿಪೇರ್ ಮಾಡ್ತಾರೆ ನೋಡಿ. ಫಸ್ಟ್ ರೈಸ್ ಆ್ಯಂಡ್ ಬ್ಲ್ಯಾಕ್ ಗ್ರಾಮ್ ತಗೊಳ್ತಾರೆ. ಓವರ್ ನೈಟ್ಗೆ ಅದನ್ನು ನೀರಲ್ಲಿ ನೆನೆ ಹಾಕ್ತಾರೆ, ಸೋಕ್ಡ್ ಫಾರ್ ದಿ ಓವರ್ ನೈಟ್. ಅಕ್ಕಿ ಮತ್ತು ಬ್ಲ್ಯಾಕ್ ಗ್ರಾಮ್ ಹೇಳ್ತೀವಿ. ಓಕೆ, ಅಕ್ಕಿ ಮತ್ತು ಬ್ಲ್ಯಾಕ್ ಗ್ರಾಮ್ ತಗೊಂಡು ಓವರ್ ನೈಟ್ ನೀರಲ್ಲಿ ಹಾಕಿ ಸೋಕ್ ಮಾಡ್ತಾರೆ, ಅಂದರೆ ನೆನೆ ಹಾಕ್ತಾರೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಆಲ್ಮೋಸ್ಟ್ 7 to 8 hours ಅದನ್ನು ನೆನೆ ಹಾಕಿದ ಮೇಲೆ ಅದನ್ನು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ತಾರೆ. ಗ್ರೈಂಡ್ ದಿ ಮಿಕ್ಸರ್, ಅದರಿಂದ ಒಂದು ಬ್ಯಾಟರ್ ರೆಡಿ ಆಗುತ್ತೆ. ಅಗೇನ್ ದಟ್ ಬ್ಯಾಟರ್ ಕೆಪ್ಟ್ ಫಾರ್ ದಿ ಫರ್ಮೆಂಟೇಷನ್, ಮತ್ತೆ ಫರ್ಮೆಂಟೇಷನ್ಗೆ ಇಡ್ತಾರೆ. ಸೊ ಅಲ್ಲಿ ಫರ್ಮೆಂಟೆಡ್ ಬ್ಯಾಟರ್ ಏನು ರೆಡಿ ಆಗಿದೆಯಲ್ಲ, ವಿಚ್ ಈಸ್ ಯೂಸ್ಡ್ ಫಾರ್ ದೋಸಾ ಆ್ಯಂಡ್ ಇಡ್ಲಿ ಪ್ರೊಡಕ್ಷನ್. In this way, by using, and ಇಲ್ಲಿ ಫರ್ಮೆಂಟೇಷನ್ ಆಗ್ತಾ ಇದೆಯಲ್ಲ, this fermentation is mainly because of the microbe ಲ್ಯೂಕೋನಾಸ್ಟಾಕ್ ಆರ್ ಸ್ಟ್ರೆಪ್ಟೋಕೋಕಸ್ ಮೈಕ್ರೋಬ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಡ್ಲಿ ಅಂಡ್ ದೋಸಾ ಆರ್ ಆಲ್ಸೋ ಫರ್ಮೆಂಟೆಡ್ ಪ್ರಾಡಕ್ಟ್. ದ ನೆಕ್ಸ್ಟ್ ಈಸ್ ಟಾಡಿ. ವಾಟ್ ಈಸ್ ದಿಸ್ ಟಾಡಿ? ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಮಡಿಕೇರಿ ಈ ಕಡೆ ಎಲ್ಲ ಹೋದರೆ ಅಲ್ಲೆಲ್ಲ ಬೆಳಿಗ್ಗೆ ಎದ್ದು ತಾಡಿ ಅಂತ ಕುರಿತಿರ್ತಾರೆ. ಕೆಲವರು ಅದನ್ನು ನೀರಾನು ಅಂತ ಕರೀತಿರ್ತಾರೆ. ದೇಸಿದಾರು ಅಲ್ಲ ಇದು, ಒಂಥರ ಅದೇ ಇರುತ್ತೆ. ತಾಡಿ, ನೀರ ಅಂತ ಈ ರೀತಿ ಕರಿತಿರ್ತಾರೆ. ಎಲ್ಲರೂ ಪಾಸ್ ಮಾಡಿ ನಿಮ್ಮ ಪ್ಲೇಸಲ್ಲಿ ಇದನ್ನು ಏನು ಹೇಳ್ತಾರೆ, ನೀವು ಅದನ್ನು ಯಾವ ರೀತಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅದನ್ನೆಲ್ಲ ನೋಡಿದ್ದೀರಾ, ಒಂದ್ಸಲ ಕಮೆಂಟ್ ಮಾಡಿ. ಓಕೆ, ನಿಮ್ಮ ನಾಲೆಜ್ ಕೂಡ ಬೇರೆಯವ್ರಿಗೂ ಗೊತ್ತಾಗಲಿ. ಸೊ ನೆಕ್ಸ್ಟ್ ನೋಡೋಣ ನಾವು ಟಾಡಿ. ಇಟ್ ಈಸ್ ಎ ಆಲ್ಕೋಹಾಲ್, ಇಟ್ ಈಸ್ ಎ ಫರ್ಮೆಂಟೆಡ್ ಪ್ರಾಡಕ್ಟ್ ಆ್ಯಂಡ್ ಇದರಲ್ಲೂ ಕೂಡ ಸ್ವಲ್ಪ ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ಇರುತ್ತೆ. ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ಈಸ್ ಅಬೌಟ್ 6% ಇರುತ್ತೆ. ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ನೋಡಿ. ಟಾಡಿ ಈಸ್ ಎ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸೌತ್ ಇಂಡಿಯನ್ ಟ್ರೆಡಿಷನಲ್ ಡ್ರಿಂಕ್ ಅಂತ ಹೇಳ್ತೀವಿ.
ಮೋಸ್ಟ್ ಕಾಮನ್ಲಿ ಸೌತ್ ಇಂಡಿಯಾದಲ್ಲಿ ಸಿಗುತ್ತೆ. ಮಹಾರಾಷ್ಟ್ರದಲ್ಲಿ, ಕೊಂಕಣ್ ಮಹಾರಾಷ್ಟ್ರದಲ್ಲಿ ಸಿಗುತ್ತೆ. ಕರ್ನಾಟಕದಲ್ಲೂ ಕೂಡ ಕೋಸ್ಟಲ್ ಬೆಲ್ಟ್ ಇದೆಯಲ್ಲ, ಪಶ್ಚಿಮ ಘಟ್ಟದ ಪರ್ವತಗಳಿದೆಯಲ್ಲ, ಅಲ್ಲಿ ಇದು ಸಿಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಕೇರಳ ಮತ್ತು ತಮಿಳುನಾಡುದಲ್ಲಿ ಹೋದರೂ ಕೂಡ ಇದು ಸಿಗ್ತಾ ಇರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಟ್ರೆಡಿಷನಲ್ ಡ್ರಿಂಕ್ ಆಫ್ ಸೌತ್ ಇಂಡಿಯಾ. ಇಟ್ ಈಸ್ ಆಬ್ಟೈನ್ಡ್ ಫ್ರಾಮ್ ದಿ ಪ್ಲಾಂಟ್ ಕ್ಯಾರಿಯೋಟಾ ಯುರೇನ್ಸ್ ಆರ್ ಟಾಡಿ ಪಾಮ್ ಅಂತ ಹೇಳ್ತೀವಿ. ಹಳ್ಳಿಗಳೆಲ್ಲ ಹೋದ್ರೆ ಅಲ್ಲಿ ತಾಡಿ ಅಂತ ಕರಿತಿರ್ತಾರೆ. ಓಕೆ, ಸೊ ಇದು ಟಾಡಿ ಪಾಮ್ ಕ್ಯಾರಿಯೋಟಾ ಯುರೇನ್ಸ್. ಸೊ ಅದರಿಂದ ಹೆಂಗೆ ಓಪನ್ ಮಾಡ್ತಾರೆ, ಹೆಂಗೆ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ನೋಡಿ. ಅನ್ಓಪನ್ಡ್ ಸ್ಪ್ಯಾಡಿಸಿಸ್, ಸ್ಪ್ಯಾಡಿಕ್ಸ್ ಇನ್ಫ್ಲೋರಸನ್ಸ್ ಇರುತ್ತಲ್ಲ, ಅದನ್ನ ಸ್ವಲ್ಪ ಟ್ಯಾಪ್ ಮಾಡ್ತಾರೆ. ಸ್ಪ್ಯಾಡಿಕ್ಸ್ ಇನ್ಫ್ಲೋರಸನ್ಸ್ ಇಟ್ ಇಸ್ ದ ಟೈಪ್ ಆಫ್ ರೆಸಿಮೋಸ್ ಇನ್ಫ್ಲೋರಸನ್ಸ್ ಅಂತ ಇಲ್ಲಿ ಬರೆದಿದ್ದೀನಿ. ಸೊ ಈ ಅನ್ಓಪನ್ಡ್ ಸ್ಪ್ಯಾಡಿಕ್ಸ್ ಇನ್ಫ್ಲೋರಸನ್ಸ್ ಇದೆಯಲ್ಲ, ಅದನ್ನ ಸ್ವಲ್ಪ ಟ್ಯಾಪ್ ಮಾಡ್ತಾರೆ, ಹಿಟ್ ಮಾಡ್ತಾರೆ ಹಿಂಗೆ. ಓಕೆ, ಏನಾದರೂ ಒಂದು ತಗೊಂಡು ಹಿಟ್ ಮಾಡ್ತಾರೆ, ಹೆವಿ ಆಬ್ಜೆಕ್ಟ್ ತಗೊಂಡು ಅದನ್ನ ಹಿಟ್ ಮಾಡ್ತಾರೆ. ಸೊ ಅದರಲ್ಲಿರೋ ಎಕ್ಸ್ಟ್ರಾಕ್ಟ್ ಎಲ್ಲ ಹೊರಗಡೆ ಬೀಳಿಕ್ಕೆ ಶುರು ಆಗುತ್ತೆ. ನಾವು ಬೈ ದಿ ಟ್ಯಾಪಿಂಗ್ ದಿಸ್ ಅದರಲ್ಲಿರುವ ಸ್ಯಾಪ್ ಇದೆಯಲ್ಲ, ಅದೆಲ್ಲ ರಿಲೀಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಆ ಸ್ಯಾಪಲ್ಲಿ ಮ್ಯಾಕ್ಸಿಮಮ್ ಈಸ್ಟ್, ನ್ಯಾಚುರಲ್ ಆಗಿ ಈಸ್ಟ್ ವೆರಿ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ. ಮತ್ತು ಅದನ್ನು ಎಕ್ಸ್ಟ್ರಾಕ್ಟೆಡ್ ಸ್ಯಾಪ್, ರಿಲೀಸ್ಡ್ ಸ್ಯಾಪ್ ಇದೆಯಲ್ಲ, ಅದನ್ನು ಕಲೆಕ್ಟ್ ಮಾಡಿಕೊಂಡು ಕೆಲವೊಂದು ಹೊತ್ತು ಫರ್ಮೆಂಟೇಷನ್ಗೆ ಇಡ್ತಾರೆ. ಜಾಸ್ತಿ ಹೊತ್ತಿಲ್ಲ, ಕೆಲವೊಂದೇ ಹೊತ್ತು, ಬಿಕಾಸ್ ಆಲ್ರೆಡಿ ಅದರಲ್ಲಿ ಈಸ್ಟ್ ಕಂಟೆಂಟ್ ಬಹಳ ಜಾಸ್ತಿ ಇದೆ. ಸೊ ಅದರಲ್ಲಿ ಬೇಕಾದರೆ ಇಫ್ ದೇ ವಾಂಟ್ ಫಾರ್ ದಿ ಟೇಸ್ಟ್ ಪರ್ಪಸ್ ಬೆಲ್ಲ ಹಾಕ್ತಾರೆ, ಮತ್ತೆ ಜಾಸ್ತಿ ಈಸ್ಟ್ ಗ್ರೋ ಆಗುತ್ತೆ. ಅದನ್ನು ಟಾಡಿ ಅಥವಾ ಆಲ್ಕೋಹಾಲಿಕ್ ಬೇವರೇಜ್ ಆಗಿ ಕುಡಿತಿರ್ತಾರೆ. ಸೊ ಟಾಡಿ is one of the important alcoholic beverage most commonly found in the South Indians. It is one of the important South Indian traditional drink ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್ ಕೆಲವೊಂದು ಇಲ್ಲಿ ಕ್ವಶನ್ಸ್ ಇದೆ ನೋಡಿ. ನಾನು ಆಲ್ರೆಡಿ ಕೆಲವೊಂದು ಆನ್ಸರ್ ಬರೆದಿಟ್ಟಿದ್ದೀನಿ, ಬಟ್ ನೋಡಿ ಕ್ವಿಕ್ ರಿಕ್ಯಾಪ್ ಆಗಿ. ಪ್ರೋಟೀನೇಷಿಯಸ್ ಇನ್ಫೆಕ್ಷಿಯಸ್ ಪ್ಯಾಥೋಜನ್ ಈಸ್, ಯಾವುದನ್ನ ಪ್ರೋಟೀನೇಷಿಯಸ್ ಇನ್ಫೆಕ್ಷಿಯಸ್ ಪ್ಯಾಥೋಜನ್ ಅಂತ ಹೇಳ್ತೀವಿ? ದಟ್ ಇಸ್ ಎ ಪ್ರಯಾನ್ಸ್. ನೆಕ್ಸ್ಟ್ ಕರ್ಡ್ ಇಸ್ ಎ ರಿಚ್ ಇನ್ ವಿಟಾಮಿನ್ B12. ಇನ್ನೊಂದು ಹೆಸರೇನು ವಿಟಾಮಿನ್ B12ಗೆ? ಸೈನೋಕೋಬಾಲ್ಮಿನ್ ಅಂತ ಹೇಳ್ತೀವಿ. ದೆನ್ ಟಾಡಿ ಇಸ್ ದಿ ಟ್ರೆಡಿಷನಲ್ ಡ್ರಿಂಕ್ ಆಫ್ ಸೌತ್ ಇಂಡಿಯಾ ಆಬ್ಟೈನ್ ಫ್ರಮ್ ದಿ ಪ್ಲಾಂಟ್ ಪಾಮ್. ಯಾವ ಪಾಮ್? ಟಾಡಿ ಪಾಮ್. ಸೈಂಟಿಫಿಕ್ ನೇಮ್ ಏನು ಇಲ್ಲಿದೆ ನೋಡಿ, ಕ್ಯಾರಿಯೋಟಾ ಯುರೇನ್ಸ್ ಅಂತ ಹೇಳ್ತೀವಿ. ದೆನ್ ವಿಚ್ ಮೈಕ್ರೋಬ್ ಯೂಸ್ ಡ್ಯೂರಿಂಗ್ ದಿ ಬ್ರೆಡ್ ಪ್ರೊಡಕ್ಷನ್? ಬ್ರೆಡ್ ಪ್ರೊಡಕ್ಷನ್ ಟೈಮಲ್ಲಿ ಯಾವ ಮೈಕ್ರೋಬ್ಸ್ ಅನ್ನು ಯೂಸ್ ಮಾಡ್ತಾರೆ? ದಟ್ ಇಸ್ ಎ ಸ್ಯಾಕ್ರೋಮೈಸಸ್ ಸರ್ವೇಸಿಯೆ ಆರ್ ಬೇಕರ್ಸ್ ಈಸ್ಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನೋಡೋಣ. ಸಮ್ ಅದರ್ ಫರ್ಮೆಂಟೆಡ್ ಪ್ರಾಡಕ್ಟ್, ಕೆಲವೊಂದು ಹೌಸ್ ಹೋಲ್ಡ್ ಫರ್ಮೆಂಟೆಡ್ ಪ್ರಾಡಕ್ಟ್ ನೋಡಿದಾಯ್ತು. ಇನ್ನೂ ಕೂಡ ಕೆಲವೊಂದು ನಾವು ಫುಡ್ ಆಗಿ ಯೂಸ್ ಮಾಡ್ತಿರ್ತೀವಿ. ಸಮ್ ಅದರ್ ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಆರ್ ಜಸ್ಟ್ ಲೈಕ್ ಫರ್ಮೆಂಟೆಡ್ ಫಿಶಸ್ ಯೂಸ್ ಮಾಡ್ತಿರ್ತಾರೆ ಕೆಲವೊಂದು ಕಡೆ. ಫರ್ಮೆಂಟೆಡ್ ಬ್ಯಾಂಬೂ ಶೂಟ್ಸ್ ಯೂಸ್ ಮಾಡ್ತಾರೆ, ಕಳಲೆ ಅಂತ ಕರೀತಾರೆ ಅಲ್ಲ, ಫರ್ಮೆಂಟೆಡ್ ಬ್ಯಾಂಬೂ ಶೂಟ್ಸ್. ಸೋಯಾ ಸಾಸ್ ಯೂಸ್ ಮಾಡ್ತಿರ್ತಾರೆ. ಆಲ್ ದೀಸ್ ಆರ್ ದಿ ಫರ್ಮೆಂಟೆಡ್ ಪ್ರಾಡಕ್ಟ್. ಯೂಶಲಿ ನವೆಡೇಸ್ ಈ ಚೈನೀಸ್ ಫುಡ್ ಮಾಡ್ತಿರ್ತಾರಲ್ಲ, ಫ್ರೈಡ್ ರೈಸ್ ಆಗಲಿ ಅಥವಾ ನೂಡಲ್ಸ್ ಆಗಲಿ, ಮೋಸ್ಟ್ ಆಫ್ ದಿ ಚೈನೀಸ್ ಫುಡ್ಡಲ್ಲಿ ಈ ಸೋಯಾ ಸಾಸನ್ನು ಯೂಸ್ ಮಾಡ್ತಿರ್ತಾರೆ. ಸೊ ವಾಟ್ ಈಸ್ ದಿಸ್ ಸೋಯಾ ಸಾಸ್? ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ನೋಡಿ. ಸೋಯಾಬೀನ್ ಪ್ಲಸ್ ವೀಟ್ ಫ್ಲೋರ್, ದೀಸ್ ಆರ್ ದಿ ಟೂ ಮೇನ್ ರಾ ಮೆಟೀರಿಯಲ್ಸ್ ಇರುತ್ತೆ. ಅವುಗಳಿಂದ ಅದನ್ನು ಫರ್ಮೆಂಟೇಷನ್ ಮಾಡಿ ಸೋಯಾ ಸಾಸ್ ಪ್ರೊಡ್ಯೂಸ್ ಮಾಡ್ತಿರ್ತಾರೆ. ಆ್ಯಕ್ಚುಲಿ ಸೋಯಾ ಸಾಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ಯಾಪಲ್ ಫುಡ್ ಇನ್ ದಿ ಈಸ್ಟರ್ನ್ ಕಂಟ್ರೀಸ್, ಈಸ್ಟರ್ನ್ ಏಷ್ಯಾ. ಯಾವುದು? ಇಂಡೋನೇಷಿಯಾ, ಜಪಾನ್, ಚೈನಾದಲ್ಲಿ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಮತ್ತು ಈ ಸೋಯಾ ಸಾಸ್ ಇಂಡಿಯಾದಲ್ಲಿ ನಾವು ಅದನ್ನು ಸೋಯಾ ಸಾಸೇ ಅಂತೀವಿ, ಬಟ್ ಇಂಡೋನೇಷಿಯಾ, ಜಪಾನ್ ಆ್ಯಂಡ್ ಚೈನಾದಲ್ಲಿ ಅವುಗಳನ್ನ ಬೇರೆ ಬೇರೆ ವರ್ಡಿಂದ ಕರೀತಾರೆ. ಇನ್ ಇಂಡೋನೇಷಿಯಾ ಸೋಯಾ ಸಾಸ್ ಈಸ್ ನೋನ್ ಆಸ್ ಎ ಟೆಂಪೆ. ದೆನ್ ಜಪಾನ್ ಇಟ್ ಇಸ್ ಎ ಟೋಫು, ಆ್ಯಂಡ್ ಇನ್ ಚೈನಾ ಇಟ್ ಇಸ್ ನೋನ್ ಆಸ್ ಎ ಸೂಫು ಅಂತ ಕರಿತೀವಿ. ಸೊ ದೀಸ್ ಆರ್ ದಿ ಸಮ್ ಅದರ್ ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಆಯಿತು. ನೆಕ್ಸ್ಟ್ ನೋಡೋಣ, ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್. ಮನೆಯಲ್ಲಿ ನಾವು ಯಾವ ರೀತಿ ಮೈಕ್ರೋಬ್ಸ್ ಯೂಸ್ ಮಾಡ್ತೀವಿ ಅದಾಯಿತು. ಅಷ್ಟೇ ಅಲ್ಲ, ಬೇಕಾದ್ರೆ ನೀವು ಇನ್ನೂ ಕೆಲವೊಂದು ಎಕ್ಸಾಂಪಲ್ ಹೇಳ್ಬೋದು. ಮಜ್ಜಿಗೆ ಏನ, ಲಸ್ಸಿ, ಬಟರ್ ಮಿಲ್ಕ್ ಅಂತ ಹೇಳ್ತೀವಿ, ಅದು ಕೂಡ ಇಟ್ ಈಸ್ ಮೈಕ್ರೋಬ್ಸ್ ಇಂದಾನೆ ಪ್ರಾಡಕ್ಟ್ ಆಗುತ್ತೆ, ಅದು ಕೂಡ ಫರ್ಮೆಂಟೆಡ್ ಪ್ರಾಡಕ್ಟೇ. ದೆನ್ ಮಹಾರಾಷ್ಟ್ರದಲ್ಲಿ ಮೋಸ್ಟ್ ಕಾಮನ್ ಆಗಿ ಒಂದು ಇದು ಬರುತ್ತೆ, ಅಮ್ರಖಂಡ, ಶ್ರೀಖಂಡ, ಅದು ಕೂಡ ಫರ್ಮೆಂಟೆಡ್ ಪ್ರಾಡಕ್ಟೇ. ಓಕೆ, ಸೊ ಆಲ್ ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಮೋಸ್ಟ್ ಕಾಮನ್ ಫರ್ಮೆಂಟೆಡ್ ಹೌಸ್ ಹೋಲ್ಡ್ ಪ್ರಾಡಕ್ಟ್. ಉತ್ತಪ್ಪ ಅಂತಾರಲ್ಲ, ದಟ್ ಈಸ್ ಆಲ್ಸೋ ಎ ಫರ್ಮೆಂಟೆಡ್ ಪ್ರಾಡಕ್ಟ್. ದ ನೆಕ್ಸ್ಟ್ ನೋಡೋಣ, ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. ಕೆಲವೊಂದು ಮೈಕ್ರೋಬ್ಸನ್ನು ಅವುಗಳ ಮೈಕ್ರೋಬಿಯಲ್ ಪ್ರಾಡಕ್ಟನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಇಂಡಸ್ಟ್ರಿಯಲ್ ಸ್ಕೇಲಲ್ಲಿ ಅವುಗಳನ್ನ ಗ್ರೋ ಮಾಡ್ತಾರೆ. ಇಂಡಸ್ಟ್ರಿಯಲ್ ಸ್ಕೇಲ್ ಮೀನ್ಸ್ ಲಾರ್ಜ್ ಸ್ಕೇಲಲ್ಲಿ ಗ್ರೋ ಮಾಡ್ತಾರೆ. ಮತ್ತು ಅವುಗಳ ಪ್ರಾಡಕ್ಟನ್ನು ಥೌಸಂಡ್ಸ್ ಆಫ್ ಲೀಟರ್ಸ್ ಟುಗೆದರ್ ಎಕ್ಸ್ಟ್ರಾಕ್ಟ್ ಮಾಡ್ತಿರ್ತಾರೆ. ಸೊ ಯಾವ ಪ್ರಾಡಕ್ಟ್ ಅದು? ಮೋಸ್ಟ್ ಕಾಮನ್ಲಿ ಐದರ್ ಇಟ್ ಮೇ ಬಿ ಆಲ್ಕೋಹಾಲ್, enzyme, organic acids, or even antibiotics.
All these are produced by using fermenters. ಈ ಎಲ್ಲ ಪ್ರಾಡಕ್ಟ್ ಅನ್ನ ಫರ್ಮೆಂಟರ್ಸ್ ಯೂಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡ್ತಿರ್ತಾರೆ. ಸೊ ವಾಟ್ ಆರ್ ದೀಸ್ ಫರ್ಮೆಂಟರ್ಸ್? ಫರ್ಮೆಂಟರ್ಸ್ ಆರ್ ಜನರಲಿ ಲಾರ್ಜ್ ವೆಸಲ್ಸ್. ದೇ ಆರ್ ದಿ ಲಾರ್ಜ್ ಮೆಟಲ್ ವೆಸಲ್ಸ್, ಮೇನ್ಲಿ ಮೇಡಪ್ ಆಫ್ ಸ್ಟೀಲ್ ಬಾಡಿಯಿಂದ ಆಗಿರುತ್ತೆ ಅಥವಾ ಬೇರೆ ಬೇರೆ ಮೆಟಲ್ ಬಾಡಿನೂ ಇರುತ್ತೆ. ಬಟ್ ಮೇನ್ಲಿ ಮೇಡಪ್ ಆಫ್ ದೇ ಆರ್ ದಿ ಲಾರ್ಜ್ ವೆಸಲ್ಸ್ ಆಫ್ ಅಬೌಟ್ ಸೈಜ್ 100 to 1000 ಲೀಟರ್ಸ್ ಆರ್ ಇವನ್ ಮೋರ್ ದೆನ್ ದ್ಯಾಟ್ ಆಲ್ಸೋ. ಈ ಲಾರ್ಜ್ ವೆಸಲ್ಸ್ಗಳಲ್ಲಿ, ಲಾರ್ಜ್ ಕಂಟೈನರ್ಗಳಲ್ಲಿ ಈ ಕೆಲವೊಂದು ಸ್ಪೆಸಿಫಿಕ್ ಮೈಕ್ರೋಬ್ಸ್ ಅನ್ನು ಗ್ರೋ ಮಾಡಿಕೊಂಡು ಅವುಗಳಿಗೆ ಬೇಕಾಗಿರುವಂಥ ರಾ ಮೆಟೀರಿಯಲ್ ಅನ್ನು ಆ್ಯಡ್ ಮಾಡಿ ವಿತ್ ದಿ ಹೆಲ್ಪ್ ಆಫ್ ಮೈಕ್ರೋಬ್ಸ್ ಈ ಎಲ್ಲ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ದ್ಯಾಟ್ ವಿ ಕ್ಯಾನ್ ಸೇ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಈ ಎಲ್ಲ ಪ್ರಾಡಕ್ಟ್ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ, ಅದರಲ್ಲಿ ಬೇರೆ ಬೇರೆ ಪ್ರಕಾರಗಳೆಷ್ಟು, ಯಾವ ಮೈಕ್ರೋಬ್ಸ್ ಯೂಸ್ ಮಾಡಲಾಗುತ್ತೆ, ಅದನ್ನು ನಾವು ಇಲ್ಲಿ ನೋಡೋಣ ಒನ್ ಬೈ ಒನ್ ಡೀಟೇಲ್ ಆಗಿ. ಸೊ ಇಲ್ಲಿ ನೋಡಿ, ಒಂದು ಇಮೇಜ್ ಕೊಟ್ಟಿದ್ದೀನಿ ವಿಚ್ ಇಸ್ ಆಲ್ರೆಡಿ ಗಿವನ್ ಇನ್ ದಿ NCERT ಬುಕ್ಕಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಇದನ್ನು. ಇದು ಫರ್ಮೆಂಟರ್ ಚೇಂಬರ್ಸ್ ಇದೆ ಆ್ಯಂಡ್ ಲಾರ್ಜ್ ಫರ್ಮೆಂಟೇಷನ್ ಯೂನಿಟ್ ಇದೆ ನೋಡಿ ಇಲ್ಲಿ. ದೀಸ್ ಆರ್ ದಿ ಫರ್ಮೆಂಟಿಂಗ್ ವೆಸಲ್ಸ್. ಓಕೆ, ಇವೆಲ್ಲ ಫರ್ಮೆಂಟಿಂಗ್ ವೆಸಲ್ಸ್ ಇದೆ ಆ್ಯಂಡ್ ಇಲ್ಲಿ ಇಮೇಜ್ ಕೊಟ್ಟಿದ್ದಾರಲ್ಲ ಇದು ಫರ್ಮೆಂಟಿಂಗ್ ಯೂನಿಟ್ ಇದೆ, ಒಂದು ಕಂಪ್ಲೀಟ್ ಫರ್ಮೆಂಟೇಷನ್ ಯೂನಿಟ್ ಇದೆ. ನೆಕ್ಸ್ಟ್ ಫರ್ಮೆಂಟೆಡ್ ಬೆವರೇಜಸ್. ಫಸ್ಟ್ ಅದರಲ್ಲಿ ನೋಡೋಣ ಆಲ್ಕೋಹಾಲ್ ಪ್ರೊಡಕ್ಷನ್. ಸೊ ಆಲ್ಕೋಹಾಲ್ ಯಾವುದರಿಂದ ಪ್ರೊಡ್ಯೂಸ್ ಮಾಡಲಾಗುತ್ತೆ? ವಿಚ್ ಮೈಕ್ರೋಬ್ ಈಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ ದಿ ಆಲ್ಕೋಹಾಲ್ ಪ್ರೊಡಕ್ಷನ್? ಸೊ ಮೋಸ್ಟ್ ಕಾಮನ್ ಮೈಕ್ರೋಬ್ ಯೂಸ್ ಮಾಡಲಾಗುತ್ತೆ, ದಟ್ ಇಸ್ ಎ ಸ್ಯಾಕ್ರೋಮೈಸಸ್ ಸರ್ವೇಸಿ ಅಂತ ಹೇಳ್ತೀವಿ. ಆರ್ ಅದೇ ಸೇಮ್ ಬ್ರೆಡ್ ಪ್ರೊಡಕ್ಷನ್ ಅಲ್ಲಿ ಮೈಕ್ರೋಬ್ ಯೂಸ್ ಮಾಡಿದಾರಲ್ಲ ಅದೇ ಸ್ಯಾಕ್ರೋಮೈಸಸ್ ಸರ್ವೇಸಿಯೇ ಇಲ್ಲಿ ಯೂಸ್ ಮಾಡ್ತಾರೆ. ಸ್ಯಾಕ್ರೋಮೈಸಸ್ ಸರ್ವೇಸಿ ಇಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್, ಆರ್ ಇದನ್ನ ಕಾಮನ್ ಆಗಿ ಬ್ರೀವರ್ಸ್ ಈಸ್ಟ್ ಅಂತ ಹೇಳ್ತೀವಿ. ಸ್ಯಾಕ್ರೋಮೈಸಸ್ ಸರ್ವೇಸಿಯೇ ಆರ್ ಬ್ರೀವರ್ಸ್ ಈಸ್ಟ್. ಅದನ್ನ ಬ್ರೆಡ್ ಪ್ರೊಡಕ್ಷನ್ ಅಲ್ಲಿ ಬೇಕರಿಗಳಲ್ಲಿ ಯೂಸ್ ಮಾಡಿದರೆ ಬೇಕರ್ಸ್ ಈಸ್ಟ್. ಆಲ್ಕೋಹಾಲ್ ಪ್ರೊಡಕ್ಷನ್ ಗಾಗಿ ಡಿಸ್ಟಿಲರಿ ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡಿದರೆ ಅದನ್ನ ಬ್ರೀವರ್ಸ್ ಈಸ್ಟ್ ಅಂತ ಹೇಳ್ತೀವಿ. ದೆನ್ ದೇರ್ ಆರ್ 2 types ಆಫ್ ಆಲ್ಕೋಹಾಲ್ಸ್. ಫರ್ಮೆಂಟೇಷನ್ ಆರ್ ಫರ್ಮೆಂಟರ್ಸ್ ಅಲ್ಲಿ ಆಲ್ಕೋಹಾಲ್ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಯಾವ ರೀತಿ ಆಲ್ಕೋಹಾಲ್ ಪ್ರೊಡ್ಯೂಸ್ ಮಾಡ್ತಾರೆ, ಯಾವ ಮೈಕ್ರೋಬ್ಸ್ ಯೂಸ್ ಮಾಡಲಾಗುತ್ತೆ, ಅದರ ಆಧಾರದ ಮೇಲೆ there are mainly 2 types of alcohols, and these 2 types of alcohols are, one is non-distilled alcohol and another one is a distilled alcohol. ಎರಡು ತರದ ಆಲ್ಕೋಹಾಲ್ ಬರುತ್ತೆ, ಒಂದು ನಾನ್ ಡಿಸ್ಟಿಲ್ಡ್ ಆಲ್ಕೋಹಾಲ್ ಅಂಡ್ ಒನ್ ಮೋರ್ ಈಸ್ ಡಿಸ್ಟಿಲ್ಡ್ ಆಲ್ಕೋಹಾಲ್. ನಾನ್ ಡಿಸ್ಟಿಲ್ಡ್ ಆಲ್ಕೋಹಾಲ್ ಇದೆಯಲ್ಲ ನೋಡಿ ಇಲ್ಲಿ, ವಾಟ್ ಆರ್ ದೀಸ್ ನಾನ್ ಡಿಸ್ಟಿಲ್ಡ್ ಆಲ್ಕೋಹಾಲ್ಸ್? ನ್ಯಾಚುರಲಿ ಫರ್ಮೆಂಟೆಡ್ ಇರುತ್ತದೆ, ನ್ಯಾಚುರಲ್ ಆಗಿ ಅವುಗಳ ಫರ್ಮೆಂಟೇಷನ್ ಆಗುತ್ತೆ. ದ ನೆಕ್ಸ್ಟ್ ಪ್ರೊಡ್ಯೂಸ್ಡ್ ವಿದೌಟ್ ಎನಿ ಡಿಸ್ಟಿಲೇಷನ್. ಇಲ್ಲಿ ಯಾವುದೇ ಸ್ಪೆಸಿಫಿಕ್ ಡಿಸ್ಟಿಲೇಷನ್ या ಸ್ಪೆಸಿಫಿಕ್ ಕಂಡೀಷನ್ ಅನ್ನ ಅಲ್ಲಿ ಮೈಕ್ರೋಬಿಯಲ್ ಗ್ರೋತ್ಗೆ ಪ್ರೊವೈಡ್ ಮಾಡಲಾಗೋದಿಲ್ಲ. ದೆನ್ ಮ್ಯಾಕ್ಸಿಮಮ್ ಆಲ್ಕೋಹಾಲಿಕ್ ಕಾನ್ಸಂಟ್ರೇಷನ್ ಇಸ್ ಅಪ್ ಟು 20% ಇರುತ್ತೆ. ಆಕ್ಚುಲಿ ಅದು ನ್ಯಾಚುರಲ್ ಆಗಿ ಅಪ್ ಟು 13% ಇರುತ್ತೆ. ಬಟ್ ಸರ್ಟನ್ ಕೇಸಸ್ ಇಟ್ ಮೇ ಬಿ ಇನ್ಕ್ರೀಸಸ್ ಅಪ್ ಟು ದಿ 20% ಅಂತ ಹೇಳ್ಬೋದು. ಅದರ್ವೈಸ್ ಜನರಲಿ ಇಟ್ ಇಸ್ ಎ ಅಪ್ ಟು 13%. ನ್ಯಾಚುರಲಿ ಫರ್ಮೆಂಟೆಡ್ ಆಲ್ಕೋಹಾಲ್ ಆಗಿರುತ್ತಿದ್ದು ನಾನ್ ಡಿಸ್ಟಿಲ್ಡ್ ಆಲ್ಕೋಹಾಲ್ಸ್ ಅಂಡ್ ಮ್ಯಾಕ್ಸಿಮಮ್ ಆಲ್ಕೋಹಾಲಿಕ್ ಕಾನ್ಸಂಟ್ರೇಷನ್ ಇಸ್ ಅಪ್ ಟು 13%. ಎಕ್ಸಾಂಪಲ್ ಫಾರ್ ದಿ ನಾನ್ ಡಿಸ್ಟಿಲ್ಡ್ ಆಲ್ಕೋಹಾಲ್ಸ್ ಆರ್, ಈ ನಾನ್ ಡಿಸ್ಟಿಲ್ಡ್ ಆಲ್ಕೋಹಾಲ್ಸ್ಗಳಿಗೆ ಎಕ್ಸಾಂಪಲ್ ಯಾವುದು? ದ 2 ಮೋಸ್ಟ್ ಕಾಮನ್ ಎಕ್ಸಾಂಪಲ್ಸ್ ಆರ್, ಒಂದು ವೈನ್ ಅಂಡ್ ಬಿಯರ್. So these are the 2 important examples. Wine and beer are the 2 important examples. Beer ಅನ್ನ ಬಾರ್ಲಿಯಿಂದ ಪ್ರೊಡ್ಯೂಸ್ ಮಾಡ್ತಾರೆ. ಬಾರ್ಲಿ ಸೀಡ್ಸ್ ತಗೊಂಡು ಅದರ ಫರ್ಮೆಂಟೇಷನ್ ಮಾಡಿ ಬಿಯರ್ ಪ್ರೊಡ್ಯೂಸ್ ಮಾಡ್ತಾರೆ. ವೈನ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ವೇರಿಯಸ್ ಡಿಫರೆಂಟ್ ಫ್ರೂಟ್ಸ್, ಐದರ್ ಇಟ್ ಮೇ ಬಿ ಗ್ರೇಪ್ಸ್ ಆರ್ ಇಟ್ ಮೇ ಬಿ ಕ್ಯಾಸ್ಯೂ. ಬೇರೆ ಬೇರೆ ಫ್ಲೇವರ್ಗಾಗಿ ಬೇರೆ ಬೇರೆ ಥರದ ಫ್ರೂಟ್ಗಳನ್ನು ಯೂಸ್ ಮಾಡ್ತಿರ್ತಾರೆ. So that is both these wine and beer are the non-distilled alcohols. Distilled alcohol ಏನಿದೆ ನೋಡಿದು, these are the fermented, usually distilled alcohols are fermented by using fermenting vessels and distillation broth. ಲಾರ್ಜ್ ಫರ್ಮೆಂಟೇಷನ್ ವೆಸಲ್ಸ್ ಯೂಸ್ ಮಾಡ್ತಾರೆ, ಜೊತೆಗೆ ಡಿಸ್ಟಿಲೇಷನ್ ಬ್ರಾತ್ ಯೂಸ್ ಮಾಡ್ತಾರೆ. ಅಂದರೆ ದೀಸ್ ಆರ್ ಕೆಲವೊಂದು ಮೈಕ್ರೋಬ್ಸ್ಗಾಗಿ ಸ್ಪೆಸಿಫಿಕ್ ಕಂಡೀಷನ್ಸ್ ಅನ್ನ ಡಿಸ್ಟಿಲೇಷನ್ ಯೂನಿಟ್ ಅಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ ಅಂಡ್ ಆಲ್ಕೋಹಾಲಿಕ್ ಕಾನ್ಸಂಟ್ರೇಷನ್ ಇಲ್ಲಿ ಮೇಂಟೈನ್ ಮಾಡಲಾಗುತ್ತೆ, ಆಲ್ವೇಸ್ ಮೋರ್ ದೆನ್ 20%. ಸೊ ದೀಸ್ ಆರ್ ನಾಟ್ ನ್ಯಾಚುರಲಿ ಡಿಸ್ಟಿಲ್ಡ್ ಆಲ್ಕೋಹಾಲ್ಸ್. ನ್ಯಾಚುರಲಿ ಡಿಸ್ಟಿಲೇಷನ್ ಆಗ್ತಾ ಇಲ್ಲ, ಆರ್ಟಿಫಿಷಿಯಲಿ ಡಿಸ್ಟಿಲೇಷನ್ ಆಗಲಿಕ್ಕೆ ಅಲೋ ಮಾಡ್ತಿರ್ತಾರೆ. ಸೊ ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ಈಸ್ ಆಲ್ವೇಸ್ ಮೋರ್ ದೆನ್ 20%. And some important example for these are whiskey, vodka, then rum, gin, etc.
ಸೊ ದೇ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಡಿಸ್ಟಿಲ್ಡ್ ಆಲ್ಕೋಹಾಲ್ಸ್. ನೀವು ಗೋವಾ ಸೈಡಲ್ಲೆಲ್ಲ ಹೋದರೆ ಅಲ್ಲಿ ಕೆಲವೊಂದು ಫೆನ್ನಿ ಅಂತಲೂ ಕೂಡ ಸಿಗುತ್ತೆ. ವಾಟ್ ಈಸ್ ದಿಸ್ ಫೆನ್ನಿ? ಫೆನ್ನಿ ಈಸ್ ಆಲ್ಸೋ ಎ ಟೈಪ್ ಆಫ್ ನಾನ್ ಡಿಸ್ಟಿಲ್ಡ್ ಆಲ್ಕೋಹಾಲ್ ಓನ್ಲಿ. ಅದು ಒಂಥರ ವೈನ್ ಥರನೇ ಇರುತ್ತೆ ಆ್ಯಂಡ್ ಇಟ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ದಿ ಕ್ಯಾಸಿವ್. ಕ್ಯಾಸಿವ್ ಇರುತ್ತಲ್ಲ, ಕ್ಯಾಸಿವ್ ಯೂಸ್ ಮಾಡಿಕೊಂಡು ಇಲ್ಲಿ ಆಲ್ಕೋಹಾಲ್ ಪ್ರೊಡ್ಯೂಸ್ ಮಾಡ್ತಾರೆ ಆ್ಯಂಡ್ ದ್ಯಾಟ್ ವಿ ಸೈಡ್ ಇದೆ ಫೆನ್ನಿ ಅಂತ ಹೇಳ್ತಾರೆ. ಕೆಲವೊಂದು ಕಡೆ ಆ್ಯಪಲ್ ಯೂಸ್ ಮಾಡಿಕೊಂಡು ಕೂಡ ಫೆನ್ನಿ ಮಾಡ್ತಿರ್ತಾರೆ. ಗೋವಾದಲ್ಲೆಲ್ಲ ಕ್ಯಾಸಿವ್ ಯೂಸ್ ಮಾಡಿಕೊಂಡು ಫೆನ್ನಿ ಪ್ರೊಡ್ಯೂಸ್ ಮಾಡ್ತಿರ್ತಾರೆ. ಓಕೆ, ನೆಕ್ಸ್ಟ್ ಆಂಟಿಬಯೋಟಿಕ್ ಪ್ರೊಡಕ್ಷನ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಇಮ್ಯಾಜಿನ್ ದಿ ವರ್ಲ್ಡ್ ವಿದೌಟ್ ಆಂಟಿಬಯೋಟಿಕ್ಸ್. ನಾವೆಲ್ಲರೂ, ನಾನು, ನೀವು, ನಾವೆಲ್ಲರೂ ಈ ಕೋವಿಡ್-19 ಪ್ಯಾಂಡಮಿಕ್ ಅಂದ ಕಣ್ಣಾರೆ ನೋಡಿದ್ದೀವಿ. ಅದರ ಪ್ರಾಬ್ಲಮ್ಸ್ ಫೇಸ್ ಮಾಡಿರೋದನ್ನು ಕೂಡ ನೋಡಿದ್ದೀವಿ. ಅಲ್ಲಿ ವಿಚಾರ ಮಾಡಿ, ಕೋವಿಡ್-19 ಪ್ಯಾಂಡಮಿಕ್ಕಾಗಿ, ಕೋವಿಡ್-19 ಇನ್ಫೆಕ್ಷನ್ಗಾಗಿ ಯಾವುದೇ ಮೆಡಿಸಿನ್ನೇ ಇರದೇ ಇದ್ದರೆ ಎಷ್ಟೊಂದು ಹೆಣಗಳ ರಾಶಿ ನೋಡಬೇಕಾಗಿತ್ತು. ಆಲ್ರೆಡಿ ನಾವು ನೋಡಿದ್ದೀವಿ. ಬಟ್ ಆದರೂ ಒಂದು ಅದಕ್ಕೆ ಯಾವುದೇ ಮೆಡಿಸಿನ್ನೇ ಇರದೇ ಇದ್ದರೆ, ಟ್ರೀಟ್ಮೆಂಟೇ ಇಲ್ಲದೆ ಇದ್ದರೆ ಎಷ್ಟೊಂದು ಹೆಣಗಳ ರಾಶಿ ನೋಡಬೇಕಾಗಿತ್ತು, ಎಂಥ ಪರಿಸ್ಥಿತಿ ಬರ್ತಿತ್ತು. ಆದರೂ ಕೂಡ ಅದನ್ನು ಒಂದು ಪ್ರಾಪರ್ ಕಂಟ್ರೋಲಲ್ಲಿ ತಂದಾಗಿದೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ವೇರಿಯಸ್ ಡಿಫರೆಂಟ್ ಆಂಟಿಬಯೋಟಿಕ್ಸ್. ಬೇರೆ ಬೇರೆ ಆಂಟಿಬಯೋಟಿಕ್ಸ್ ಅನ್ನು ಯೂಸ್ ಮಾಡಿಕೊಂಡು. ಸೊ ವಾಟ್ ಈಸ್ ದಿಸ್ ಆಂಟಿಬಯೋಟಿಕ್ಸ್? ಮೀನ್ಸ್ ಲಿಟ್ರಲಿ ಆಂಟಿಬಯೋಟಿಕ್ಸ್ ಅಂದರೆ ಆಂಟಿ ಮೀನ್ಸ್ ಅಗೇನ್ಸ್ಟ್ ಅಂತ ಹೇಳ್ತೀವಿ. ಬಯೋಸ್ ಅಂದರೆ ಲೈಫ್. ಇಟ್ ಇಸ್ ಲಿಟ್ರಲಿ ಏನಾಗುತ್ತೆ ಇದರ ಮೀನಿಂಗು? ಅಗೇನ್ಸ್ಟ್ ಲೈಫ್ ಅಂತ ಆಗುತ್ತೆ. ಇಟ್ ಈಸ್ ದಿಸ್ ವರ್ಡ್ ಅಕಾರ್ಡಿಂಗ್ ಟು ದಿ ಟು ಗ್ರೀಕ್ ವರ್ಡ್ಸ್. ಎರಡು ಗ್ರೀಕ್ ವರ್ಡ್ಸ್ ಪ್ರಕಾರ ಆಂಟಿ ಅಂದರೆ ಅಗೇನ್ಸ್ಟ್ ಅಂಡ್ ಬಯೋಸ್ ಅಂದರೆ ಲೈಫ್. ದಟ್ ಇಸ್ ಅಗೇನ್ಸ್ಟ್ ಲೈಫ್ ಅಂತ ಇದು ಮೀನಿಂಗ್ ಕೊಡುತ್ತೆ. ಬಟ್ ಆಕ್ಚುಲ್ ಇನ್ ಸೆನ್ಸ್ antibiotics means it is against life for pathogens but pro to the life of human beings. ಅಂದರೆ ನಾವು ಏನಾದರೂ ಆಂಟಿಬಯೋಟಿಕ್ ತಗೋತೀವಲ್ಲ, ನೀವು ನೆಕ್ಸ್ಟ್ ಟೈಮ್ ನಿಮಗೇನಾದರೂ ಆರಾಮಿಲ್ಲದೆ ಇದ್ದರೆ, ಜ್ವರ ಬಂದರೆ, ಏನಾದರೂ ಸಿಂಪ್ಟಮ್ಸ್ಗಳಿದ್ದರೆ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಲ್ಲ, ಡಾಕ್ಟರ್ ನಿಮಗೆ ಕೆಲವೊಂದು ಮೆಡಿಸಿನ್ ಕೊಡ್ತಾರೆ, ಅದರ ಜೊತೆಗೆ ಒಂದು ಆಂಟಿಬಯೋಟಿಕ್ಕು ಬರೆದಿರ್ತಾರೆ. ಚೆಕ್ ಮಾಡಿ ನೋಡಿ. ಮೋಸ್ಟ್ ಆಫ್ ದಿ ಕೇಸಸ್ ಕೆಲವೊಂದಲ್ಲಿ ಮೆಡಿಸಿನ್ ಬರೀತಾರೆ, ಅದರ ಜೊತೆಗೆ ಒಂದು ಆಂಟಿಬಯೋಟಿಕ್ಕು ಮೆನ್ಷನ್ ಮಾಡಿರ್ತಾರೆ. ಸೊ ವೈ ದಿಸ್ ಆಂಟಿಬಯೋಟಿಕ್ ಇಸ್ ರಿಕ್ವೈರ್ಡ್? ಹೌ ಇಟ್ ವಿಲ್ ವರ್ಕ್ಸ್? ಆಂಟಿಬಯೋಟಿಕ್ ಅಂದರೆ ಅಗೇನ್ಸ್ಟ್ ದಿ ಲೈಫ್ ಆಫ್ ವಾಟ್? ಪ್ಯಾಥೋಜೆನಿಕ್ ಮೈಕ್ರೋಬ್ಸ್. ನಮ್ಮ ಶರೀರದಲ್ಲಿ ಮೈಕ್ರೋಬ್ಸ್ ಇರುತ್ತೆ. ಆ ಮೈಕ್ರೋಬ್ಸ್ ಗ್ರೋತ್ ಅನ್ನು ಅದು ಪ್ರಿವೆಂಟ್ ಮಾಡುತ್ತೆ, ಮೈಕ್ರೋಬ್ಸ್ ಅನ್ನು ಕಿಲ್ ಮಾಡುತ್ತೆ, ಬಟ್ ನಮ್ಮ ಬಾಡಿ ಸೆಲ್ಸ್ಗನ್ನ ಡ್ಯಾಮೇಜ್ ಮಾಡೋದಿಲ್ಲ. So therefore antibiotics we can say against the life of pathogenic microbes but pro to life of human beings ಅಂತ ಹೇಳ್ತೀವಿ. ಇದನ್ನ ಅರ್ಥ ಮಾಡಬೇಕು. ನೆಕ್ಸ್ಟ್, the first discovered antibiotic is penicillin ಅಂತ ಹೇಳ್ತೀವಿ. ಮೊದಲ ಬಾರಿಗೆ ಡಿಸ್ಕವರ್ ಮಾಡಿರುವಂಥ ಆಂಟಿಬಯೋಟಿಕ್ ಇದೆ, ಅದು ಪೆನ್ಸಿಲಿನ್. ಯಾರು ಡಿಸ್ಕವರ್ ಮಾಡಿದರು? ಅಲೆಕ್ಸಾಂಡರ್ ಫ್ಲೆಮಿಂಗ್ ಡಿಸ್ಕವರ್ ಮಾಡಿದ್ದಾರೆ. ಯಾವ ರೀತಿ ಡಿಸ್ಕವರ್ ಮಾಡಿದ್ರು ನೋಡಿ. ಯೂಶುವಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ವೈಲ್ ವರ್ಕಿಂಗ್ ಆನ್ ಎ ಬ್ಯಾಕ್ಟೀರಿಯಾ, ಸ್ಟಾಫಿಲೋಕೋಕಸ್ ಬ್ಯಾಕ್ಟೀರಿಯಾ ಮೇಲೆ ವರ್ಕ್ ಮಾಡುವಾಗ ಇನ್ ಹೀಸ್ ಲ್ಯಾಬ್ ದೇರ್ ಆರ್ ಸಮ್ ಅನ್ವಾಶ್ಡ್ ಪೆಟ್ರಿ ಪ್ಲೇಟ್ಸ್. ಅವರ ಲ್ಯಾಬ್ ಅಲ್ಲಿ ಕೆಲವೊಂದು ಅನ್ವಾಶ್ಡ್ ಪೆಟ್ರಿ ಪ್ಲೇಟ್ಸ್ ಹಾಗೆ ಇತ್ತು. ಅಂಡ್ ಆನ್ ದೀಸ್ ಯಾವ ಅನ್ವಾಶ್ಡ್ ಪೆಟ್ರಿ ಪ್ಲೇಟ್ಸ್? ದಟ್ ಇಸ್ ದ ಕಲ್ಚರ್ ಆಫ್ ಸ್ಟಾಫಿಲೋಕೋಕಸ್ ಬ್ಯಾಕ್ಟೀರಿಯಾ. ಸ್ಟಾಫಿಲೋಕೋಕಸ್ ಬ್ಯಾಕ್ಟೀರಿಯಾ ಕಲ್ಚರ್ ಪ್ಲೇಟ್ ಇದೆ, ಅವುಗಳ ಅನ್ವಾಶ್ಡ್ ಪೆಟ್ರಿ ಪ್ಲೇಟ್ಸ್ ಇದೆಯಲ್ಲ, ಅಂದರೆ ಸ್ಟಾಫಿಲೋಕೋಕಸ್ ಅದರ ಮೇಲೆ ಇದೆ, ಅವನ್ನು ವಾಶೇ ಮಾಡಿಲ್ಲ. ಸೊ ಅಂತ ಅನ್ವಾಶ್ಡ್ ಪೆಟ್ರಿ ಪ್ಲೇಟ್ಸ್ ಮೇಲೆ ಪೆನ್ಸಿಲಿಯಂ ನೋಟಾಟಮ್ ಫಂಗಾಯ್ ಗ್ರೋ ಆಗಿತ್ತು. ಓಕೆ, ಪೆನ್ಸಿಲಿಯಂ ನೋಟಾಟಮ್ ಏನಿದು? ಇದು ಫಂಗಾಯ್ ಇದೆ. ಇಟ್ ಇಸ್ ಎ ಫಂಗಾಯ್. ಪೆನ್ಸಿಲಿಯಂ ನೋಟಾಟಮ್ ಫಂಗಾಯ್ ಅಲ್ಲಿ ಗ್ರೋ ಆಗ್ತಾ ಇದೆ. ಪೆನ್ಸಿಲಿಯಂ ನೋಟಾಟಮ್ ಫಂಗಾಯ್ ಇದೆಯಲ್ಲ, ಅದು ಗ್ರೋ ಆಗ್ತಾ ಇದೆ. ಆನ್ ವಾಟ್? ಆನ್ ದಿ ಅನ್ವಾಶ್ಡ್ ಪೆಟ್ರಿ ಪ್ಲೇಟ್. ಅನ್ವಾಶ್ಡ್ ಪೆಟ್ರಿ ಪ್ಲೇಟ್ ಅಲ್ಲಿ ಏನಿದೆ? ಸ್ಟಾಫಿಲೋಕೋಕಸ್ ಬ್ಯಾಕ್ಟೀರಿಯಾ ಇದೆ. ಸೊ ಈ ಪೆನ್ಸಿಲಿಯಂ ನೋಟಾಟಮ್ ಇಟ್ ಪ್ರೊಡ್ಯೂಸ್ಡ್ ಎ ಕೆಮಿಕಲ್. ಅದೊಂದು ಯಾವುದೋ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅಂಡ್ ದ್ಯಾಟ್ ಕೆಮಿಕಲ್ ಇನ್ಹಿಬಿಟೆಡ್ ದಿ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ. ಯಾವ ಬ್ಯಾಕ್ಟೀರಿಯಾ? ಸ್ಟಾಫಿಲೋಕೋಕಸ್ ಬ್ಯಾಕ್ಟೀರಿಯಾ. ಸ್ಟಾಫಿಲೋಕೋಕಸ್ ಬ್ಯಾಕ್ಟೀರಿಯಾ ಗ್ರೋತ್ ಅನ್ನು ಇನ್ಹಿಬಿಟ್ ಮಾಡ್ತಾ ಇದೆ. ಅಂದರೆ ಪೆನ್ಸಿಲಿಯಂ ನೋಟಾಟಮ್ ಒಂದು ಕೆಮಿಕಲ್ ರಿಲೀಸ್ ಮಾಡ್ತಾ ಇದೆ, ಆ ಕೆಮಿಕಲ್ ಸ್ಟಾಫಿಲೋಕೋಕಸ್ ಬ್ಯಾಕ್ಟೀರಿಯಾ ಗ್ರೋತ್ ಅನ್ನು ಇನ್ಹಿಬಿಟ್ ಮಾಡ್ತಾ ಇದೆ. ಸೊ ಈ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನು ಮಾಡಿದ್ರು ಗೊತ್ತಾ?
he discovered one new chemical from the Penicillium notatum which helped to inhibit the pathogenic staphylococcus. ಈ ಪ್ಯಾಥೋಜೆನಿಕ್ ಸ್ಟ್ಯಾಫಿಲೋಕೋಕಸ್ ಅನ್ನು ಕಿಲ್ ಮಾಡಲಿಕ್ಕೆ ಒಂದು ಹೊಸ ಕೆಮಿಕಲ್ಸ್ ಅನ್ನ ಸಂಶೋಧನೆ ಮಾಡಿದರು, ಅಂಡ್ ದಟ್ ವಿ ಕ್ಯಾನ್ ಸೆಟ್ ಪೆನಿಸಿಲಿನ್ ಫ್ರಾಮ್ ಪೆನಿಸಿಲಿಯಂ ನೋಟಾಟಮ್ ಅಂತ ಹೇಳ್ತೀವಿ. ಮತ್ತು ಈ ಡಿಸ್ಕವರಿ ಹೆಂಗಾಯಿತು? ಬೈ ಚಾನ್ಸ್ ಡಿಸ್ಕವರಿ. ಅವ್ರು ಆ್ಯಕ್ಚುಲಿ ಪೆನ್ಸಿಲಿನ್ ಆ್ಯಂಟಿಬಯೋಟಿಕನ್ನು ಡಿಸ್ಕವರಿ ಮಾಡಲೇಬೇಕು ಅಂತ ರಿಸರ್ಚ್ ಮಾಡ್ತಾ ಇರಲಿಲ್ಲ. ಅವ್ರು ಏನೋ ಸ್ಟ್ಯಾಫಿಲೋಕೋಕಸ್ ಗ್ರೋತ್ ಹೆಂಗಾಗುತ್ತೆ, ಅದರ ಪ್ಯಾಥೋಜೆನಿಕ್ ನೇಚರ್ ಏನು, ಅದನ್ನು ಸ್ಟಡಿ ಮಾಡ್ತಾ ಇದ್ರು. ಬಟ್ ಆ ಟೈಮಲ್ಲಿ ಅವರು ಬೈ ಚಾನ್ಸ್ ಆಗಿ ಪೆನ್ಸಿಲನ್ನು ಕೂಡ ಡಿಸ್ಕವರಿ ಮಾಡಿದರು. ಆ್ಯಂಡ್ ದಿಸ್ ಕೆಮಿಕಲ್ ಯೂಸ್ಡ್, ದ ಕೆಮಿಕಲ್ ಇದೆಯಲ್ಲ, ದಟ್ ಇಸ್ ಪೆನ್ಸಿಲಿನ್. ಈ ಪೆನ್ಸಿಲನ್ನು ವರ್ಲ್ಡ್ ವಾರ್ 2ದಲ್ಲಿ ಬಹಳಷ್ಟು ಯೂಸ್ ಮಾಡಲಾಗಿತ್ತು ಟು ಟ್ರೀಟ್ ದಿ ಇಂಜೂರ್ಡ್ ಸೋಲ್ಜರ್ಸ್ ಆಫ್ ಯುನೈಟೆಡ್ ಸ್ಟೇಟ್. ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಇಂಜೂರ್ಡ್ ಸೋಲ್ಜರ್ಸನ್ನು ಟ್ರೀಟ್ ಮಾಡಲಿಕ್ಕೆ ಈ ಪೆನ್ಸಿಲಿನ್ ಕೆಮಿಕಲನ್ನು ಬಹಳಷ್ಟಾಗಿ ಯೂಸ್ ಮಾಡಲಾಗಿತ್ತು. ನೆಕ್ಸ್ಟ್, ಚೈನ್ ಫ್ಲೋರೆ ಪ್ರೊಡ್ಯೂಸ್ಡ್ ಪೆನ್ಸಿಲಿನ್ ಇನ್ ಇಂಡಸ್ಟ್ರಿಯಲ್ ಸ್ಕೇಲ್. ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನು ಲ್ಯಾಬ್ ಕಂಡೀಷನಲ್ಲಿ ಕೆಲವೊಂದು ml ಪೆನ್ಸಿಲಿನ್ ಮಾತ್ರ ಐಸೋಲೇಟ್ ಮಾಡಿದರು, ಅದನ್ನು ಹೆಂಗೆ ಪ್ರೊಡ್ಯೂಸ್ ಮಾಡೋದು ತೋರಿಸ್ಕೊಟ್ಟಿದ್ರು. ಬಟ್ ಎಲ್ಲ ಪಬ್ಲಿಕ್ಗೆ ಸರ್ವ್ ಮಾಡಬೇಕಂದ್ರೆ ಥೌಸಂಡ್ಸ್ ಆಫ್ ಲೀಟರ್ಸ್ ಆಫ್ ಪೆನ್ಸಿಲಿನ್ ಬೇಕಾಗುತ್ತೆ. ಸೊ ಇಂಡಸ್ಟ್ರಿಯಲ್ ಸ್ಕೇಲಲ್ಲಿ, ಲಾರ್ಜ್ ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಪೆನ್ಸಿಲಿನ್ ಯಾವ ರೀತಿ ಪ್ರೊಡ್ಯೂಸ್ ಮಾಡೋದನ್ನು ತೋರಿಸ್ಕೊಟ್ಟವರು ದರ್ ಆರ್ 2 scientists, ಚೈನ್ ಆ್ಯಂಡ್ ಫ್ಲೋರೆ. ಓಕೆ, ಚೈನ್ ಆ್ಯಂಡ್ ಫ್ಲೋರೆ they produced penicillin in industrial scale. So for this work, ಈ ಕೆಲಸಕ್ಕಾಗಿ ಫ್ಲೆಮಿಂಗ್ ಮೀನ್ಸ್ ಅಲೆಕ್ಸಾಂಡರ್ ಫ್ಲೆಮಿಂಗ್, Chain and Flore. Okay, these 3 scientists together they got the Nobel Prize in the year 1945. 1945 ಅಲ್ಲಿ ಈ ಕೆಲಸಕ್ಕಾಗಿ ಅವರಿಗೆ ನೋಬೆಲ್ ಪ್ರೈಸ್ ಕೂಡ ಬಂದಿದೆ. ಲೇಟರ್ ಫಸ್ಟ್ ಡಿಸ್ಕವರ್ಡ್, ಇದು ಫಂಗಲ್ ಪೆನ್ಸಿಲಿನ್ ಏನಿದು, ಇಟ್ ಇಸ್ ಎ ಆಂಟಿಬಯೋಟಿಕ್ ಪ್ರೊಡ್ಯೂಸ್ಡ್ ಫ್ರಮ್ ದಿ ಫಂಗೈ. ಯಾವ ಫಂಗೈ? ಪೆನ್ಸಿಲಿಯಂ ನೋಟಾಟಮ್. ಸೊ ಫಂಗಾಯದಿಂದ ಒಂದು ಫಸ್ಟ್ ಆಂಟಿಬಯೋಟಿಕ್ ಪ್ರೊಡ್ಯೂಸ್ ಆಯಿತು. ಅದರ ನಂತರ ಬ್ಯಾಕ್ಟೀರಿಯಾದಿಂದ ಕೂಡ ಬಹಳಷ್ಟು ಆಂಟಿಬಯೋಟಿಕ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ. ಸೊ ಇಲ್ಲಿ ನೋಡಿ, ಫಸ್ಟ್ ಡಿಸ್ಕವರ್ಡ್ ಬ್ಯಾಕ್ಟೀರಿಯಲ್ ಆಂಟಿಬಯೋಟಿಕ್ ಈಸ್, ಬ್ಯಾಕ್ಟೀರಿಯಾದಿಂದ ಡಿಸ್ಕವರ್ ಮಾಡಿರುವಂಥ ಮೊದಲ ಆಂಟಿಬಯೋಟಿಕ್ಕು ದಟ್ ಇಸ್ ಎ ಸ್ಟ್ರೆಪ್ಟೊಮೈಸಿನ್ ಅಂತ ಹೇಳ್ತೀವಿ. ಸ್ಟ್ರೆಪ್ಟೊಮೈಸಿನ್ ಅಂತ ಹೇಳ್ತೀವಿ. ಮತ್ತು ಈ ಸ್ಟ್ರೆಪ್ಟೊಮೈಸಿನ್ ಅನ್ನು ಫಸ್ಟ್ ಟೈಮ್ ಡಿಸ್ಕವರ್ ಮಾಡಿರುವಂಥ ಸೈಂಟಿಸ್ಟ್ ವಾಕ್ಸ್ಮನ್. ಇಟ್ ಈಸ್ ಡಿಸ್ಕವರ್ಡ್ ಬೈ ದಿ ವಾಕ್ಸ್ಮನ್. ನೆಕ್ಸ್ಟ್ ನೋಡೋಣ, ದರ್ ಕಾಮನ್ ಡಿಸೀಸಸ್ ಕ್ಯೂರೇಬಲ್ ಬೈ ಆಂಟಿಬಯೋಟಿಕ್ಸ್. ಮೋಸ್ಟ್ ಕಾಮನ್ ಡಿಸೀಸಸ್ ಆಂಟಿಬಯೋಟಿಕ್ ಇಂದ ಯಾವ್ದು ಕ್ಯೂರ್ ಆಗುತ್ತೆ ನೋಡಿ. ಒಂದು ಉಫಿಂಗ್ ಕಫ್ ಆರ್ ಕಾಲಿ ಖಾಸಿ ಅಂತ ಹೇಳ್ತೀವಿ, ಡಿಫ್ತೀರಿಯಾ ಗಾಲ್ಗೋಟು ಅಂತ ಹೇಳ್ತೀವಿ, ಲೆಪ್ರೋಸಿ ಕುಷ್ಠರೋಗ ಅಂತ ಹೇಳ್ತೀವಿ, ಟೈಫಾಯ್ಡ್, ಪ್ಲೇಗ್, ಕಾಲರಾ, TB ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಅದರ ಜೊತೆಗೆ ರೈಟ್ ನೌ ಇನ್ ದಿ ವರ್ಲ್ಡ್ ಮೋರ್ ದೆನ್ 7,000 ಆಂಟಿಬಯೋಟಿಕ್ಸ್ ವೇರ್ ಡಿಸ್ಕವರ್ಡ್ ಫ್ರಮ್ ದಿ ವೇರಿಯಸ್ ಡಿಫರೆಂಟ್ ಮೈಕ್ರೋಬ್ಸ್. ವಾಟ್ ಆರ್ ದಿ ಮೈಕ್ರೋಬ್ಸ್? ದೇ ಆರ್ ದಿ ಬ್ಯಾಕ್ಟೀರಿಯಾ ಅಂದರೆ ಯು ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ದೆನ್ ಆಕ್ಟಿನೋಮೈಸೈಟ್ಸ್ ಆ್ಯಂಡ್ ಇವನ್ ಫಂಗಾಯದಿಂದ ಕೂಡ ಕೆಲವೊಂದು ಆಂಟಿಬಯೋಟಿಕ್ಸ್ ಅನ್ನ ಡಿಸ್ಕವರ್ ಮಾಡಿದ್ದಾರೆ. ಸೊ ಬ್ಯಾಕ್ಟೀರಿಯಾ ಅಂಡ್ actinomycetes are both, they are the prokaryotes and fungi are the eukaryotes. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಒಂದು ಮಾತಿಲ್ಲಿ ನೆನಪಿಟ್ಕೊಳ್ಬೇಕು, ರೈಟ್ ನೌ ಟಿಲ್ ಡೇಟ್ ಮೋರ್ ದೆನ್ 7,000 ಆಂಟಿಬಯೋಟಿಕ್ಸ್ ವೆರ್ ಡಿಸ್ಕವರ್ಡ್ ಅಂಡ್ ಇನ್ ದಟ್ ಮ್ಯಾಕ್ಸಿಮಮ್ ಆಂಟಿಬಯೋಟಿಕ್ಸ್ ವೆರ್ ಡಿಸ್ಕವರ್ಡ್ ಫ್ರಾಮ್ ಪ್ರೋಕ್ಯಾರಿಯೋಟ್ಸ್ ಆರ್ ಬ್ಯಾಕ್ಟೀರಿಯಾದಿಂದ ಅತಿ ಹೆಚ್ಚು ಆಂಟಿಬಯೋಟಿಕ್ ಅನ್ನ ಡಿಸ್ಕವರ್ ಮಾಡಲಾಗಿದೆ. There are some organic acids. They are also produced from the microbial activity. Microbes ಇಂದ ಕೆಲವೊಂದು organic acids ಅನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. So what are the organic acids produced from the microbes in the large industrial scale? First one, ಇಲ್ಲಿ ಕೆಲವೊಂದು ನಾನು ಟೇಬಲ್ ಹಾಕಿದ್ದೀನಿ, ಮೈಕ್ರೋಬ್ಸ್ ಪ್ರೊಡಕ್ಟ್ ಆ್ಯಂಡ್ ಯೂಸ್ಡ್ ಆಸ್ ಅಂತ ಇದೆ. ಫಸ್ಟ್ ನೋಡಿ, ಯಾವ ಮೈಕ್ರೋಬ್ಸ್ ಯೂಸ್ ಮಾಡ್ತಾರೆ? ಅಸ್ಪರ್ಜಿಲ್ಲಸ್ ನೈಗರ್, ಇಟ್ ಇಸ್ ಎ ಫಂಗೈ ಇದೆ. Its product is citric acid and this citric acid is used as a medicine. Okay, COVID-19 pandemic alli citric acid tablets kuda kodtidru. Okay, so citric acid is most commonly used as a medicine
ದೆನ್ ಇದನ್ನು ಫ್ಲೇವರಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ ಇನ್ ದಿ ಫುಡ್ ಪ್ರಾಡಕ್ಟಲ್ಲಿ ಆ್ಯಂಡ್ ಫುಡ್ ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತಾರೆ. ದ ನೆಕ್ಸ್ಟ್ ಅಸಿಟೋಬ್ಯಾಕ್ಟರ್ ಅಸಿಟಿ, ಇಟ್ ಈಸ್ ಪ್ರೊಡ್ಯೂಸಸ್ ಅಸಿಟಿಕ್ ಆಸಿಡ್ ಆರ್ ವಿನೆಗಾರ್ ಪ್ರೊಡ್ಯೂಸ್ ಮಾಡ್ತಾರೆ ಇದರಿಂದ. ಆ್ಯಂಡ್ ದಿಸ್ ವಿನೆಗಾರ್ ಇಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಆಸ್ ಎ ಫುಡ್ ಪ್ರಿಸರ್ವೇಟಿವ್. ಪ್ರೊಸೆಸ್ಡ್ ಪಿಕಲ್ಸ್ ಇದೆಯಲ್ಲ, ಉಪ್ಪಿನಕಾಯಿ ಅಂತ ಹೇಳ್ತೀವಿ, ಮಾರ್ಕೆಟಿಂದ ತಂದಿರೋದು, ಮನೆಯಲ್ಲಿ ಮಾಡಿರೋದಲ್ಲ, ಮಾರ್ಕೆಟಿಂದ ತಂದಿರೋದು ಇರುತ್ತಲ್ಲ, ಅದರಲ್ಲಿ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತಾರೆ, ಮೋಸ್ಟ್ ಕಾಮನ್ಲಿ ವಿನೆಗಾರ್. ಆರ್ ಎನಿ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ವಿಚ್ ಪರ್ಚೇಸ್ಡ್ ಫ್ರಮ್ ದಿ ಮಾರ್ಕೆಟ್, ದೇ ಆರ್ ಯೂಸ್ವಲಿ ಪ್ರಿಸರ್ವ್ಡ್ by adding vinegar in them. Next, Clostridium butylicum. It produces the butyric acid which is used for the production of rancid butter. Lactobacillus, it is produced from Lactobacillus microbe which produces the lactic acid, and this lactic acid is used in the dairy industries for the curd production directly. Next, Aspergillus and Penicillium fungi. From them gluconic acid is produced, and this gluconic acid is used as a source of calcium in the lactating mother or lactating cattle or even in the newborn babies or infants. ಅವುಗಳಿಗೆ ಗ್ಲುಕಾನಿಕ್ ಆಸಿಡ್ ಅಥವಾ ಕ್ಯಾಲ್ಸಿಯಂ ಸೋರ್ಸ್ ಜಾಸ್ತಿ ಬೇಕಾಗುತ್ತೆ. ಸೊ ಅವರಿಗೆ ಲ್ಯಾಕ್ಟೇಟಿಂಗ್ ಮದರ್ಸ್ ಆರ್ ಹಾಲು ಕೊಡುವ ದನಗಳು ಅಥವಾ ನ್ಯೂ ಬಾರ್ನ್ ಬೇಬೀಸ್ ಇರುತ್ತಲ್ಲ, ಅವ್ರಿಗೆ ಗ್ಲುಕಾನಿಕ್ ಆಸಿಡ್ಸ್ ಕ್ಯಾಪ್ಸೂಲ್ಸ್ ಅನ್ನು ಕೊಡ್ತಿರ್ತಾರೆ ಆಸ್ ಎ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಆಗಿ. ನೆಕ್ಸ್ಟ್, ಎಂಜೈಮ್ ಪ್ರೊಡಕ್ಷನ್ ಬೈ ಯೂಸಿಂಗ್ ದಿ ಮೈಕ್ರೋಬ್ಸ್. ಮೈಕ್ರೋಬ್ಸ್ ಇಂದ ಎಂಜೈಮ್ ಪ್ರೊಡಕ್ಷನ್ ಯಾವ ರೀತಿ ಮಾಡಲಾಗುತ್ತೆ ಅದನ್ನು ನೋಡೋಣ. ಹಿಯರ್ ಮತ್ತೆ ನಾನು ಒಂದು ಟೇಬಲ್ ಹಾಕಿದ್ದೀನಿ, ಎಂಜೈಮ್ಸ್, ಮೈಕ್ರೋಬ್ಸ್ ಆ್ಯಂಡ್ ಯೂಸ್ಡ್ ಆಸ್. ಆ ಎಂಜೈಮ್ ಇದೆಯಲ್ಲ, ಯಾವ ರೀತಿ ಅದನ್ನು ಯೂಸ್ ಮಾಡಲಾಗುತ್ತೆ ಅದನ್ನು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ ಎಂಜೈಮ್ ನೋಡಿ, ಪೆಕ್ಟಿನೇಸ್. It is produced from Aspergillus and Bisoclamis. Bisoclamis full O ಅಂತ ಬರುತ್ತೆ. Both these are the fungi. ಇವೆರಡು ಇದೆಯಲ್ಲ, ಇದು ಫಂಗೈ ಇದೆ, Aspergillus and Bisoclamis fungi. Pectinase most commonly used to clear the fruit juice. Fruit juice ಅನ್ನ ಕ್ಲಿಯರ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. Pectinase usually it will digest the pectin cell wall of the plant cells. ಸೊ ಅದನ್ನು ಫ್ರೂಟ್ ಜ್ಯೂಸ್ ಕ್ಲಿಯರ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಪ್ರೋಟಿಯೇಸ್, ಇಟ್ ಈಸ್ ಪ್ರೊಡ್ಯೂಸ್ಡ್ ಫ್ರಾಮ್ ಮಾಟರಿಯಲ್ಲಾ, ಅಸ್ಪರ್ಜಿಲಸ್ ಆ್ಯಂಡ್ ಬ್ಯಾಸಿಲಸ್. ಮಾಟರಿಲ್ಲಾ ಆ್ಯಂಡ್ ಅಸ್ಪರ್ಜಿಲಸ್ ದೇ ಆರ್ ದಿ ಫಂಗೈ, ಬ್ಯಾಸಿಲಸ್ ಈಸ್ ದಿ ಬ್ಯಾಕ್ಟೀರಿಯಾ. ಇಟ್ ಈಸ್ ಆಲ್ಸೋ ಯೂಸ್ ಟು ಕ್ಲಿಯರ್ ದಿ ಫ್ರೂಟ್ ಜ್ಯೂಸ್. ಈಗ ಇಲ್ಲಿ ಒಂದು ಕ್ವಶನ್ ಬರುತ್ತೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಟು ಕ್ಲಿಯರ್ ದಿಸ್ ಫ್ರೂಟ್ ಜ್ಯೂಸ್? ಈಗಂದ್ರೆ ಏನು? ಮನೆಯಲ್ಲೆಲ್ಲ ಮ್ಯಾಂಗೋ ಅಥವಾ ಆರೆಂಜ್ ಜ್ಯೂಸ್ ಮಾಡ್ತೀರಾ, ಮಾವಿನ ಹಣ್ಣಿನ ಸೀಕರ್ಣೆ ಅಂತ ಹೇಳ್ತೀವಿ, ಸೀಕರ್ಣಿ ಮಾಡ್ತೀರಾ, ಅದರಲ್ಲಿ ನೀವು ಮನೆಯಲ್ಲಿ ಮಾಡಿರ್ತೀರಲ್ಲ, ಅದರಲ್ಲಿ ಫೈಬರ್ ಕಂಟೆಂಟ್ ಹಾಗೆ ಉಳ್ಕೊಂಡಿರುತ್ತೆ. ಬಟ್ ಅದೇ ಮಾರ್ಕೆಟಿಂದ ಪ್ರೊಸೆಸ್ಡ್ ಮಾಜಾ, ಸ್ಲೈಸ್, ಈ ರೀತಿ ಏನಾದರೂ ಫ್ರೂಟ್ ಜ್ಯೂಸ್ಗಳನ್ನ ಪರ್ಚೇಸ್ ಮಾಡ್ತಿರಲ್ಲ, ಅದರಲ್ಲಿ ಯಾವುದೇ ಫೈಬರ್ ನಿಮಗೆ ಸಿಗೋದಿಲ್ಲ. ಬಿಕಾಸ್ ಅವುಗಳಲ್ಲಿ ಪೆಕ್ಟಿನೇಸ್ ಅಥವಾ ಪ್ರೋಟಿಯೇಸ್ ಎಂಜೈಮ್ಸ್ ಆ್ಯಡ್ ಮಾಡಿ ಅದರಲ್ಲಿರುವ ಎಲ್ಲ ಪೆಕ್ಟಿನ್ ಅಥವಾ ಫೈಬ್ರಸ್ ಪ್ರೋಟೀನಿಯಸ್ ಫೈಬರ್ಸ್ ಎಲ್ಲವನ್ನು ಕ್ಲಿಯರ್ ಮಾಡಿರ್ತಾರೆ ಬೈ ಯೂಸಿಂಗ್ ದೀಸ್ ಎಂಜೈಮ್ಸ್. ಸೊ ಪ್ರೊಸೆಸ್ಡ್ ಜ್ಯೂಸ್ ಇದೆಯಲ್ಲ, ಅವುಗಳಲ್ಲಿ ಯಾವುದೇ ಫೈಬರ್ ಇರೋದಿಲ್ಲ. ಬಟ್ ಅದೇ ಮನೆಯಲ್ಲಿ ನೀವು ಡೈರೆಕ್ಟಾಗಿ ಎಂಜೈಮ್ ಯೂಸ್ ಮಾಡೋದೇ ಇಲ್ಲ, ಸೊ ದೇರ್ ಫೋರ್ ಅಲ್ಲಿ ಫೈಬರ್ಸ್ ಇರುತ್ತೆ. The next, lipase enzyme. Lipase which helps to digest the lipid produced from microbe Candida and Geotrichum. ಈ ಲೈಪೇಸ್ ಅನ್ನ ಲಿಪಿಡ್ ಡೈಜೆಸ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಯಾವ ರೀತಿ ಇದರ ಅಪ್ಲಿಕೇಶನ್ ಅನ್ನು ಹೆಂಗೆ ಯೂಸ್ ಮಾಡೋದು ನೋಡಿ. ಇಟ್ ಈಸ್ ಯೂಸ್ ಟು ರಿಮೂವ್ ದಿ ಆಯಿಲ್ ಸ್ಟೇನ್ಸ್ ಇನ್ ದಿ ಲಾಂಡ್ರಿ. ದೊಡ್ಡ ದೊಡ್ಡ ಲಾಂಡ್ರಿಗಳಲ್ಲಿ ಬಟ್ಟೆ ಮೇಲೆ ಕಲೆ ಬಿದ್ದಿರುತ್ತಲ್ಲ, ಎಣ್ಣೆ ಕಲೆ ಬಿದ್ದಿರುತ್ತಲ್ಲ, ಆ ಎಣ್ಣೆ ಕಲೆಯನ್ನು ರಿಮೂವ್ ಮಾಡಲಿಕ್ಕೆ ಅಲ್ಲಿ ಲೈಪೇಸ್ ಅನ್ನು ಯೂಸ್ ಮಾಡ್ತಾರೆ. ಲೈಪೇಸ್ ಆರ್ ಪ್ರೊಡಕ್ಟ್ ಆಫ್ ಲೈಪೇಸ್, ಎ ಪ್ರೊಡಕ್ಟ್ ಕಂಟೈನಿಂಗ್ ಲೈಪೇಸ್, ಅದನ್ನು ಯೂಸ್ ಮಾಡ್ತಿರ್ತಾರೆ. ದಟ್ ಇಸ್ ಇವನ್ ಅಷ್ಟೇ ಅಲ್ಲ, ಡಿಟರ್ಜೆಂಟ್ ಫಾರ್ಮುಲೇಷನ್ ಅಲ್ಲಿ, ಬಟ್ ಸೋಪ್ ತಯಾರು ಮಾಡ್ತಾರೆ, ಸೋಪ್ ಇಂಡಸ್ಟ್ರೀಸ್ ಅಲ್ಲೂ ಕೂಡ ಲೈಪೇಸ್ ಅನ್ನು ಯೂಸ್ ಮಾಡ್ತಿರ್ತಾರೆ. ದೆನ್ ಅಮೈಲೇಸ್. ಅಮೈಲೇಸ್ ಏನಿದು? ಇಟ್ ಇಸ್ ಎ ಸ್ಟಾರ್ಚ್ ಡೈಜೆಸ್ಟಿಂಗ್ ಎಂಜೈಮ್ ಇದೆ. ಇಟ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ಮೈಕ್ರೋಬ್, ದಟ್ ಇಸ್ ಅಸ್ಪರ್ಜಿಲಸ್, ರೈಜೋಪಸ್ ಅಂಡ್ ಬ್ಯಾಸಿಲಸ್. ದೆನ್ this amylase generally it is used in the starch degradation, and also it is used in the large bakery industries, especially to softening of bread. Bread ಅನ್ನು ಡೈರೆಕ್ಟ್ ಆಗಿ ಸಾಫ್ಟ್ ಮಾಡಲಿಕ್ಕೆ
ಅಮೈಲೇಸ್ ಎಂಜೈಮ್ ಅನ್ನು ಯೂಸ್ ಮಾಡ್ತಿರ್ತಾರೆ. ಒನ್ ಮೋರ್ ಈಸ್ ಸ್ಟ್ರೆಪ್ಟೋಕೈನೇಸ್. ಇಂಪಾರ್ಟೆಂಟ್ ಇದೆ, ಎಕ್ಸಾಮಲ್ಲಿ ಇವುಗಳ ಮೇಲೆ ಪದೇ ಪದೇ ಕ್ವಶನ್ ಬರ್ತಾ ಇರುತ್ತೆ. ಸ್ಟ್ರೆಪ್ಟೋಕೈನೇಸ್, ಇಟ್ ಈಸ್ ಪ್ರೊಡ್ಯೂಸ್ಡ್ ಫ್ರಾಮ್ ಎ ಮೈಕ್ರೋಬ್ ಸ್ಟ್ರೆಪ್ಟೋಕೋಕಸ್ ಬ್ಯಾಕ್ಟೀರಿಯಾ and which is used as a blood clot cluster. ಬ್ಲಡ್ ಕ್ಲಾಟ್ ಆಗಿರುತ್ತಲ್ಲ, ಯೂಶಲಿ ಬ್ಲಡ್ ವೆಸಲ್ಸ್ಗಳಲ್ಲಿ ಅಥವಾ ಕರೋನರಿ ವೆಸಲ್ಸ್ ಆಫ್ ಹಾರ್ಟಲ್ಲಿ ಬ್ಲಡ್ ಕ್ಲಾಟ್ ಆಗಿದ್ದರೆ ಆ ಕ್ಲಾಟನ್ನು ರಿಮೂವ್ ಮಾಡಲಿಕ್ಕೆ ಅಲ್ಲಿ ಸ್ಟ್ರೆಪ್ಟೋಕೈನೇಸನ್ನು ಯೂಸ್ ಮಾಡ್ತಿರ್ತಾರೆ. ಸೊ ಹಾಗಾದರೆ ಇಲ್ಲಿ ನೋಡೋಣ, ಹೌ ದಿ ಸ್ಟ್ರೆಪ್ಟೋಕೈನೇಸ್ ಇಸ್ ಯೂಸ್ಡ್. ಮುಂಚೆ ಏಮ್ಸ್ದವರು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆಯಲ್ಲ, ಅವರು ಅವ್ರದ್ದೇ ಆದಂಥ ಒಂದು ಎಕ್ಸಾಮ್ ನಡೆಸ್ತಿದ್ರು. ಅದರಲ್ಲಿ ಪದೇ ಪದೇ ಒಂದೇ ಕ್ವಶನ್ ಬರ್ತಾ ಇತ್ತು. ಕ್ವಶನ್ ಏನಿರುತ್ತೆ ನೋಡಿ, ಇಟ್ ಇಸ್ ಅನಾಲಿಟಿಕಲ್ ಕ್ವಶನ್. ಇಫ್ ದ ಪೇಷಂಟ್ ಈಸ್ ರಶ್ಡ್ ಇಮಿಡಿಯೇಟ್ಲಿ, ಯಾವ ಪೇಷಂಟ್ ನೋಡಿ, ಇಫ್ ದಿ ಹಾರ್ಟ್ ಅಟ್ಯಾಕ್ ಪೇಷಂಟ್ ಆರ್ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಪೇಷಂಟ್, ಇಫ್ ಹಿ ಇಮಿಡಿಯೇಟ್ಲಿ ರಶ್ಡ್ ಇನ್ ಟು ದಿ ಹಾಸ್ಪಿಟಲ್, then which enzyme is most preferably given by the doctors to that patient? ಕ್ವಶನ್ ಏನಿದೆ ಮತ್ತೊಂದ್ಸಲ ಕೇಳಿ ನೋಡಿ. ಇಫ್ ಎ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಪೇಷಂಟ್ ಆರ್ ಇಫ್ ಎ ಹಾರ್ಟ್ ಅಟ್ಯಾಕ್ ಪೇಷಂಟ್ ಇಮಿಡಿಯೇಟ್ಲಿ ರಶ್ಡ್ ಇನ್ ಟು ದಿ ಹಾಸ್ಪಿಟಲ್, most preferably which injection is given by the doctor to that patient for first time? Generally it is a streptokinase, because ಹಾರ್ಟ್ ಅಟ್ಯಾಕ್ ಯಾವ್ದು ಏನಕ್ಕಾಗುತ್ತೆ, ಅಲ್ಲಿ ಕರೋನರಿ ವೆಸಲ್ಸ್ ಇದೆಯಲ್ಲ, ಕರೋನರಿ ವೆಸಲ್ಸ್ ಬ್ಲಾಕ್ ಆಗಿದ್ರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರೋದಿಲ್ಲ. ಅದಕ್ಕಾಗಿ ಆ ಬ್ಲಾಕ್ ಆಗಿರುವಂಥ ಪಾಯಿಂಟ್ಸನ್ನು ರಿಮೂವ್ ಮಾಡಲಿಕ್ಕೆ ಸ್ಟ್ರೆಪ್ಟೋಕೈನೇಸ್ ಎಂಜೈಮ್ ಯೂಸ್ ಮಾಡ್ತಾರೆ. ಸೊ ಇದು ನಮ್ಮ ನಾರ್ಮಲ್ ಬಾಡಿಯಲ್ಲಿ ಕ್ಲಾಟ್ ಬ್ಲಸ್ಟರನ್ನು ರಿಮೂವ್ ಮಾಡಲಿಕ್ಕೆ ಏನಾದರೂ ಕೆಮಿಕಲ್ ಇದೆಯಾ, ಅದು ಹೇಗೆ ಕೆಲಸ ಮಾಡುತ್ತೆ? ನ್ಯಾಚುರಲ್ ಆಗಿ ನಮ್ಮ ಬಾಡಿಯಲ್ಲಿ ಬ್ಲಡ್ ಕ್ಲಾಟ್ ಆಗೋದೇ ಇಲ್ಲಲ್ಲ, ಅದು ಹೆಂಗಾಗುತ್ತೆ ಅದು ನೋಡೋಣ. ಇಲ್ಲಿ ಮೆಕ್ಯಾನಿಸಮ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಇನ್ ಅವರ್ ಬಾಡಿ ಫೈಬ್ರಿನೋಜನ್ ಇದೆ, ಇನ್ಆಕ್ಟಿವ್ ಫಾರ್ಮಲ್ಲಿ ಇರುತ್ತೆ. ಬ್ಲಡ್ಡಲ್ಲಿ ಫೈಬ್ರಿನೋಜನ್ ಇದೆ, ಅದು ಇನ್ಆಕ್ಟಿವ್ ಫಾರ್ಮ್ ಆಗಿರುತ್ತೆ. ಸೊ ಅದು ಆಕ್ಟಿವ್ ಫೈಬ್ರಿನ್ ಆಗಿ ಕನ್ವರ್ಟ್ ಆಗುತ್ತೆ. ಒನ್ಸ್ ಇಫ್ ಇಟ್ ಇಸ್ ಆಕ್ಟಿವ್ ಫೈಬ್ರಿನ್ ಆದರೆ ಇಟ್ ಈಸ್ ಎ ನೆಟ್ವರ್ಕ್ ಲೈಕ್ ಆ್ಯಂಡ್ ಇಟ್ ವಿಲ್ ಕಾಸಸ್ ದಿ ಬ್ಲಡ್ ಕ್ಲಾಟಿಂಗ್. ನಮ್ಮ ಬ್ಲಡ್ಡಲ್ಲಿ ಫೈಬ್ರಿನೋಜನ್ ಇದೆ, ಅದು ಆಲ್ವೇಸ್ ಇನ್ಆಕ್ಟಿವ್ ಇದೆ. ಬಟ್ ಅದು ಆಕ್ಟಿವ್ ಫೈಬ್ರಿನ್ ಆದರೆ ಅದು ಬ್ಲಡ್ ಕ್ಲಾಟ್ ಮಾಡುತ್ತೆ. ಯಾವಾಗ ಆಕ್ಟಿವ್ ಫೈಬ್ರಿನ್ ಆಗುತ್ತೆ, ಯಾವಾಗಾದರೂ ಇಂಜುರಿ ಆಗುತ್ತಲ್ಲ, ಕಟ್ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ. ಬ್ಲೀಡಿಂಗ್ ಆದಮೇಲೆ ಇಮಿಡಿಯೇಟ್ಲಿ ನ್ಯಾಚುರಲ್ ಆಗಿ ಬ್ಲಡ್ ಕ್ಲಾಟ್ ಆಗುತ್ತೆ. ಹೇಗಾಗುತ್ತೆ, ಫೈಬ್ರಿನೋಜನ್ ಇದ್ದದ್ದು ಫೈಬ್ರಿನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಫೈಬ್ರಿನ್ ಹೆಂಗಿದೆ, ಅದು ನೆಟ್ವರ್ಕ್ ಲೈಕ್ ಇದೆ. ಇಲ್ಲಿ ಗ್ರೀನ್ ಕಲರ್ ನಾನು ಏನು ಡಯಾಗ್ರಾಮ್ ಡ್ರಾ ಮಾಡಿದ್ದೀನ, ಅದು ಈ ರೀತಿ ನೆಟ್ವರ್ಕ್ ಜಾಲಿ ಥರ ಹೆಣ್ಕೊಂಡಿರುತ್ತೆ ಒಂದರ ಮೇಲೆ ಒಂದು. ಸೊ ಅಲ್ಲಿ ಏನಾಗಿದೆ, ಈ ನೆಟ್ವರ್ಕಲ್ಲಿ ನಮ್ಮ ಈ RBC ಸೆಲ್ಸ್ ಇದೆಯಲ್ಲ, ರೆಡ್ ಬ್ಲಡ್ ಕಾರ್ಪೂಸಲ್ ಸೆಲ್ಸ್, ಅವು ಸಿಕ್ಕಾಕೊಂಡ್ರೆ ಅಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ. ಯಾಕಂದರೆ ಅವುಗಳು ಮೂವ್ಮೆಂಟ್ ಆಗೋದಿಲ್ಲ. ಈ ನೆಟ್ವರ್ಕ್ ಮಧ್ಯದಲ್ಲಿ RBC ಸಿಕ್ಕಾಕೊಂಡ್ರೆ ಅಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ. ಬಿಕಾಸ್ RBC ಅಲ್ಲಿ ಸ್ಟ್ರಕ್ ಆಗುತ್ತೆ, ಮೂವ್ಮೆಂಟ್ ಆಗೋದಿಲ್ಲ. ಸೊ ಅಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ. ಇದು ನ್ಯಾಚುರಲ್ ಆಗಿ ನಮ್ಮ ಬಾಡಿಯಲ್ಲಿ ಯಾವಾಗಾದರೂ ಇಂಜುರಿ ಆದರೆ ನಡೀತಾ ಇರುತ್ತೆ. ಬಟ್ ಬಾಡಿಯಲ್ಲಿ ನ್ಯಾಚುರಲಿ ಬ್ಲಡ್ ಫ್ಲೋ ಆಗ್ತಾ ಇದೆ, ಏನೋ ಒಂದು ಮೆಕ್ಯಾನಿಸಮ್ ತಪ್ಪೋಯ್ತು, ಫೈಬ್ರಿನೋಜನ್ ಇದ್ದದ್ದು ಆಕ್ಟಿವ್ ಫೈಬ್ರಿನ್ ಆದರೆ ಅದನ್ನು ನ್ಯಾಚುರಲ್ ಆಗಿ ರಿಮೂವ್ ಹೆಂಗೆ ಮಾಡೋದು, ಅದಕ್ಕೂ ಕೂಡ ನಮ್ಮ ಬಾಡಿಯಲ್ಲಿ ಮೆಕ್ಯಾನಿಸಮ್ ಇದೆ. ಏನಿದೆ ನೋಡಿ, ಇನ್ ಅವರ್ ಬಾಡಿ ದರ್ ಇಸ್ ಎ ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್ ಕೆಮಿಕಲ್ ಇದೆ, TPA ಅಂತ ಹೇಳ್ತೀವಿ, ವಿಚ್ ಹೆಲ್ಪ್ಸ್ ಟು ಲೈಸಿಸ್ ದಿ ಫೈಬ್ರಿನ್. ಈ ಆಕ್ಟಿವ್ ಫೈಬ್ರಿನ್ ಇದೆಯಲ್ಲ, ಅದನ್ನು ಲೈಸಿಸ್ ಮಾಡಲಿಕ್ಕೆ, ಅಂದರೆ ಅದನ್ನು ಬ್ರೇಕ್ ಮಾಡಲಿಕ್ಕೆ ಇದು ಕೆಲಸ ಮಾಡ್ತಿರುತ್ತೆ. ನ್ಯಾಚುರಲ್ ಆಗಿ ನಮ್ಮ ಬಾಡಿಯಲ್ಲಿ ಕೆಲಸ ಮಾಡ್ತಿರುತ್ತೆ. ಬಟ್ ಯಾವಾಗ ಈ ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್ ಕೆಲಸ ಮಾಡೋದಿಲ್ಲಲ್ಲ, ಆವಾಗ ಸ್ಟ್ರೆಪ್ಟೋಕೈನೇಸ್ ಇಂಜೆಕ್ಷನ್ ಕೊಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನೋಡೋಣ. ಒನ್ ಮೋರ್ ಈಸ್ ಸೈಕ್ಲೋಸ್ಪೋರಿನ್ A ಕೆಮಿಕಲ್ ಇದೆ. ಇಟ್ ಇಸ್ ಎ ಬಯೋ ಆಕ್ಟಿವ್ ಕೆಮಿಕಲ್ ಅಂತ ಹೇಳ್ತೀವಿ. ಸೈಕ್ಲೋಸ್ಪೋರಿನ್ A ಇಸ್ ಎ ಬಯೋ ಆಕ್ಟಿವ್ ಕೆಮಿಕಲ್. ಇಟ್ ಈಸ್ ಆಲ್ಸೋ ಪ್ರೊಡ್ಯೂಸ್ಡ್ ಫ್ರಾಮ್ ದಿ ಮೈಕ್ರೋಬ್. ಇದನ್ನು ಕೂಡ ಮೈಕ್ರೋಬ್ ಇಂದ ಪ್ರೊಡ್ಯೂಸ್ ಮಾಡಿದ್ದಾರೆ. ಯಾವ ಮೈಕ್ರೋಬ್ ಯೂಸ್ ಮಾಡ್ತಾರೆ ನೋಡಿ, ದಟ್ ಇಸ್ ಎ ಟ್ರೈಕೋಡರ್ಮಾ ಪಾಲಿಸ್ಪೋರಮ್, ಫಂಗಲ್ ಸ್ಪೀಸಿಸ್ ಇಂದ ಪ್ರೊಡ್ಯೂಸ್ ಮಾಡ್ತಾರೆ ಇದನ್ನ. ಅಂಡ್ ದಿಸ್ ಸೈಕ್ಲೋಸ್ಪೋರಿನ್ A, ಇಟ್ ಈಸ್ ಯೂಸ್ಡ್ ಇನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್. ಎಂತಕ್ಕೆ, ಟು ಇಮ್ಯೂನ್ ಸಪ್ರೆಸಿವ್ ಏಜೆಂಟ್ ಆಗಿ ಇದನ್ನ ಯೂಸ್ ಮಾಡ್ತಾರೆ. Cyclosporin A is most commonly used in the organ transplant patient as a immunosuppressive agent. ಯಾವುದಾದ್ರೂ ಒಬ್ಬ ಪೇಷಂಟ್ ಅಲ್ಲಿ ಕಿಡ್ನಿ ಎಲ್ಲ ಟ್ರಾನ್ಸ್ಫರ್ ಮಾಡಿರ್ತಾರೆ, ಬೇರೆಯವರ ಯಾರೋ ಪರ್ಸನ್ X ಇದ್ದಾರೆ, ಅವರು ಕಿಡ್ನಿಯನ್ನು ಡೊನೇಟ್ ಮಾಡ್ತಾರೆ. ಓಕೆ, ನನ್ನ ಬಾಡಿಗೆ ಅಂತ ಕನ್ಸಿಡರ್ ಮಾಡೋಣ.
ಯಾರೋ ಒಬ್ಬರು ನನ್ನ ಬಾಡಿಗೆ ಕಿಡ್ನಿಯನ್ನು ಡೊನೇಟ್ ಮಾಡಿದ್ದಾರೆ. ಸೊ ಆ ಡೊನೇಟೆಡ್ ಕಿಡ್ನಿ ಇದೆಯಲ್ಲ, ನಾನು ಅಕ್ಸೆಪ್ಟೆಡ್ ಕಿಡ್ನಿ ಇದೆಯಲ್ಲ, ಅದು ನನ್ನ ಬಾಡಿಗೆ ಫಾರಿನ್ ಬಾಡಿ ಆಯಿತು. ಅವಾಗ ನನ್ನ ಬಾಡಿಯಲ್ಲಿರೋ ಇಮ್ಯೂನ್ ಸಿಸ್ಟಮ್ ಇದೆಯಲ್ಲ, ಇಮ್ಯುನೋಗ್ಲೋಬುಲಿನ್ಸ್ ಇದೆಯಲ್ಲ, ಆ್ಯಂಟಿಬಾಡೀಸ್ ಅವೆಲ್ಲ ಆಕ್ಟಿವ್ ಆಗುತ್ತೆ ಮತ್ತು ಆ ಫಾರಿನ್ ಬಾಡಿಗೆ ಡ್ಯಾಮೇಜ್ ಮಾಡಲಿಕ್ಕೆ ಶುರು ಆಗುತ್ತೆ. ಆ ರೀತಿ ಆಗಬಾರ್ದು ಅಂತ ಕೆಲವೊಂದು ಹೊತ್ತಿಗೆ ಟೆಂಪ್ರರಿಯಾಗಿ ನನ್ನ ಬಾಡಿಯಲ್ಲಿರುವಂಥ ಎಲ್ಲ ಇಮ್ಯೂನ್ ಸಿಸ್ಟಮನ್ನು ಡಿಆಕ್ಟಿವೇಟ್ ಮಾಡಲಾಗುತ್ತೆ. ಸೊ ಆ ಬಾಡಿ ಬಂದು ಅಂದರೆ ಆ ಆರ್ಗನ್ ಬಂದು ಕಿಡ್ನಿ ಇದೆಯಲ್ಲ, ಕಿಡ್ನಿ ನನ್ನ ಬಾಡಿಯಲ್ಲಿ ಬಂದು ಪರ್ಫೆಕ್ಟಾಗಿ ಗ್ರಾಫ್ಟ್ ಆಗುವವರೆಗೆ ನನ್ನ ಈ ಬಾಡಿಯಲ್ಲಿರುವ ಇಮ್ಯೂನ್ ಸಿಸ್ಟಮನ್ನು ಇನ್ಆಕ್ಟಿವೇಟ್ ಮಾಡಲಾಗುತ್ತೆ, ಅದನ್ನು ಸಪ್ರೆಸ್ ಅದರ ಆಕ್ಟಿವಿಟಿಯನ್ನು ಇನ್ಹಿಬಿಟ್ ಮಾಡಲಾಗುತ್ತೆ. ಸೊ ಇಮ್ಯುನೋ ಸಪ್ರೆಸಿವ್ ಏಜೆಂಟ್ ಆಗಿ ಅದನ್ನು ಯೂಸ್ ಮಾಡಲಾಗುತ್ತೆ. ಓಕೆ, ನೆಕ್ಸ್ಟ್ ಸ್ಟಾಟಿನ್. It is also one of the bioactive chemical ಅಂತ ಹೇಳ್ತೀವಿ. It is produced from Monococcus purpureus. ಮೋಸ್ಟ್ ಕಾಮನ್ಲಿ ಇದನ್ನು ಈಸ್ಟ್ ಅಂತ ಹೇಳ್ತೀವಿ. ಸೊ ಈಗ ಒಂದು ಕ್ವಶನ್ ಬರುತ್ತೆ, ಸರ್ ಏನಿದು ಪದೇ ಪದೇ ಈಸ್ಟ್ ಅಂತ ಹೇಳ್ತೀವಿ? ಒಂದು ಸ್ಯಾಕ್ರೋಮೈಸಿಸ್ ಸರ್ವೇಸಿಯೆಗೆ ನೀವೇ ಈಸ್ಟ್ ಅಂತ ಹೇಳ್ತಿದ್ದೀರಾ, ಅದನ್ನು ಬೇಕರ್ಸ್ ಈಸ್ಟ್ ಅಥವಾ ಬ್ರೀವರ್ಸ್ ಈಸ್ಟ್ ಅಂತ ಹೇಳ್ತಿದ್ದೀರಾ ಅಂತ ನೀವು ನನಗೆ ಕ್ವಶನ್ ಮಾಡ್ಬೋದು. ಮತ್ತೆ ಇಲ್ಲಿ ಮೊನಾಸ್ಕಸ್ ಪರ್ಪ್ಯೂರಿಯಸ್ ಬಂತು, ಅದಕ್ಕೂ ಕೂಡ ಈಸ್ಟ್ ಅಂತಲೇ ಹೇಳ್ತಿದ್ದೀರಾ. ಹೌ ಇಟ್ ಈಸ್? ಈಸ್ಟ್ ಅಂದರೆ ಏನು? ಎನಿ ಅಸ್ಕೋಮೈಸೆಟ್ಸ್ ಬಿಲಾಂಗ್ ಟು ದಿ ಫಂಗಾಯಲ್ಲಿ ಅಸ್ಕೋಮೈಸೆಟ್ ಬರ್ತಲ್ಲ, ಯುನಿಸೆಲ್ಯುಲಾರ್ ಅಸ್ಕೋಮೈಸೆಟ್ಸ್ಗೆ, ಯುನಿಸೆಲ್ಯುಲಾರ್ ಫಂಗಾಯಿಗೆ ಜನರಲಿ ನಾವು ಈಸ್ಟ್ ಅಂತ ಕರಿತೀವಿ. ಆ್ಯಂಡ್ ದೇ ವಿಲ್ ರೀಪ್ರೊಡ್ಯೂಸ್, ದೇ ವಿಲ್ ಮಲ್ಟಿಪ್ಲೈ ಬೈ ದಿ ಬಡ್ಡಿಂಗ್. ಸೊ ಮೊನಾಸ್ಕಸ್ ಪರ್ಪ್ಯೂರಿಯಸ್ ಆರ್ ಈಸ್ಟ್ ಇದೆ, ಇಟ್ ರೆಡ್ಯೂಸಸ್ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ ಇನ್ ಅವರ್ ಬಾಡಿ. ಕೆಲವರು ಬಹಳ ದಪ್ಪ ಇರ್ತಾರೆ, ಫ್ಯಾಟ್ ಇರ್ತಾರೆ, ಅವರ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಮಾರ್ಕೆಟಲ್ಲೆಲ್ಲ ನೀವು ಆ್ಯಡ್ ನೋಡ್ತೀರಾ, ನಿಮ್ಮ ವೇಟ್ ಲಾಸ್ ಮಾಡ್ಕೊಳ್ಬೇಕೆ, ಓಕೆ, ಸೊ ಸ್ಲಿಮ್ ಆಗಬೇಕೆ, ಹ್ಯಾಂಡ್ಸಮ್ ಆಗಬೇಕೆ. ಸೊ ಅದಕ್ಕಾಗಿ ಕೆಲವೊಂದು ಕ್ಯಾಪ್ಸೂಲ್ ಸಜೆಸ್ಟ್ ಮಾಡ್ತಿರ್ತಾರೆ. ಏನಿರುತ್ತೆ ಅದರಲ್ಲಿ? ಯೂಶಲಿ ದೇ ಆರ್ ದಿ ಸ್ಟಾಟಿನ್ ಕಂಟೈನಿಂಗ್. ಮೇನ್ ಇಂಗ್ರೀಡಿಯೆಂಟ್ ಆರ್ ಸ್ಟಾಟಿನ್ ಕಂಟೈನಿಂಗ್ ಇರುತ್ತೆ. ದೇ ರೆಡ್ಯೂಸ್ ದಿ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್. ಸ್ಟಾಟಿನ್ ಜನರಲಿ ಇಟ್ ರೆಡ್ಯೂಸ್ ದಿ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್. ಸೊ ಕೆಲವೊಬ್ರು ಜಾಸ್ತಿ ದಪ್ಪನೇ ಇರೋದಿಲ್ಲ, ಎಷ್ಟು ತಿಂದರೂ ಕೂಡ ವೀಕೇ ಇರ್ತಾರೆ. ಇವನ್ ನಾನು ಅಷ್ಟೊಂದು ದಪ್ಪ ಇಲ್ಲ, ಏನೋ ಇದ್ದೀನಿ ತಕ್ಕ ಮಟ್ಟಿಗೆ, ಬಟ್ ಅಷ್ಟೊಂದಂತ ಏನು ಇಲ್ಲ, ಮತ್ತು ಆಗೋದು ಬೇಕಾಗಿಲ್ಲ ನನಗೆ. ಓಕೆ, ಸೊ ಈಗ ನಾರ್ಮಲ್ ಆಗಿ ನಮ್ಮ ಬಾಡಿಯಲ್ಲಿ ಬ್ಲಡ್ ಕೊಲೆಸ್ಟ್ರಾಲನ್ನು ರೆಡ್ಯೂಸ್ ಮಾಡಲಿಕ್ಕೆ ಏನಾದರೂ ಒಂದು ಕೆಮಿಕಲ್ ಇದೆಯಾ? ಇರುತ್ತಾ? ಎಸ್, ಅಫ್ಕೋರ್ಸ್ ಇರುತ್ತೆ. ಏನದು ನೋಡಿ, ಇಲ್ಲಿ ಮೇವಾಲೋನೇಟ್. ಇಟ್ ಈಸ್ ಸಿಮಿಲರ್ ಟು ಸ್ಟಾಟಿನ್. ಈ ಸ್ಟಾಟಿನ್ ಏನು ಕೆಲಸ ಮಾಡ್ತಿದೆಯಲ್ಲ ಅಂಥ ಕೆಲಸನೇ ಈ ಮೇವಾಲೋನೇಟ್ ಮಾಡ್ತಿರುತ್ತೆ. ನ್ಯಾಚುರಲಿ ಪ್ರೆಸೆಂಟ್ ಇನ್ ಬಾಡಿ, ನಮ್ಮ ಬಾಡಿಯಲ್ಲಿದ್ದು ನ್ಯಾಚುರಲ್ ಆಗಿ ಪ್ರೆಸೆಂಟ್ ಇರುತ್ತೆ. ಇಟ್ ಇಸ್ ಎ ಕಾಂಪಿಟೇಟಿವ್ ಇನ್ಹಿಬಿಟರ್ ಆಫ್ HMG coenzyme reductase ಅಂತ ಹೇಳ್ತೀವಿ. ವಾಟ್ ಈಸ್ HMG coenzyme reductase? ಸೊ ಯೂಶಲಿ ಬೀಟಾ ಗ್ಲುಟಾರಿಲ್ ಬೀಟಾ ಹೆಕ್ಸೋಸ್ ಮಿಥೈಲ್ ಗ್ಲುಟಾರಿಲ್ ಕೋಎನ್ಜೈಮ್ ರಿಡಕ್ಟೇಸ್ ಅಂತ ಹೇಳ್ತೀವಿ. ನೋಡಿ ಇಲ್ಲೇನು ಬೀಟಾ ಹೆಕ್ಸೋಸ್ ಮಿಥೈಲ್ ಗ್ಲುಟಾರಿಲ್ ಕೋಎನ್ಜೈಮ್ ರಿಡಕ್ಟೇಸ್. ಇದರ ಇನ್ಹಿಬಿಟರ್ ಆಗಿ ಇದನ್ನ ಇನ್ಹಿಬಿಟ್ ಮಾಡ್ತಾರೆ, ಇದರ ಆಕ್ಟಿವಿಟಿಯನ್ನು ಇನ್ಹಿಬಿಟ್ ಮಾಡಲಿಕ್ಕೆ ಮೇವಾಲುನೇಟ್ ಕೆಲಸ ಮಾಡುತ್ತಿರುತ್ತೆ. ಅಂದರೆ ಏನಿದೆ, HMG ಕೋಎನ್ಜೈಮ್ ರಿಡಕ್ಟೇಸ್ ಎನ್ಜೈಮ್ ಇದೆಯಲ್ಲ, ಇದು ಜಾಸ್ತಿ ಕೊಲೆಸ್ಟ್ರಾಲ್ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ. ನಮ್ಮ ಬಾಡಿಗೆ ಕೊಲೆಸ್ಟ್ರಾಲ್ ಕೂಡ ಬೇಕು ಪ್ಲಾಸ್ಮಾ ಮೆಮ್ಬ್ರೇನ್ ಸ್ಟ್ಯಾಬಿಲಿಟಿಗಾಗಿ. ನಮ್ಮ ಬಾಡಿ ಸೆಲ್ಸಿನ ಪ್ಲಾಸ್ಮಾ ಮೆಮ್ಬ್ರೇನ್ ಸ್ಟ್ಯಾಬಿಲಿಟಿಗಾಗಿ ಕೊಲೆಸ್ಟ್ರಾಲ್ ಬೇಕು, ಬಟ್ ಅದರ ಕ್ವಾಂಟಿಟಿ ಎಕ್ಸೆಸ್ ಆಗಬಾರ್ದು. ಸೊ ಆ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ರೆಡ್ಯೂಸ್ ಮಾಡಲಿಕ್ಕೆ ಮೆವಾಲುನೇಟ್ ನ್ಯಾಚುರಲ್ ಆಗಿ ನಮ್ಮ ಬಾಡಿಯಲ್ಲಿ ಕೆಲಸ ಮಾಡ್ತಿರುತ್ತೆ. ಇಫ್ ದಿಸ್ ಮೆವಾಲುನೇಟ್ ವಿಲ್ ನಾಟ್ ವರ್ಕ್ಸ್, ದೆನ್ ಅಲ್ಲಿ ಸ್ಟಾಟಿನ್ ಇಂಜೆಕ್ಷನ್ ಕೊಡಬೇಕಾಗುತ್ತೆ, ಅಥವಾ ಸ್ಟಾಟಿನ್ ಅನ್ನು ನಮ್ಮ ಬಾಡಿಯಲ್ಲಿ ಇಂಜೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ದ್ಯಾಟ್ಸ್ ಅಬೌಟ್ ದಿ ಸ್ಟಾಟಿನ್ ವಿಚ್ ಹೆಲ್ಪ್ಸ್ ಟು ರೆಡ್ಯೂಸ್ ದಿ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್. ನೆಕ್ಸ್ಟ್ ನೋಡಿ, ಮೈಕ್ರೋಬ್ಸ್ ಇನ್ ದಿ ಸಿವೇಜ್ ಟ್ರೀಟ್ಮೆಂಟ್. ಇಂಡಸ್ಟ್ರಿಯಲ್ ಪ್ರಾಡಕ್ಟಲ್ಲಿ ಮೈಕ್ರೋಬ್ಸ್ ಯಾವ ರೀತಿ ಯೂಸ್ ಮಾಡ್ತಾರೆ ಅದನ್ನಂತೂ ನೋಡಿದ್ದಾಯಿತು. ನೆಕ್ಸ್ಟ್ ನೋಡೋಣ ನಾವು ಮೈಕ್ರೋಬ್ಸ್ ಇನ್ ದಿ ಸಿವೇಜ್ ಟ್ರೀಟ್ಮೆಂಟ್. ವಾಟ್ ಈಸ್ ಸಿವೇಜ್? ಸಿವೇಜ್ ನಥಿಂಗ್ ಬಟ್ ಡ್ರೈನೇಜ್, ಗಟರ್ ವಾಟರ್ ಯಾ ಮುನ್ಸಿಪಲ್ ವೇಸ್ಟ್ ವಾಟರ್ ಅಂತ ಹೇಳ್ತೀವಿ. ಸಿವೇಜ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಮುನ್ಸಿಪಲ್ ವೇಸ್ಟ್ ವಾಟರ್ ಕೂಡ ಅಂತ ಹೇಳ್ತೀವಿ. ಸೊ ಈ ಮುನ್ಸಿಪಲ್ ವೇಸ್ಟ್ ವಾಟರ್ ಇದೆ, ಸಿಟಿ ಅರ್ಬನ್ ವೇಸ್ಟ್ ವಾಟರ್ ಇದೆ, ಅದನ್ನ ಟ್ರೀಟ್ ಮಾಡಲಿಕ್ಕೆ ಯಾವ ರೀತಿ ಮೈಕ್ರೋಬ್ಸ್ ಅನ್ನ ಬಳಸ್ಕೊಳ್ತಾರೆ ಅದನ್ನ ಇದರಲ್ಲಿ ನೋಡೋಣ. ಸೊ ಸಿವೇಜ್ ಈಸ್, ನಾನು ಇಲ್ಲಿ ಬರ್ದಿದ್ದೀನಿ, ಮುನ್ಸಿಪಲ್ ವೇಸ್ಟ್ ವಾಟರ್ ಯಾವ ರೀತಿ ಟ್ರೀಟ್ ಮಾಡ್ತಾರೆ ನೋಡಿ. ಸಿವೇಜ್ ಟ್ರೀಟ್ಮೆಂಟ್ ಡನ್ ಇನ್, ಸಿವೇಜ್ ಅಂದರೆ ವೇಸ್ಟ್ ವಾಟರ್.
ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಡನ್ ಇನ್ ಎಲ್ಲಿ ಮಾಡಲಾಗುತ್ತೆ? ಇನ್ ದಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಆರ್ STP ಅಂತ ಶಾರ್ಟ್ಕಟ್ ಅಲ್ಲಿ ಬರಿತೀವಿ. ಓಕೆ, ಇನ್ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಆರ್ ಅದನ್ನ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಕೂಡ ಅಂತ ಹೇಳ್ತಾರೆ, ETP. ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ STP ಆರ್ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಕೂಡ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಸಿವೇಜ್ ವಾಟರ್ನ ಟ್ರೀಟ್ ಮಾಡಲಾಗುತ್ತೆ. ಈ ಸಿವೇಜ್ ಟ್ರೀಟ್ಮೆಂಟ್ ಅಲ್ಲಿ ಮೇನ್ಲಿ 3 ಸ್ಟೆಪ್ ಅನ್ನ ಫಾಲೋ ಮಾಡಲಾಗುತ್ತೆ. ಅಂಡ್ ಬಟ್ ಆಸ್ ಪರ್ ದಿ NCERT, ಆಸ್ ಪರ್ ಯುವರ್ ಬುಕ್, ನಿಮ್ಮ ಬುಕ್ ಪ್ರಕಾರ ಅಲ್ಲಿ 2 ಸ್ಟೆಪ್ ಕೊಟ್ಟಿರೋದು. ಆಕ್ಚುಲಿ ಸಿವೇಜ್ ವಾಟರ್, ಒಂದು ಗಟರ್ ವಾಟರ್ ಹೋಗ್ತಾ ಇದೆಯಲ್ಲ, ವೇಸ್ಟ್ ಕೊಳಕ್ ವಾಟರ್, ಅದನ್ನ ಕುಡಿಯೋ ನೀರಾಗಿ ಪರಿವರ್ತನೆ ಮಾಡೋದಕ್ಕೆ 3 ಸ್ಟೆಪ್ ಬೇಕಾಗುತ್ತೆ. ನಾರ್ಮಲ್ ರಿವರ್ ಅಲ್ಲಿ ಅಥವಾ ಯಾವುದೋ ಒಂದು ಹೊಳೆ, ನದಿ, ನಾಲೆ ಎಲ್ಲೋ ಒಂದು ಸ್ವಲ್ಪ ವಾಟರ್ನ ಪ್ಯೂರಿಫೈ ಮಾಡಿ ನ್ಯಾಚುರಲ್ ಆಗಿ ಹರಿಲಿಕ್ಕೆ ಬಿಡಬೇಕಂದ್ರೆ ಓನ್ಲಿ 2 ಸ್ಟೆಪ್ಸ್ ಆರ್ ಇನಫ್. ಸೊ ನಿಮ್ಮ ಬುಕ್ಕಲ್ಲಿ 2 ಸ್ಟೆಪ್ಸನ್ನು ಮೆನ್ಷನ್ ಮಾಡಿದ್ದಾರೆ. 3ನೇ ಸ್ಟೆಪ್ ಕೂಡ ನಾನು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಮೇನ್ಲಿ ದರ್ ಆರ್ 3 ಸ್ಟೆಪ್ಸ್ ಆರ್ ಫಾಲೋಡ್. ಬಟ್ ಆಸ್ ಪರ್ ದಿ NCERT ಫಾರ್ ನೀಟ್ ಎಕ್ಸಾಮ್ಗಾಗಿ 2 ಸ್ಟೆಪ್ ಅಂತ ನೀವು ನೆನಪಿಟ್ಕೊಳ್ಬೇಕು. ಹೌ ಮೆನಿ ಸ್ಟೆಪ್ಸ್ ಆರ್ ಯೂಸ್ಡ್ ಇನ್ ದಿ ಸಿವೇಜ್ ಟ್ರೀಟ್ಮೆಂಟ್? ಇನ್ ದಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ದರ್ ಆರ್ 2 ಸ್ಟೆಪ್ಸ್. 3ನೇ ಸ್ಟೆಪ್ಪು ಅದನ್ನು ಪ್ಯೂರ್ ಕುಡಿಯೋ ನೀರಾಗಿ ಯೂಸ್ ಮಾಡಲಿಕ್ಕೆ ನಾವು ಅದನ್ನು 3ನೇ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಬರ್ದಿದ್ದೀನಿ ನಾನು, 3rd ಸ್ಟೆಪ್ ನಾಟ್ ಮೆನ್ಷನ್ಡ್ ಇನ್ ದಿ NCERT. ಸೊ ವಾಟ್ ಆರ್ ದೀಸ್ 3 ಸ್ಟೆಪ್ಸ್? ಪ್ರೈಮರಿ ಟ್ರೀಟ್ಮೆಂಟ್, ಸೆಕೆಂಡರಿ ಟ್ರೀಟ್ಮೆಂಟ್ ಆ್ಯಂಡ್ ಟೆರ್ಸರಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಪ್ರೈಮರಿ ಟ್ರೀಟ್ಮೆಂಟ್ ಈಸ್ ಎ ಫಿಸಿಕಲ್ ಪ್ರೋಸೆಸ್, ಸೆಕೆಂಡರಿ ಟ್ರೀಟ್ಮೆಂಟ್ ಈಸ್ ಎ ಬಯಾಲಜಿಕಲ್ ಪ್ರೋಸೆಸ್, ಆ್ಯಂಡ್ ಟೆರ್ಸರಿ ಟ್ರೀಟ್ಮೆಂಟ್ 3 ಡಿಗ್ರಿ ಅಂದರೆ ಟೆರ್ಸರಿ ಟ್ರೀಟ್ಮೆಂಟ್ ಈಸ್ ಎ ಫಿಸಿಕೋ ಕೆಮಿಕಲ್ ಪ್ರೋಸೆಸ್ ಅಂತ ಹೇಳ್ತೀವಿ. ಈ ಎಲ್ಲ 3 ಟ್ರೀಟ್ಮೆಂಟನ್ನು 1 by 1 ಡೀಟೇಲಲ್ಲಿ ನಾವು ಇಲ್ಲಿ ನೋಡಬೇಕಾಗಿದೆ. ಓಕೆ, ನೋಡೋಣ. ಇಲ್ಲಿ ಒಂದು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ನ ಇಮ್ಯಾಜಿನರಿ ಡಯಾಗ್ರಾಮ್ ಡ್ರಾ ಮಾಡಿದ್ದೀನಿ ನೋಡಿ. ಹಿಯರ್ ಐ ಡ್ರಾನ್ ದಿ ಇಮ್ಯಾಜಿನರಿ ಡಯಾಗ್ರಾಮ್ ಆಫ್ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಆರ್ STP ಅಂತ ಹೇಳ್ತೀವಿ. ಏನಿದೆ ನೋಡಿ, ಹೆಂಗೆ ಸ್ಟಾರ್ಟ್ ಆಗುತ್ತೆ? ಯೂಜ್ವಲಿ ಇಲ್ಲಿ ಒಂದು ಪ್ರೈಮರಿ ಎಫ್ಲೂಯೆಂಟ್ ಟ್ಯಾಂಕ್ ಇದೆ. ಇದೆಲ್ಲ ಪ್ರೈಮರಿ ಎಫ್ಲೂಯೆಂಟ್ ಟ್ಯಾಂಕ್. ಇಲ್ಲಿಂದ ಸಿವೇಜ್ ಹರಿದು ಬರುತ್ತೆ, ಅಂದರೆ ವೇಸ್ಟ್ ವಾಟರ್ ಹರಿದು ಬರುತ್ತೆ. ಸೊ ಇಲ್ಲಿ ಫಿಲ್ಟರ್ ಇರುತ್ತೆ. ಇನ್ ದಟ್ ಫಿಲ್ಟರ್ ದ ಫ್ಲೋಟಿಂಗ್ ಡೆಬ್ರೀಸ್ ಆರ್ ಸೆಡಿಮೆಂಟೆಡ್ ಡೆಬ್ರೀಸ್ ಇರುತ್ತೆ. ಫ್ಲೋಟಿಂಗ್ ಡೆಬ್ರೀಸ್ ಅಂತ ಪ್ಲಾಸ್ಟಿಕ್ಕು, ಪೇಪರು, ಬಾಕ್ಸು, ಮೆಟಲ್ ಟಿನ್ಸು ಅಂಥವೆಲ್ಲ, ಮೆಟಲ್ ಕ್ಯಾನ್ಸು ಅವೆಲ್ಲನ ಇಲ್ಲಿಂದ ತೆಗೆದುಹಾಕ್ತಾರೆ. ಸೊ ಸಿವೇಜ್ ವಾಟರನ್ನು ಮುಂದೆ ಹರಿಲಿಕ್ಕೆ ಬಿಡ್ತಾರೆ. ಇಲ್ಲೊಂದು ಪ್ರೈಮರಿ ಎಫ್ಲೂಯೆಂಟ್ ಟ್ಯಾಂಕ್ ಇದೆ, ಅಲ್ಲಿ ಸೆಟ್ಲ್ ಆಗಲಿಕ್ಕೆ, ಕೆಲವೊಂದು ಹೊತ್ತು ಸೆಟ್ಲ್ ಆಗಲಿಕ್ಕೆ ಇಲ್ಲಿ ಬಿಡ್ತಾರೆ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ದ ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕ್ ಅಂತ ಹೇಳಿ. ಕೆಲವೊಂದು ಹೊತ್ತು ಆಸ್ ಇಟ್ ಈಸ್ ಅದನ್ನು ಸೆಟ್ಲ್ ಆಗ್ಲಿಕ್ಕೆ ಬಿಟ್ಟರೆ ಅದರಲ್ಲಿ ಹೆವಿ ಪಾರ್ಟಿಕಲ್ಸ್ ಇರುತ್ತಲ್ಲ, ಸ್ಯಾಂಡ್, ಗ್ರಾವೆಲ್ಸ್, ಪೆಬಲ್ಸ್, ಅದೆಲ್ಲವೂ ಬಾಟಮಲ್ಲಿ ಸೆಟ್ಲ್ ಆಗುತ್ತೆ. ಮತ್ತು ಥಿನ್ ಫಿಲ್ಮ್ ಆಫ್ ವಾಟರ್ ಮೇಲೆ ಫ್ಲೋಟ್ ಆಗಲಿಕ್ಕೆ ಶುರು ಆಗುತ್ತೆ. ಹೆವಿ ಪಾರ್ಟಿಕಲ್ಸ್ ಬಾಟಮಲ್ಲಿ ಸೆಟ್ಲ್ ಆಗುತ್ತೆ. ನಾವು ದಿಸ್ ಥಿನ್ ಫಿಲ್ಮ್ ಆಫ್ ವಾಟರ್ ಇದೆಯಲ್ಲ, ಅದನ್ನು ನೆಕ್ಸ್ಟ್ ಟ್ಯಾಂಕ್ಗೆ ಫ್ಲೋ ಆಗ್ಲಿಕ್ಕೆ ಬಿಡ್ತಾರೆ. ನೆಕ್ಸ್ಟ್ ಟ್ಯಾಂಕ್ ಇದೆ, ಅದು ಏರಿಯೇಷನ್ ಟ್ಯಾಂಕ್. ಸೊ ಕೆಲವೊಬ್ಬರ ಮನದಲ್ಲಿ ಕ್ವಶನ್, ನಿಮ್ಮ ಮನಸ್ಸಿನಲ್ಲಿ ಕ್ವಶನ್ ಬರ್ತಿರ್ಬೋದು, ಸರ್ ಇಲ್ಲೊಂದು ಇದೆಯಲ್ಲ, ವಾಟರ್ ಈ ರೀತಿ ಹೋಗೋದಿಲ್ವಾ? ಸ್ವಲ್ಪ ಇಲ್ಲಿ ನೀವೆಲ್ಲ ತಲೆ ಓಡಿಸ್ಬೇಕು. ವಾಟರ್ ಈ ರೀತಿ ಎಲ್ಲಿ ಬೇಕಾದಲ್ಲಿ ಹೋಗೋದಿಲ್ಲ. ಇಲ್ಲೆಲ್ಲ ವೆಸಲ್ಸ್ ಬ್ಲಾಕ್ ಇರುತ್ತೆ, ಅಲ್ಲಿ ನಾಬನ್ನು ಆಫ್ ಮಾಡಿದರೆ ವಾಟರ್ ಹೋಗೋದಿಲ್ಲ. ವಾಟರ್ನ ಏರಿಯೇಷನ್ ಟ್ಯಾಂಕಲ್ಲೇ ಫ್ಲೋ ಮಾಡ್ಲಿಕ್ಕೆ ಅಲೋ ಮಾಡ್ತಾರೆ. ಓಕೆ, ಸೊ ಈ ರೀತಿ ವಾಟರ್ ಏರಿಯೇಷನ್ ಟ್ಯಾಂಕಲ್ಲಿ ಮುಂದೆ ಹೋದರೆ ಯಾವುದು ಪ್ರೈಮರಿ ಎಫ್ಲೂಯೆಂಟ್ ಅಂತ ಹೇಳ್ತೀವಿ. ಅದನ್ನು ಪ್ರೈಮರಿ ಸೆಟ್ಲಿಂಗ್ ಟ್ಯಾಂಕಲ್ಲಿ ಪ್ರೈಮರಿ ಎಫ್ಲೂಯೆಂಟ್ ಮುಂದೆ ಏರಿಯೇಷನ್ ಟ್ಯಾಂಕ್ ಹೋಗುತ್ತೆ. ಇಲ್ಲಿ ಹೆವಿ ಪಾರ್ಟಿಕಲ್ಸ್ ಏನಿರುತ್ತಲ್ಲ, ದಟ್ ಇಸ್ ಎ ಪ್ರೈಮರಿ ಸ್ಲಡ್ಜ್ ಅಂತ ಹೇಳ್ತೀವಿ. ಆ್ಯಂಡ್ ದೀಸ್ ಪ್ರೈಮರಿ ಸ್ಲಡ್ಜ್ ದೇ ಆರ್ ಯೂಸ್ಡ್ ಎಸ್ ಎ ಮ್ಯಾನ್ಯೂರ್. ಅದನ್ನು ಮ್ಯಾನ್ಯೂರ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇನ್ ದಿ ಏರಿಯೇಷನ್ ಟ್ಯಾಂಕಲ್ಲಿ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸ್ ಆಕ್ಸಿಜನ್ ಅನ್ನು ಪಂಪ್ ಮಾಡಲಾಗುತ್ತೆ. ಫ್ರಮ್ ದಿ ಎಕ್ಸ್ಟರ್ನಲ್ ಸೋರ್ಸ್ ಹೆಚ್ಚಿಗೆ ಆಕ್ಸಿಜನ್ ಅನ್ನು ಪಂಪ್ ಮಾಡಲಾಗುತ್ತೆ. ಮತ್ತು ಇಲ್ಲಿ ಕೆಲವೊಂದು ಫ್ಯಾನ್ಗಳು ಇರುತ್ತೆ. ಥ್ರೂ ದಟ್ ಫ್ಯಾನ್ ಆಕ್ಸಿಜನ್ ಪ್ರಾಪರ್ ಆಗಿ ಕಂಪ್ಲೀಟ್ ಟ್ಯಾಂಕಲ್ಲಿ ಸಪ್ಲೈ ಆಗುವಂಗೆ ನೋಡ್ಕೊಳ್ತಾರೆ. ಸೊ ಅದರಿಂದ ಇಫ್ ದರ್ ಇಸ್ ಎ ಆಕ್ಸಿಜನ್ ಲೆವೆಲ್ ವಿಲ್ ರೈಸಸ್, ಏನಾಗುತ್ತೆ ಅಲ್ಲಿ ಮೈಕ್ರೋಬಿಯಲ್ ಗ್ರೋತ್ ಫಾಸ್ಟ್ ಆಗುತ್ತೆ. ಪ್ರೈಮರಿ ಎಫ್ಲೂಯೆಂಟ್ ಇದೆಯಲ್ಲ, ಅದರಲ್ಲಿ ಮೈಕ್ರೋಬಿಯಲ್ ಗ್ರೋತ್ ಫಾಸ್ಟ್ ಆಗುತ್ತೆ. ಸೊ ಅಲ್ಲಿ ನಮಗೆ BOD ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ವಾಟ್ ಈಸ್ ದಿಸ್ BOD? ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಹೇಳ್ತೀವಿ. What is this biological oxygen demand? The amount of oxygen required by the microbes
to degrade the organic material in this primary effluent or in the sewage water or 1 liter of water kuda anta helbodu. So that we can say it is a means biological oxygen demand. General definition ಏನು ನೋಡಿ, biological ಏನಾದ್ರ ಮೀನಿಂಗ್ ನೋಡಿ, biological oxygen demand. ಆಕ್ಸಿಜನ್ ಡಿಮಾಂಡ್ ಮಾಡ್ತಿದೆ ಯಾರು? ಬಯಾಲಜಿಕಲ್ ಆರ್ಗ್ಯಾನಿಸಮ್ಸ್. ಯಾವುದು? ಮೈಕ್ರೋಬ್ಸ್. ಡಿಮಾಂಡ್ ಆಫ್ ಆಕ್ಸಿಜನ್ ಬೈ ದಿ ಮೈಕ್ರೋಬ್ಸ್ ಫಾರ್ ವಾಟ್ ಪರ್ಪಸ್? ಟು ಡಿಗ್ರೇಡ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ದಿ ವಾಟರ್. ಈ ವಾಟರ್ ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಇದೆಯಲ್ಲ, ಅದನ್ನ ಡಿಗ್ರೇಡ್ ಮಾಡಲಿಕ್ಕೆ ಎಷ್ಟು ಆಕ್ಸಿಜನ್ ಡಿಮಾಂಡ್ ಮಾಡುತ್ತೆ, ಅದನ್ನ BOD, ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಹೇಳ್ತೀವಿ. ಸೊ ಇನಿಷಿಯಲಿ ಯಾವ ರೀತಿಯಲ್ಲಿ ಪ್ರೈಮರಿ ಎಫ್ಲುಯೆಂಟ್ ಬಂತಲ್ಲ, ಆ ಟೈಮಲ್ಲಿ BOD ವ್ಯಾಲ್ಯೂ ಅದರ ಬಹಳ ಜಾಸ್ತಿ ಇರುತ್ತೆ. ಅಂದರೆ ಅಲ್ಲಿ ಜಾಸ್ತಿ ಆರ್ಗ್ಯಾನಿಕ್ ಮ್ಯಾಟರ್ ಇದೆ, BOD ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅಂದರೆ ಆಕ್ಸಿಜನ್ ಡಿಮಾಂಡ್ ಜಾಸ್ತಿ ಇರುತ್ತೆ. ಯಾವಾಗ ಬಿಕಾಸ್ ಆಫ್ ದಿ ಮೈಕ್ರೋಬಿಯಲ್ ಆಕ್ಟಿವಿಟಿ BOD ಅದರಲ್ಲಿರುವ ಆರ್ಗ್ಯಾನಿಕ್ ಇಂಪ್ಯೂರಿಟಿ ಕಡಿಮೆ ಆಗ್ತಾ ಹೋಯ್ತಲ್ಲ, BOD ವ್ಯಾಲ್ಯೂ ಕೂಡ ಕಡಿಮೆ ಆಯಿತು, ಅಂದರೆ ವಾಟರ್ ಪ್ಯೂರಿಫಿಕೇಶನ್ ಆಗ್ತಾ ಹೋಯಿತು ಅಂತ ಹೇಳ್ತೀವಿ. ಮತ್ತು ಇಲ್ಲಿ ಮೈಕ್ರೋಬ್ಸ್ ಗ್ರೋತ್ ಆಗುತ್ತಲ್ಲ, ಜನರಲಿ ದೇ ಆರ್ ದಿ ಏರೋಬಿಕ್ ಹೆಟ್ರೋಟ್ರೋಪಿಕ್ ಮೈಕ್ರೋಬ್ಸ್, ಎಸ್ಪೆಷಲಿ ಬ್ಯಾಕ್ಟೀರಿಯಾ ಮತ್ತು ಫಂಗೈ ಗ್ರೋತ್ ಆಗುತ್ತೆ. ಇಲ್ಲಿ ಬ್ಯಾಕ್ಟೀರಿಯಾ ಮತ್ತು ಫಂಗೈ ಡಿಸ್ಕ್ ಸೇಪ್ಡ್ ಫಾರ್ಮ್ ಆಗುತ್ತೆ, ಅದನ್ನು ಫ್ಲಾಕ್ಸ್ ಅಂತ ಹೇಳ್ತೀವಿ. ಒಂದು ಸಲ ಇಲ್ಲಿ ವಾಟರ್ ಕ್ಲಾರಿಫೈ ಆದರೆ ಓಕೆ, ಅದು ಸೆಕೆಂಡರಿ ಎಫ್ಲುಯೆಂಟ್ ಆಗುತ್ತೆ. ಆ್ಯಂಡ್ ದಿಸ್ ಸೆಕೆಂಡರಿ ಎಫ್ಲುಯೆಂಟ್ ಅನ್ನು ನೆಕ್ಸ್ಟ್ ಸೆಕೆಂಡರಿ ಸೆಟ್ಲಿಂಗ್ ಟ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಿ ಮತ್ತೆ ವಾಟರನ್ನು ಕೆಲವೊಂದು ಹೊತ್ತು ಆ್ಯಸ್ ಇಟ್ ಈಸ್ ಸೆಟ್ಲ್ ಆಗಲಿಕ್ಕೆ ಅಲೋ ಮಾಡ್ತಾರೆ. ಅಲ್ಲಿ ಸೆಟ್ಲ್ ಆದರೆ ಅದರಲ್ಲೂ ಕೂಡ ನಾನ್ ಡೈಜೆಸ್ಟೆಡ್ ಆರ್ಗ್ಯಾನಿಕ್ ಆರ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇರುತ್ತಲ್ಲ, ಅದು ಬಾಟಮಲ್ಲಿ ಹೆವಿ ಪಾರ್ಟಿಕಲ್ಸ್ ಬಾಟಮಲ್ಲಿ ಸೆಟ್ಲ್ ಆಗುತ್ತೆ. ಆ್ಯಂಡ್ ಕ್ಲಾರಿಫೈಡ್ ಎಫ್ಲುಯೆಂಟ್ ಇರುತ್ತಲ್ಲ, ಓಕೆ, ಥಿನ್ ಫಿಲ್ಮ್ ಆಫ್ ವಾಟರ್ ಕ್ಲಾರಿಫೈಡ್ ಎಫ್ಲುಯೆಂಟ್ ಇದೆಲ್ಲ, ಅದನ್ನು ಹೊರಗೆ ಹಾಕ್ತಾರೆ. ನಾವು ಇನ್ ದಿಸ್ ಕ್ಲಾರಿಫೈಡ್ ಎಫ್ಲುಯೆಂಟ್ ಅದು ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ, ಅದ್ರಲ್ಲಿ ಅಂತ ಹೇಳ್ಕೊಳ್ಳೋಂಥ ಹೆಚ್ಚಿಗೆ ಹೊಲಸೇನಿಲ್ಲ. ನಾವು ದಿಸ್ ಕ್ಲಾರಿಫೈಡ್ ಎಫ್ಲುಯೆಂಟ್ ಅಲೋ ಟು ಫ್ಲೋ ಇನ್ ದಿ ರಿವರ್, ನದಿಯಲ್ಲಿ ಅದನ್ನು ಫ್ಲೋ ಮಾಡಲಿಕ್ಕೆ ಅಲೋ ಮಾಡ್ತಾರೆ. ದೆನ್ ನೆಕ್ಸ್ಟ್ ಆರ್ ಅದರ್ವೈಸ್ ಅದು ನದಿಯಲ್ಲಿ ಫ್ಲೋ ಆಗ್ತಾ ಹೋದರೆ ನ್ಯಾಚುರಲ್ ಆಗಿ ಅದರ ಪ್ಯೂರಿಟಿ ಆಗ್ತಾ ಹೋಗುತ್ತೆ. ದೆನ್ ಅದರ್ವೈಸ್ ದಿಸ್ ಕ್ಲಾರಿಫೈಡ್ ಎಫ್ಲುಯೆಂಟ್ ಯೂಸ್ಡ್ ಇನ್ ದಿ ಟೆರ್ಸರಿ ಟ್ರೀಟ್ಮೆಂಟ್. ಟೆರ್ಸರಿ ಟ್ರೀಟ್ಮೆಂಟ್ ಅಂದರೆ ಏನು? ಇದು RO UV ರೇಸ್ ಟ್ರೀಟ್ಮೆಂಟ್ ಎಲ್ಲ ಹೇಳ್ತೀವಿಲ್ಲ, RO ವಾಟರ್, ರಿವರ್ಸ್ ಆಸ್ಮೋಸಿಸ್ ವಾಟರ್ ಅಂತ ನಾವು ಕುಡಿಲಿಕ್ಕೆ ಯೂಸ್ ಮಾಡ್ತೀವಿ ನೋಡಿ, RO ವಾಟರ್, ಪ್ಯೂರಿಫೈಡ್ ವಾಟರ್ ಅಂತ ನಾವು ಪ್ರತಿದಿನ ಕುಡಿಲಿಕ್ಕೆ ಯೂಸ್ ಮಾಡ್ತೀವಿ. ಅಂಥ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡಿ ಅದು ಟೆರ್ಸರಿ ಟ್ರೀಟ್ಮೆಂಟ್ ಮಾಡಿ ಅದನ್ನು ಎವ್ರಿ ಡೇ ಡೈಲಿ ಯೂಸ್ ಪರ್ಪಸ್ ಅನ್ನು ಬಳಸ್ತಾರೆ. ಸೊ ಇದರಲ್ಲಿ ಈಗ ಕ್ಲಾರಿಫೈಡ್ ಎಫ್ಲುಯೆಂಟ್ ಹೊರಗಡೆ ಹೋದರೆ ಇಲ್ಲಿ ಆಕ್ಟಿವೇಟೆಡ್ ಸ್ಲಡ್ಜ್ ಇದೆ. ವೈ ವಿ ಸೇ ಇಟ್ ಇಸ್ ಆಕ್ಟಿವೇಟೆಡ್ ಸ್ಲಡ್ಜ್? ಬಿಕಾಸ್ ಇದರಲ್ಲಿ ಏರೋಬಿಕ್ ಮೈಕ್ರೋಬ್ ಇದೆ, ಲಾಕ್ಸ್ ಇದೆ. ಓಕೆ, ಸೊ ಈ ಮೈಕ್ರೋಬ್ ಕಂಟೈನಿಂಗ್ ಸ್ಲಡ್ಜ್ ಇದೆಯಲ್ಲ, ಅದನ್ನ ಮೇಜರ್ ಪಾರ್ಟ್ ಆಫ್ ದಿಸ್ ಆಕ್ಟಿವೇಟೆಡ್ ಸ್ಲಡ್ಜ್ ಇಸ್ ಯೂಸ್ಡ್ ಇನ್ ದಿ anaerobic digester ಫಾರ್ ದಿ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್. And very small amount of this activated sludge again transferred to the aeration tank. Very small amount, na? Very small amount of activated sludge is again transferred to the aeration tank as a inoculum. Inoculum ಅಂದ್ರೆ ಏನು? ಈಗ ಇಲ್ಲಿ ಆಲ್ರೆಡಿ ಇದರಲ್ಲಿ ಮೈಕ್ರೋಬ್ಸ್ ಇದೆ, ಅದರ ಸ್ವಲ್ಪ ಪಾರ್ಟ್ ಅನ್ನು ತಗೊಂಡು ಮತ್ತೆ ಏರಿಯೇಷನ್ ಟ್ಯಾಂಕ್ ಆದರೆ ಹೊಸ ನೀರು ಬಂದಿರುತ್ತಲ್ಲ, ಅದ್ರಲ್ಲಿ ಹಾಕಿದರೆ ಇಮಿಡಿಯೇಟ್ ಆಗಿ ಮೈಕ್ರೋಬ್ ಗ್ರೋತ್ ಆಗುತ್ತೆ. ಇಲ್ಲಾಂದರೆ ನ್ಯಾಚುರಲ್ ಆಗಿ ಮೈಕ್ರೋಬ್ಸ್ ಅದರಲ್ಲಿ ಗ್ರೋ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ನಾವೇ ಸ್ವಲ್ಪ ಮೈಕ್ರೋಬ್ಸ್ ಅನ್ನು ತಗೊಂಡು ಏರೋಬಿಕ್ ಮೈಕ್ರೋಬ್ಸ್ ಅನ್ನು ತಗೊಂಡು ಇದರಲ್ಲಿ ಹಾಕಿದರೆ ಇಮಿಡಿಯೇಟ್ಲಿ ಮೈಕ್ರೋಬ್ಸ್ ಗ್ರೋತ್ ಆಗುತ್ತೆ, ಮತ್ತು ಅದರಲ್ಲಿರುವ ಆರ್ಗ್ಯಾನಿಕ್ ವೇಸ್ಟನ್ನು ಅದು ಡೈಜೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟಲ್ಲಿ ಸಿವೇಜ್ ಟ್ರೀಟ್ಮೆಂಟ್ ಮಾಡಲಾಗುತ್ತೆ. ಓಕೆ, ಸೊ ಇದಾಯಿತು ಸಿವೇಜ್ ಟ್ರೀಟ್ಮೆಂಟ್. ನೆಕ್ಸ್ಟ್ ನೋಡಿ ಅದರದ್ದೇ ಟ್ರೀಟ್ಮೆಂಟ್ ನೋಡೋಣ. 3 ಟ್ರೀಟ್ಮೆಂಟ್ ಬರುತ್ತೆ: ಪ್ರೈಮರಿ ಟ್ರೀಟ್ಮೆಂಟ್, ಸೆಕೆಂಡರಿ ಟ್ರೀಟ್ಮೆಂಟ್ ಆ್ಯಂಡ್ ಟೆರ್ಸರಿ ಟ್ರೀಟ್ಮೆಂಟ್. ಅವುಗಳನ್ನ ಒನ್ ಬೈ ಒನ್ ನೋಡೋಣ ನೋಡಿ. ಪ್ರೈಮರಿ ಟ್ರೀಟ್ಮೆಂಟ್ ಇಟ್ ಇನ್ವಾಲ್ವ್ ದಿ ರಿಮೂವಲ್ ಆಫ್ ಲಾರ್ಜ್ ಆ್ಯಂಡ್ ಸ್ಮಾಲ್ ಪಾರ್ಟಿಕಲ್ಸ್. ಅಲ್ಲಿ 2 ಪ್ರೊಸೆಸ್ ಫಾಲೋ ಮಾಡ್ತಾರೆ. ಒಂದು ಸಿಕ್ವೆನ್ಷಿಯಲ್ ಫಿಲ್ಟರೇಷನ್ ಆ್ಯಂಡ್ ಸೆಕೆಂಡ್ ಒನ್ ಇದೆ ಸೆಡಿಮೆಂಟೇಷನ್ ಅಂತ ಹೇಳ್ತೀವಿ. ಸಿಕ್ವೆನ್ಷಿಯಲ್ ಫಿಲ್ಟ್ರೇಷನ್ ಇಸ್ ನಥಿಂಗ್ ಬಟ್ ರಿಮೂವ್ ದಿ ಫ್ಲೋಟಿಂಗ್ ಡೆಬ್ರೀಸ್. ಇಲ್ಲಿ ಫ್ಲೋಟಿಂಗ್ ಡೆಬ್ರೀಸ್ ಅನ್ನ ರಿಮೂವ್ ಮಾಡ್ತಾರೆ. ಇನ್ ದಿ ಸಿಕ್ವೆನ್ಷಿಯಲ್ ಫಿಲ್ಟ್ರೇಷನ್ ದೇ ರಿಮೂವ್ ದಿ ಫ್ಲೋಟಿಂಗ್ ಡೆಬ್ರೀಸ್. And in the sedimentation, they remove the grit. There is soils and pebbles. Soils and pebbles iruttalla, adanna remove ಮಾಡ್ತಾರೆ by the sedimentation technique. Then next is secondary treatment. Secondary treatment ಏನಿದೆ ನೋಡಿ, ಯೂಶಲಿ ಇದನ್ನ ಬಯಾಲಜಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು. ಸೆಕೆಂಡರಿ ಟ್ರೀಟ್ಮೆಂಟ್ ಇದೆಯಲ್ಲ, ಇದು ದಿಸ್ ಇಸ್ ದಿ ಬಯಾಲಜಿಕಲ್ ಟ್ರೀಟ್ಮೆಂಟ್.
ಸೆಕೆಂಡರಿ ಟ್ರೀಟ್ಮೆಂಟ್ ಇದೆ ಬಯಾಲಜಿಕಲ್ ಟ್ರೀಟ್ಮೆಂಟ್. ಯಾವ ರೀತಿ ಟ್ರೀಟ್ ಮಾಡ್ತಾರೆ ನೋಡಿ, ಯೂಶಲಿ ಏರಿಯೇಷನ್ ಟ್ಯಾಂಕಲ್ಲಿ ಮತ್ತು ಸೆಕೆಂಡರಿ ಸೆಟ್ಲಿಂಗ್ ಟ್ಯಾಂಕಲ್ಲಿ ಏನು ಪ್ರೊಸೆಸ್ ನಡೆಯುತ್ತಲ್ಲ ಅದು ಸೆಕೆಂಡರಿ ಟ್ರೀಟ್ಮೆಂಟ್. ಓಕೆ, ಸೊ ಪ್ರೈಮರಿ ಎಫ್ಲುಯೆಂಟ್ ಪಾಸ್ಡ್ ಇನ್ ಟು ದಿ ಏರಿಯೇಷನ್ ಟ್ಯಾಂಕ್. Then, due to the pumping of air or oxygen, vigorous growth of microbes. ಯಾವುದು ಏರೋಬಿಕ್ ಹೆಟ್ರೋಟ್ರಾಪಿಕ್ ಮೈಕ್ರೋಬ್ ಗ್ರೋತ್ ಆಗ್ತಾ ಇದೆ. ಏನಾಗಿ ಗ್ರೋತ್ ಆಗುತ್ತದು? ಇಟ್ಸ್ ಗ್ರೋ ಆಸ್ ಎ ಫ್ಲಾಕ್. ಫ್ಲಾಕ್ ಅಂದ್ರೆ ಏನು? ದಟ್ ಇಸ್ ಎ ಡಿಸ್ಕ್ ಸೇಪ್ಡ್ ಬ್ಯಾಕ್ಟೀರಿಯಾ ಸರೌಂಡೆಡ್ ಬೈ ಫಂಗೈ. ಇಲ್ಲಿ ಬ್ಯಾಕ್ಟೀರಿಯಾ ಇದೆ, ಈ ರೀತಿ ಕನ್ಸಿಡರ್ ಮಾಡೋಣ. ದರ್ ಇಸ್ ಎ ಡಿಸ್ಕ್ ಸೇಪ್ಡ್ ಬ್ಯಾಕ್ಟೀರಿಯಾ. ಓಕೆ, ಇಲ್ಲಿ ಬ್ಯಾಕ್ಟೀರಿಯಾ ಇದೆ, ಅದರ ಸರೌಂಡಿಂಗ್ ಫಂಗಲ್ ಮೈಸೇಲಿಯಂ ಗ್ರೋತ್ ಆಗಿದೆ. ಇದರ ಸರೌಂಡಿಂಗ್ ಫಂಗಲ್ ಮೈಸಿಲಿಯಂ ಈ ರೀತಿ ಗ್ರೋತ್ ಆಗಿದೆ. ಸೊ ಅದು ಡಿಸ್ಕ್ ಸೇಪ್ಡ್ ಆಗಿರುತ್ತೆ. ಸೊ ದ್ಯಾಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಫ್ಲಾಕ್ಸ್ ಅಂತ ಹೇಳ್ತೀವಿ. ಎಲ್ಲಿ ಗ್ರೋತ್ ಆಗ್ತಾ ಇದೆ? ವಿದಿನ್ ದಿ ಏರಿಯೇಷನ್ ಟ್ಯಾಂಕ್, ವಿಚ್ ಹೆಲ್ಪ್ಸ್ ಟು ಡಿಗ್ರೇಡ್ ದಿ ಆರ್ಗ್ಯಾನಿಕ್ ವೇಸ್ಟ್ ವಿದಿನ್ ದಿ ವೇಸ್ಟ್ ವಾಟರ್ ಆರ್ ಇನ್ ದಿ ಪ್ರೈಮರಿ ಎಫ್ಲುಯೆಂಟ್ ವಾಟರ್. ಈ ರೀತಿ ಸೆಕೆಂಡರಿ ಟ್ರೀಟ್ಮೆಂಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ನೋಡೋಣ BOD. ವಾಟ್ ಈಸ್ ದಿಸ್ BOD? ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಹೇಳ್ತೀವಿ. The amount of oxygen required by microbes for the degradation of organic matter in 1 liter of water, that we can say BOD ಅಂತ ಹೇಳ್ತೀವಿ. ಇನಿಷಿಯಲಿ ವಾಟರಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಹೆಚ್ಚಿಗೆ ಇದ್ರೆ, ಏರೋ ಮಾರ್ಕ್ ಮೇಲೆ ಹೆಚ್ಚಿಗೆ ಇದೆ, ಆಸ್ ಇನಿಷಿಯಲಿ ಆರ್ಗ್ಯಾನಿಕ್ ಮ್ಯಾಟರ್ ಇಸ್ ಹೈ, BOD ವ್ಯಾಲ್ಯೂ ಇಸ್ ಆಲ್ಸೋ ಹೈ. Then initially in sewage BOD value is very high, and later as the microbes will show their activity, later BOD value will decreases because of the microbial activity. Then secondary effluent will forms, and secondary effluent it is transferred to the secondary settling tank, and from there clarified effluent allowed to flow in the river. ಎಕ್ಸಾಮ್ ಸಲುವಾಗಿ ಒಂದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಇದೆ. ಈ ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಳಿ, ಬಾಕ್ಸ್ ಪಾಯಿಂಟ್ ಆಗಿ ಬರ್ದಿದ್ದೀನಿ ನಾನು. ದಟ್ ಇಸ್ ಗ್ರೇಟರ್ ದಿ BOD ಆಫ್ ವಾಟರ್. ವಾಟರಲ್ಲಿ BOD ವ್ಯಾಲ್ಯೂ ಹೆಚ್ಚಿಗೆ ಇದೆ ಅಂದರೆ ಮೋರ್ ಈಸ್ ಇಟ್ಸ್ ಪೊಲ್ಯೂಟಿಂಗ್ ಪೊಟೆನ್ಷಿಯಲ್. ಅದರ BOD ವ್ಯಾಲ್ಯೂ ಹೆಚ್ಚಿಗೆ ಇದೆ ಅಂದರೆ ವಾಟರ್ ಜಾಸ್ತಿ ಪೊಲ್ಯೂಟೆಡ್ ಆಗಿದೆ ಅಂತ ತಿಳ್ಕೊಳ್ಬೇಕು. ಓಕೆ, ಗ್ರೇಟರ್ ದಿ BOD ಆಫ್ ವಾಟರ್, ಮೋರ್ ಈಸ್ ಇಟ್ಸ್ ಪೊಲ್ಯೂಟಿಂಗ್ ಪೊಟೆನ್ಷಿಯಲ್. ನೆಕ್ಸ್ಟ್ ನೋಡೋಣ ಟೆರ್ಸರಿ ಟ್ರೀಟ್ಮೆಂಟ್. ವಾಟ್ ಈಸ್ ದಿಸ್ ಟೆರ್ಸರಿ ಟ್ರೀಟ್ಮೆಂಟ್? ಯೂಶ್ವಲಿ ದ ಕ್ಲಾರಿಫೈಡ್ ಎಫ್ಲುಯೆಂಟ್ ಇದೆಯಲ್ಲ, ಅಗೇನ್ ಇಟ್ ಈಸ್ ಟ್ರೀಟೆಡ್ ಬೈ ಯೂಸಿಂಗ್ ದಿ ಕ್ಲೋರಿನ್. ವಾಟರಲ್ಲಿರೋ ಹಾರ್ಡ್ನೆಸ್ ಅನ್ನು ರಿಮೂವ್ ಮಾಡಲಿಕ್ಕೆ ಕ್ಲೋರಿನೇಷನ್ ಮಾಡ್ತಾರೆ ಅಥವಾ ಬ್ಲೀಚಿಂಗ್ ಮಾಡ್ತಿರ್ತಾರೆ. ಆರ್ RO, ದಟ್ ಇಸ್ ಎ ರಿವರ್ಸ್ ಆಸ್ಮೋಸಿಸ್ ಅಂತ ಹೇಳ್ತೀವಿ. RO ರಿವರ್ಸ್ ಆಸ್ಮೋಸಿಸ್. ಆ್ಯಂಡ್ UV ರೇಸ್ ಅನ್ನು ಯೂಸ್ ಮಾಡ್ತಾರೆ ಜಸ್ಟ್ ಟು ಕಿಲ್ ದಿ ಮೈಕ್ರೋಬ್ಸ್. ಓಕೆ, ಆ್ಯಂಡ್ ಇದರಿಂದ ಪ್ರೊಡ್ಯೂಸ್ ಆಗಿರುವಂಥ ವಾಟರ್ ಇರುತ್ತಲ್ಲ, ಕ್ಲೋರಿನೇಟೆಡ್ ವಾಟರ್ ಆರ್ RO ವಾಟರ್, UV ರೇಯಿಂದ ಟ್ರೀಟ್ಮೆಂಟ್ ಆಗಿರುವಂಥ ವಾಟರ್ ಇದೆಯಲ್ಲ, ದಿಸ್ ವಾಟರ್ ಈಸ್ ಜನರಲಿ ಯೂಸ್ಡ್ ಫಾರ್ ದಿ ಡೊಮೆಸ್ಟಿಕ್ ಪರ್ಪಸ್. ನಾವು ಹ್ಯೂಮನ್ ಬೀಯಿಂಗ್ಸ್ ಅದನ್ನು ಪ್ರತಿದಿನ ಬಳಸಲಿಕ್ಕೆ ಯೂಸ್ ಮಾಡ್ಕೊಳ್ಬೋದು. ಸೊ ದ್ಯಾಟ್ ವಿ ಕ್ಯಾನ್ ಸೆ ಇಟ್ ಇಸ್ ಅಬೌಟ್ ದಿ ಟೆರ್ಸರಿ ಟ್ರೀಟ್ಮೆಂಟ್. ನೆಕ್ಸ್ಟ್ ನೋಡೋಣ, ಇಲ್ಲಿ ಒಂದು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ನೋಡಿ. ನೀವೆಲ್ಲ NCERT ಬುಕ್ ನೋಡಿದ್ದೆ ಆದರೆ ಅದರಲ್ಲಿ ಈ ಇಮೇಜ್ ಕೊಟ್ಟಿದ್ದಾರೆ. ಓಕೆ, ದಟ್ ಇಸ್ ಎ, ಆ್ಯಂಡ್ ಸ್ಪೆಷಲಿ ಇಲ್ಲಿ ನೋಡಿದ್ದೆ ಆದರೆ ಇಲ್ಲಿ ವಾಟರ್ ಕೆಳಗಡೆಯಿಂದ ಮೇಲೆ ಬರ್ತಾ ಇದೆ, ಏನೋ ಆಗ್ತಾ ಇದೆ ಅಂತ ಅನಿಸುತ್ತೆ ಈ ಪಾಯಿಂಟಲ್ಲಿ. ಹಾಗಾದರೆ ಏನಿದು? ಇದು ಆ್ಯಕ್ಚುಲಿ ಏರಿಯೇಷನ್ ಟ್ಯಾಂಕ್ ಇದೆ. ಅಲ್ಲಿ ಹೊರಗಡೆಯಿಂದ ಎಕ್ಸ್ಟ್ರಾ ಆಕ್ಸಿಜನನ್ನು ಅಥವಾ ಎಕ್ಸ್ಟ್ರಾ ಏರನ್ನು ಪಂಪ್ ಮಾಡಲಾಗ್ತಾ ಇದೆ. ದಟ್ ಇಸ್ ಎ ಏರಿಯೇಷನ್ ಟ್ಯಾಂಕ್ ಇದೆ ಇಲ್ಲಿ. ನೆಕ್ಸ್ಟ್ ಇದು ನೋಡಿ, ಬರ್ಡ್ ವ್ಯೂ ಆಫ್, ಮೇಲ್ಗಡೆಯಿಂದ ಒಂದು ಡ್ರೋನ್ ಯೂಸ್ ಮಾಡಿಕೊಂಡು ಫೋಟೋ ಮಾಡಿರುವಂಥದ್ದು. ಓಕೆ, ಸೊ ಬರ್ಡ್ ವ್ಯೂ ಆಫ್ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ಲಿದೆ. ಒಂದು ಕಂಪ್ಲೀಟ್ ದೊಡ್ಡದು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಯಾವ ರೀತಿ ಇರುತ್ತೆ ಅದರ ಇಮೇಜ್ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ, ರಿವರ್ ಆಕ್ಷನ್ ಪ್ಲಾನ್ಸ್. ವಾಟ್ ಈಸ್ ದಿಸ್ ರಿವರ್ ಆಕ್ಷನ್ ಪ್ಲಾನ್? ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ರಿ, MOEF ಅಂತ ಹೇಳ್ತೀವಿ. ಇಟ್ ಇಸ್ ಎ ಪಾರ್ಟ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ. The Ministry of Environment and Forestry or MOEF, they started Ganga Action Plan and Yamuna Action Plan in the year 1985. They started Ganga Action Plan and Yamuna Action Plan in the year 1985. ಏನು ಈ ಪ್ಲಾನು? To conserve the major rivers of India like Ganga and Yamuna. ಈ ಗಂಗಾ ಮತ್ತು ಯಮುನಾ ರಿವರು ಮ್ಯಾಕ್ಸಿಮಮ್ ಸಿಟಿ ವೇಸ್ಟ್ ವಾಟರ್ ಅದರಲ್ಲಿ ಎಂಟರ್ ಆಗೋದ್ರಿಂದ ರಿವರ್ ವಾಟರ್ ಪೊಲ್ಯೂಟೆಡ್ ವಾಟರ್ ಆಗ್ತಾ ಇದೆ. ಸೊ ಈ ರಿವರ್ಗಳನ್ನು ಉಳಿಸ್ಕೊಳ್ಳಿಕ್ಕೆ
ಅವುಗಳಲ್ಲಿ ಪೊಲ್ಯೂಟೆಡ್ ವಾಟರ್ ಎಂಟರ್ ಆಗೋದನ್ನ ನಿಲ್ಲಿಸೋದಿಕ್ಕೆ ಅಲ್ಲಿ ಒಂದು ಹೊಸ ಪ್ಲಾನ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ದಟ್ ಇಸ್ ಎ ಗಂಗಾ ಆಕ್ಷನ್ ಪ್ಲಾನ್ ಅಂಡ್ ಯಮುನಾ ಆಕ್ಷನ್ ಪ್ಲಾನ್. ಸೊ ಈ ಪ್ಲಾನ್ ಮೇನ್ ಮೋಟೋ ಏನಾಗಿತ್ತು ನೋಡಿ ಇಲ್ಲಿ, ಮೆನಿ STPs ಅಂದ್ರೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್, ಮೆನಿ STPs ಇನ್ಸ್ಟಾಲ್ಡ್ ಅಲಾಂಗ್ ದಿ ಆರ್ ಕನ್ಸ್ಟ್ರಕ್ಟೆಡ್ ಅಲಾಂಗ್ ದಿ ಬ್ಯಾಂಕ್ ಆಫ್ ದೀಸ್ ರಿವರ್ಸ್. ಈ ರಿವರ್ಗಳ ದಂಡೆ ಏನಿದೆಯಲ್ಲ, ಬ್ಯಾಂಕ್ಸ್ ಏನಿದೆಯಲ್ಲ, ಅವುಗಳ ದಂಡೆಗುಂಟ ಬಹಳಷ್ಟು STPsಗಳನ್ನು ಕನ್ಸ್ಟ್ರಕ್ಟ್ ಮಾಡಿದರು, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟನ್ನು ಕನ್ಸ್ಟ್ರಕ್ಟ್ ಮಾಡಿದರು. ಸೊ ಪ್ರತಿಯೊಂದು ಸಿಟಿಯಿಂದ ಏನು ವೇಸ್ಟ್ ವಾಟರ್ ಬರುತ್ತಲ್ಲ, ಪ್ರತಿಯೊಂದು ಇಂಡಸ್ಟ್ರಿಯಲ್ ಏರಿಯಾದಿಂದ ಏನು ವೇಸ್ಟ್ ವಾಟರ್ ಬರುತ್ತಲ್ಲ, ಅವುಗಳನ್ನು STPಯಲ್ಲಿ ಟ್ರೀಟ್ ಮಾಡಿಯೇ ರಿವರ್ಗೆ ಫ್ಲೋ ಮಾಡಲಿಕ್ಕೆ ಅಲೋ ಮಾಡೋದು. ಅದರಿಂದ ಅಟ್ಲೀಸ್ಟ್ ರಿವರ್ ಪೊಲ್ಯೂಷನ್ ಲೆವೆಲ್ ಅನ್ನು ಕಂಟ್ರೋಲ್ ಮಾಡಬಹುದು ಅಂತ ಈ ಪ್ಲಾನನ್ನು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋಣ, ಮೈಕ್ರೋಬ್ಸ್ ಇನ್ ಬಯೋಗ್ಯಾಸ್ ಪ್ರೊಡಕ್ಷನ್ ಆರ್ ಮೈಕ್ರೋಬ್ಸ್ ಇನ್ ಗೋಬರ್ ಗ್ಯಾಸ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಬಯೋಗ್ಯಾಸ್ಗೆ ಹಳ್ಳಿ ಕಡೆಯಲ್ಲೆಲ್ಲ ಗೋಬರ್ ಗ್ಯಾಸ್ ಅಂತಾನು ಕೂಡ ಕರಿತಿರ್ತಾರೆ. ಸೊ ಈ ಬಯೋಗ್ಯಾಸ್ ಏನಿದು, ವಾಟ್ ಇಸ್ ದಿಸ್ ಬಯೋಗ್ಯಾಸ್? ಕಂಬಸ್ಟಿಬಲ್ ಗ್ಯಾಸ್ ಪ್ರೊಡ್ಯೂಸ್ಡ್ ಥ್ರೂ ದಿ ಆನರೋಬಿಕ್ ಬ್ರೇಕ್ ಡೌನ್ ಆಫ್ ಆರ್ಗ್ಯಾನಿಕ್ ವೇಸ್ಟ್ ಯಾ ಆರ್ಗ್ಯಾನಿಕ್ ಮ್ಯಾಟರ್. ಆನರೋಬಿಕ್ ಮೈಕ್ರೋಬ್ಸ್ ಅನ್ನ ಯೂಸ್ ಮಾಡಿಕೊಂಡು ಕಂಬಸ್ಟಿಬಲ್ ಗ್ಯಾಸ್ ಪ್ರೊಡ್ಯೂಸ್ ಮಾಡೋದಿದೆ. ಸೊ ಅದನ್ನು ನಾವು ಬಯೋಗ್ಯಾಸ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಹೆಂಗೆ ಮಾಡ್ತಾರೆ ನೋಡಿ ಇದು. ಯೂಶುವಲಿ ದ ಟೆಕ್ನಾಲಜಿ ಫಾರ್ ಬಯೋಗ್ಯಾಸ್ ಪ್ರೊಡಕ್ಷನ್ ವಾಸ್ ಫಸ್ಟ್ ಟೈಮ್ ಡೆವಲಪ್ಡ್ ಇನ್ ಇಂಡಿಯಾ. ದ ಟೆಕ್ನಾಲಜಿ ಫಸ್ಟ್ ಡೆವಲಪ್ಡ್ ಅಂಡರ್ 2 ಆರ್ಗನೈಸೇಷನ್, 2 ಇಂಡಿಯನ್ ಆರ್ಗನೈಸೇಷನ್, ಸೆಂಟ್ರಲ್ ಗವರ್ಮೆಂಟ್ ಫಂಡೆಡ್ ಆರ್ಗನೈಸೇಷನ್, 2 ಆರ್ಗನೈಸೇಷನ್ ಈ ಬಯೋಗ್ಯಾಸ್ ಪ್ರೊಡಕ್ಷನ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿದ್ದಾರೆ. What are the 2 organizations? One is KVIC and one more is IARI. KVIC, that is a Khadi and Village Industry Commission ಅಂತ ಹೇಳ್ತೀವಿ, Khadi and Village Industry Commission. IARI, that is a Indian Agriculture Research Institute, New Delhi ಅಲ್ಲಿ ಇದೆ ಇವೆರಡು ಆರ್ಗನೈಸೇಷನ್. So both these organizations work together and developed a technology for the biogas production. So actually biogas ಅಂತ ಹೇಳ್ತೀವಲ್ಲ, ಗೋಬರ್ ಗ್ಯಾಸ್ ಅಂತ ಹೇಳ್ತೀವಲ್ಲ, ಅದರ ಕಾಂಪೋನೆಂಟ್ಸ್ ಏನು, ಯಾವುದರಿಂದ ಆಗಿರುತ್ತೆ? ದ ಕಾಂಪೋಸಿಷನ್ ಆಫ್ ಬಯೋಗ್ಯಾಸ್ ಅಂತ ಬರ್ತೀವಿ. ಮೇನ್ ಕಾಂಪೋನೆಂಟ್ ಈಸ್ ಮೀಥೇನ್ ಗ್ಯಾಸ್, CH4. ಮೀಥೇನ್ ಗ್ಯಾಸ್, ಇಟ್ ಇಸ್ ಅಬೌಟ್ 50 to 70%. ಕಾರ್ಬನ್ ಡೈಆಕ್ಸೈಡ್, ಇಟ್ ಇಸ್ ಅಬೌಟ್ 30 to 40%. ದೆನ್ ಮಿಕ್ಸ್ಚರ್ ಆಫ್ ಅದರ್ ಗ್ಯಾಸಸ್, ಇಟ್ ಇಸ್ ಅಬೌಟ್ 10%. ವಾಟ್ ಆರ್ ದಿ ಮಿಕ್ಸ್ಚರ್ ಆಫ್ ಅದರ್ ಗ್ಯಾಸಸ್? ದೇ ಆರ್ hydrogen, nitrogen, hydrogen sulfide, etc. So these are the some other gases. Next, the calorific value of biogas. ಈ ಬಯೋಗ್ಯಾಸ್ನ ಕ್ಯಾಲೋರಿಫಿಕ್ ವ್ಯಾಲ್ಯೂ ಎಷ್ಟಿರುತ್ತೆ, ಅದರಲ್ಲಿ ಹೀಟ್ ಪ್ರೊಡಕ್ಷನ್ ಮಾಡುವ ಎಬಿಲಿಟಿ ಎಷ್ಟಿರುತ್ತೆ, ಎಷ್ಟು ಎನರ್ಜಿ ಇರುತ್ತೆ ನೋಡಿ. ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಬಯೋಗ್ಯಾಸ್ ಈಸ್ 4429 ಕಿಲೋ ಕ್ಯಾಲರೀಸ್ ಪರ್ ಸ್ಕ್ವೇರ್ ಮೀಟರ್ ಅಟ್ ದಿ 50% ಆಫ್ ಮಿಥೇನ್. ಆ ಗ್ಯಾಸ್ ಅಲ್ಲಿ 50% ಮಿಥೇನ್ ಇದ್ರೆ ಸಾರಿ if that gas contains 50% of methane, then its calorific value is 4429 kilocalories per cubic meter. Then raw material, most common raw material used for the biogas productions are mostly they are animal dung and agriculture waste. ಕ್ರಾಪ್ ಹಾರ್ವೆಸ್ಟ್ ಆದಮೇಲೆ ಅಗ್ರಿಕಲ್ಚರ್ ವೇಸ್ಟ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಮೋಸ್ಟ್ ಕಾಮನ್ಲಿ ಎನಿಮಲ್ ಡಂಗ್ ಯೂಸ್ ಮಾಡ್ಬೋದು. ಅದರ ಜೊತೆಗೆ ಸಿವೇಜ್ ವಾಟರನ್ನು ಕೂಡ, ಆಕ್ಟಿವೇಟೆಡ್ ಸ್ಲಡ್ಜ್ ಇರುತ್ತಲ್ಲ ಸಿವೇಜ್ ವಾಟರ್, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟಲ್ಲಿ ಆ ಆಕ್ಟಿವೇಟೆಡ್ ಸ್ಲಡ್ಜ್ ಕೂಡ ಇಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿದೆ ನೋಡಿ ಒಂದು ಬಯೋಗ್ಯಾಸ್ ಪ್ಲಾಂಟ್. ಮೇನ್ಲಿ 3 ಟ್ಯಾಂಕ್ ಇರುತ್ತೆ. ಒಂದು ಫಸ್ಟ್ ಟ್ಯಾಂಕ್, ದಿಸ್ ಇಸ್ ದಿ ಲಾರ್ಜ್ ಟ್ಯಾಂಕ್, ಅಂಡರ್ಗ್ರೌಂಡ್ ಇರುತ್ತೆ. ಆ್ಯಂಡ್ ಥರ್ಡ್ ಟ್ಯಾಂಕ್. ಫಸ್ಟ್ ಟ್ಯಾಂಕ್ ಇದೆ, ಅದರಲ್ಲಿ ರಾ ಮೆಟಲ್ಸ್ ಅನ್ನ ಆ್ಯಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ದಟ್ ಇಸ್ ಎ ಡಂಗ್, ಎನಿಮಲ್ ಡಂಗ್ ಆ್ಯಂಡ್ ವಾಟರ್ ಮಿಕ್ಸ್ ಆಗಿ ಸ್ಲರಿ ಫಾರ್ಮ್ ಅಲ್ಲಿ ಆ್ಯಡ್ ಮಾಡ್ತಾರೆ. ಸಾರಿ. ನೆಕ್ಸ್ಟ್ there is one more large tank, almost it is about 10 to 15 feet depth within the soil or within the earth. It is a concrete tank irutte, cement concrete tank irutte, which is almost 10 to 15 feet depth. This tank alli the produced slurry idella, animal dung and water anna idralli supply ಮಾಡಲಾಗುತ್ತೆ. And
ಇಲ್ಲಿ ಆನರೋಬಿಕ್ ಮೈಕ್ರೋಬ್ಸ್ ಗ್ರೋತ್ ಆಗಲಿಕ್ಕೆ ಅಲೋ ಮಾಡ್ತಾರೆ. ಎಂಥ ಮೈಕ್ರೋಬ್ಸು? ಜಸ್ಟ್ ಲೈಕ್ ಮಿಥೇನೋಜೆನಿಕ್ ಮೈಕ್ರೋಬ್ಸ್ ಅನ್ನ ಗ್ರೋ ಆಗಲಿಕ್ಕೆ ಇಲ್ಲಿ ಅಲೋ ಮಾಡ್ತಾರೆ. ಮತ್ತೆ ಈ ಆಡ್ ಮಾಡಿರುವಂಥ ಆರ್ಗ್ಯಾನಿಕ್ ಮ್ಯಾಟರ್ ಇದೆಯಲ್ಲ, ಅನಿಮಲ್ ಡಂಗ್ ಆರ್ ಅಗ್ರಿಕಲ್ಚರ್ ವೇಸ್ಟ್ ಅಂಡ್ ವಾಟರ್, ಇಲ್ಲಿ ಆನರೋಬಿಕ್ ಮೈಕ್ರೋಬ್ ಇಂದ ಡೈಜೆಸ್ಟ್ ಮಾಡ್ಲಿಕ್ಕೆ ಅಲೋ ಮಾಡ್ತಾರೆ. ಸೊ ದೇರ್ ಫೋರ್ ಇದನ್ನ ಈ ಟ್ಯಾಂಕ್ ಅನ್ನ ಡೈಜೆಸ್ಟರ್ ಟ್ಯಾಂಕ್ ಅಂತ ಹೇಳ್ತೀವಿ. ದಿಸ್ ಟ್ಯಾಂಕ್ ಇಸ್ ನೋನ್ ಆಸ್ ಎ ಡೈಜೆಸ್ಟರ್ ಟ್ಯಾಂಕ್. ಸೊ ಈ ಟ್ಯಾಂಕ್ ಮೇಲೆ ದರ್ ಇಸ್ ಒನ್ ಮೆಟಲ್ ಡ್ರಮ್ ಈಸ್ ಪ್ರೆಸೆಂಟ್ ಅಂಡ್ ದಟ್ ಜನರಲಿ ವಿ ಕ್ಯಾನ್ ಸೆಟ್ ಇಸ್ ಎ ಗ್ಯಾಸ್ ಹೋಲ್ಡರ್. ಯಾವ ರೀತಿ ಇಲ್ಲಿ ಆನರೋಬಿಕ್ ಮೈಕ್ರೋಬ್ಸ್ ಅದನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ, ಅಲ್ಲಿ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಶುರು ಆಗುತ್ತೆ. ಯಾವ ಗ್ಯಾಸ್? ಮೇನ್ಲಿ ಮಿಥೇನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪ್ರೊಡ್ಯೂಸ್ ಮಾಡುತ್ತೆ. ಅದರ ಜೊತೆಗೆ ಹೈಡ್ರೋಜನ್, ನೈಟ್ರೋಜನ್, ಹೈಡ್ರೋಜನ್ ಸಲ್ಫೈಡ್ ಕೂಡ ಇರುತ್ತೆ. ಸೊ ಈ ಮೆಟಲ್ ಡ್ರಮ್ ಇದೆಯಲ್ಲ, ಅದು ಗ್ಯಾಸ್ ಹೋಲ್ಡರ್ ಆಗಿ ಕೆಲಸ ಮಾಡುತ್ತೆ. ಯಾವ ರೀತಿ ಗ್ಯಾಸ್ ಇನ್ಕ್ರೀಸ್ ಆಗುತ್ತೆ, ಮೆಟಲ್ ಡ್ರಮ್ ಲೆವೆಲ್ ರೈಸ್ ಆಗ್ತಾ ಹೋಗುತ್ತೆ. ಮತ್ತೆ ಇದು ಯಾವ ರೀತಿ ಇನ್ಲೆಟ್ ಬರ್ತಾ ಇದೆಯಲ್ಲ, ಸೊ ಡೈಜೆಸ್ಟೆಡ್ ಪ್ರಾಡಕ್ಟ್ ಎಲ್ಲ ಇಲ್ಲಿಂದ ಹೊರಗಡೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ಸೊ ದಿಸ್ ಡೈಜೆಸ್ಟೆಡ್ ಪ್ರಾಡಕ್ಟ್ ದಟ್ ಇಸ್ ಸ್ಲಡ್ಜ್ ಟ್ಯಾಂಕ್ ಇಲ್ಲಿದೆ, ಅಲ್ಲಿಂದ ಅದನ್ನ ಹೊರಗಡೆ ತಗೊಂಡು ಈ ಸ್ಲಡ್ಜ್ ಟ್ಯಾಂಕ್ ಇಂದ ಸ್ಲಡ್ಜ್ ಇದೆಯಲ್ಲ, ದಿಸ್ ಸ್ಲಡ್ಜ್ ಯೂಸ್ಡ್ as a biofertilizer in agriculture. ಮತ್ತೆ ಇದನ್ನ ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ತಾರೆ ಆಸ್ ಎ ಬಯೋಫರ್ಟಿಲೈಸರ್. ಇದನ್ನ ಮತ್ತೆ ಅಗ್ರಿಕಲ್ಚರ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಗ್ಯಾಸ್ ಕಲೆಕ್ಟ್ ಆಗಿರೋದನ್ನ ಅದನ್ನ ಗ್ಯಾಸ್ ಥ್ರೂ ಎ ಪೈಪ್ ಇಟ್ ಈಸ್ ಸಪ್ಲೈಡ್ ಟು ದಿ ಕಿಚನ್ ಫಾರ್ ದಿ ಕುಕಿಂಗ್ ಪರ್ಪಸ್, ಫಾರ್ ದಿ ಫ್ಯೂಯಲ್ ಪ್ರೊಡಕ್ಷನ್ ಪರ್ಪಸ್. ಸೊ ಈ ರೀತಿ ಇಲ್ಲಿ ಬಯೋಗ್ಯಾಸ್ ಪ್ಲಾಂಟ್ ಕೆಲಸ ಮಾಡಿರುತ್ತೆ. ಅಂಡ್ ಇನ್ ದಿ ಡೈಜೆಸ್ಟರ್ ಟ್ಯಾಂಕ್ ಅಲ್ಲಿ ಅಥವಾ ಇಲ್ಲಿ ಬಯೋಗ್ಯಾಸ್ ಪ್ಲಾಂಟ್ ಅಲ್ಲಿ ಆನರೋಬಿಕ್ ಡೈಜೆಷನ್ ಪ್ರೊಸೆಸ್ ನಡೀತಾ ಇರುತ್ತೆ. ಅಂಡ್ ಮೋಸ್ಟ್ ಕಾಮನ್ಲಿ ಮೈಕ್ರೋಬ್ ಯೂಸ್ಡ್ ದೇ ಆರ್ ದಿ ಮಿಥೇನೋಜೆನಿಕ್ ಮೈಕ್ರೋಬ್ಸ್. ಅಂಡ್ ಮಿಥೇನೋಜೆನ್ಸ್ ಆರ್ ಮಿಥೇನ್ ಗ್ಯಾಸ್ ಪ್ರೊಡ್ಯೂಸಿಂಗ್ ಮಿಥೇನೋಜೆನ್ ಮೈಕ್ರೋಬ್ಸ್ ಆಗಿದೆಯಲ್ಲ, ಅದು ಆನರೋಬಿಕ್ ಹೆಟೆರೋಟ್ರಾಫಿಕ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ಮತ್ತೆ ಇಲ್ಲಿ ಒಂದು ಕೆಲವೊಂದು ಕ್ವಿಕ್ ಕ್ವಶನ್ಸ್ ಹಾಕಿದ್ದೀನಿ ನೋಡಿ, ಫಾರ್ ದಿ ಕ್ವಿಕ್ ರಿಕ್ಯಾಪ್ ಪರ್ಪಸ್. ಆಲ್ರೆಡಿ ನಾನು ಕೆಲವೊಂದು ಆನ್ಸರ್ ಮೆನ್ಷನ್ ಮಾಡಿದ್ದೀನಿ, ಅದನ್ನೇ ನಾನು ನಿಮ್ಮ ಜೊತೆಗೆ ತೋರಿಸ್ತಾ ಇದ್ದೀನಿ. ಓಕೆ, ಆಲ್ರೆಡಿ ನಾನು ಇದನ್ನು ಸಾಲ್ವ್ ಮಾಡಿದ್ದೀನಿ, ಅದನ್ನೇ ನಿಮ್ಮ ಜೊತೆಗೂ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಫಸ್ಟ್ ಒನ್ ಇಸ್ ಗಿವ್ ಎಕ್ಸಾಂಪಲ್ ಫಾರ್ ದಿ ನಾನ್ ಡಿಸ್ಟಿಲ್ಡ್ ಆಲ್ಕೋಹಾಲ್. ನಾನ್ ಡಿಸ್ಟಿಲ್ಡ್ ಆಲ್ಕೋಹಾಲ್ಗೆ ಎಕ್ಸಾಂಪಲ್ ಕೊಡಿ ನೋಡೋಣ. ದಟ್ ಇಸ್ ವೈನ್ ಅಂಡ್ ಬಿಯರ್. ವೈನ್ ಯಾವುದರಿಂದ ಪ್ರೊಡ್ಯೂಸ್ ಮಾಡ್ತಾರೆ? ಫ್ರೂಟ್ ಜ್ಯೂಸ್ ಇಂದ. ಬಿಯರ್ ಯಾವುದರಿಂದ ಪ್ರೊಡ್ಯೂಸ್ ಮಾಡ್ತಾರೆ? ಬಾರ್ಲಿ ಸೀಡ್ಸ್ ಇಂದ. ಓಕೆ, ವಾಟ್ ಆರ್ ದಿ ಕಾಂಪೋನೆಂಟ್ಸ್ ಆಫ್ ಬಯೋಗ್ಯಾಸ್? ಬಯೋಗ್ಯಾಸ್ ಕಾಂಪೋನೆಂಟ್ಸ್ ಏನು? ಮಿಥೇನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ನೈಟ್ರೋಜನ್, ಹೈಡ್ರೋಜನ್ ಸಲ್ಫೈಡ್. ಅವುಗಳ ಕಾನ್ಸಂಟ್ರೇಷನ್ ಹೇಳ್ತೀರಾ? ಮಿಥೇನ್ 50 to 70%, ಕಾರ್ಬನ್ ಡೈಆಕ್ಸೈಡ್ 30 to 40%, ಹೈಡ್ರೋಜನ್, ನೈಟ್ರೋಜನ್, ಹೈಡ್ರೋಜನ್ ಸಲ್ಫೈಡ್ ಗ್ಯಾಸ್ ಅಪ್ ಅಬೌಟ್ 10% ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಎನ್ಸೈಮ್ ಸ್ಟ್ರೆಪ್ಟೋಕೈನೇಸ್ ಇಸ್ ಯೂಸ್ಡ್ ಆಸ್. ಸ್ಟ್ರೆಪ್ಟೋಕೈನೇಸ್ ಎನ್ಸೈಮ್ ಅನ್ನ ಸ್ಟ್ರೆಪ್ಟೋಕೋಕಸ್ ಬ್ಯಾಕ್ಟೀರಿಯಾದಿಂದ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಇಟ್ ಈಸ್ ಯೂಸ್ಡ್ ಆಸ್ ಎ ಬ್ಲಡ್ ಕ್ಲಾಟ್ ಬ್ಲಸ್ಟರ್ ಆಗಿ ಯೂಸ್ ಮಾಡ್ತಾರೆ. ಬ್ಲಡ್ ಕ್ಲಾಟ್ ಬ್ಲಸ್ಟರ್ ಆಗಿ ಯೂಸ್ ಮಾಡ್ತೀವಿ. Then next question ಇದೆ, who discovered first antibiotic from the fungi Penicillium notatum? Penicillium notatum ದಿಂದ ಮೊದಲ ಫಂಗಾಯನ್ನ ಯಾರು ಡಿಸ್ಕವರ್ ಮಾಡಿದ್ರು? ಅಲೆಕ್ಸಾಂಡರ್ ಫ್ಲೆಮಿಂಗ್. ಓಕೆ, ನೆಕ್ಸ್ಟ್ ಬಯೋಕಂಟ್ರೋಲ್ ಏಜೆಂಟ್. ಕೆಲವೊಂದು ಮೈಕ್ರೋಬ್ಸ್ ಅನ್ನ, ಕೆಲವೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅನ್ನ, ಕೆಲವೊಂದು ಮೈಕ್ರೋಬ್ಸ್ ಅನ್ನ ಬಯೋಕಂಟ್ರೋಲ್ ಏಜೆಂಟ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಯಾವ ಮೈಕ್ರೋಬ್ಸ್ ಅನ್ನ ಜನರಲ್ ಆಗಿ ಬಯೋಕಂಟ್ರೋಲ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ ಅದನ್ನ ಇಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ. ಸೊ ನೋಡಿ, ಬಯೋಕಂಟ್ರೋಲ್ ಏಜೆಂಟ್ ಅಂದ್ರೆ ಏನು? ಕಂಟ್ರೋಲಿಂಗ್ ಪೆಸ್ಟ್ ಅಂಡ್ ಪ್ಯಾಥೋಜನ್ಸ್. ದ ಮೈಕ್ರೋಬ್ಸ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಯೂಸ್ ಟು ಕಂಟ್ರೋಲ್ ದಿ ಪೆಸ್ಟ್ ಅಂಡ್ ಪ್ಯಾಥೋಜನ್ಸ್, ಇನ್ಸೆಕ್ಟ್ ಪೆಸ್ಟ್ ಅಂಡ್ ಪ್ಯಾಥೋಜನ್ಸ್. ಈ ಬಯೋಕಂಟ್ರೋಲ್ ಏಜೆಂಟ್ ಇದೆಯಲ್ಲ, ಅದು ಮೈಕ್ರೋಬ್ಸ್ ಕೂಡ ಆಗಿರ್ಬೋದು, ಇನ್ಸೆಕ್ಟ್ ಕೂಡ ಆಗಿರ್ಬೋದು. ಅಗ್ರಿಕಲ್ಚರ್ ಕ್ರಾಪ್ ಅಲ್ಲಿ ಕೆಲವೊಂದು ಡಿಸೀಸ್ ಆಗ್ತಿರುತ್ತೆ. ಆ ಡಿಸೀಸ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಬೇರೆ ಮೈಕ್ರೋಬಿಯಲ್ ಪ್ರಾಡಕ್ಟ್ ಅನ್ನ ಸ್ಪ್ರೇ ಮಾಡೋದು. ಡೈರೆಕ್ಟ್ ಕೆಮಿಕಲ್ಸ್ ಯೂಸ್ ಮಾಡೋದು ಬೇಡ. ಓಕೆ, ಕೆಮಿಕಲ್ಸ್ ಯೂಸ್ ಮಾಡಿ 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 ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಸೊ ಲಿವಿಂಗ್ ಆರ್ಗ್ಯಾನಿಸಮ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋಣ. ನೇಚರ್ ಕ್ಲೀನ್ ಆಗಿರುತ್ತೆ, ಪ್ಯೂರಿಫಿಕೇಶನ್ ಲೆವೆಲ್ ಹೆಚ್ಚಿಗೆ ಇರುತ್ತೆ. ಸೊ ಅಲ್ಲಿ ಮೈಕ್ರೋಬ್ಸ್ ಆರ್ ಇನ್ಸೆಕ್ಟ್ಸ್ ವಿಚ್ ಆರ್ ಯೂಸ್ಡ್ ಆಸ್ ಎ ಬಯೋಕಂಟ್ರೋಲ್ ಏಜೆಂಟ್ಸ್. ಯಾವ ಮೈಕ್ರೋಬ್ಸ್ ಅಥವಾ ಇನ್ಸೆಕ್ಟ್ಸ್ ಯೂಸ್ ಮಾಡ್ತಾರೆ ನೋಡಿ? ದೀಸ್ ಮೈಕ್ರೋಬ್ಸ್ ಆರ್ ಇನ್ಸೆಕ್ಟ್, ದೇ ಮೇ ಬಿ ಯೂಸ್ಡ್ ಆಸ್ ಎ ಬಯೋಹರ್ಬಿಸೈಡ್ಸ್ ಆರ್ ಬಯೋವಿಡಿಸೈಡ್ಸ್. ಬಯೋಹರ್ಬಿಸೈಡ್ಸ್ ಅಂದ್ರೆ ಏನು? ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಇನ್ ಬಿಟ್ವೀನ್ ದಿ ಕ್ರಾಪ್ಸ್ ಕೆಲವೊಂದು ಕಸ ಬೆಳೀತಾ ಇರುತ್ತೆ, ವೀಡ್ ಪ್ಲಾಂಟ್ಸ್ ಬೆಳೀತಾ ಇರುತ್ತೆ.
ಕಳೆ ಅಂತ ಹೇಳ್ತೀವಿ, ಕಳೆ ಬೆಳೀತಾ ಇರುತ್ತೆ, ಅವುಗಳನ್ನು ರಿಮೂವ್ ಮಾಡಲಿಕ್ಕೆ ಒಂದು ಮ್ಯಾನ್ಯುವಲ್ ಆಗಿ ಫಾರ್ಮರ್ಸ್ ರಿಮೂವ್ ಮಾಡ್ತಿರ್ತಾರೆ. ಅದರ್ವೈಸ್ ಕೆಲವೊಂದು ಇನ್ಸೆಕ್ಟಿಸೈಡ್ ಯೂಸ್ ಮಾಡ್ತಾರೆ. ಮೋಸ್ಟ್ ಕಾಮನ್ಲಿ 2,4-D 2,4-ಡೈಕ್ಲೋರೋಫಿನಾಕ್ಸಿ ಆಸಿಡ್, 2,4,5-T ಈ ರೀತಿ ವಿಡಿಸೈಡ್ಸ್ ಅನ್ನ ಸ್ಪ್ರೇ ಮಾಡ್ತಿರ್ತಾರೆ. ಈಗ ಜಾಸ್ತಿ ವಿಡಿಸೈಡ್ ಯೂಸ್ ಮಾಡ್ಲಿಕ್ಕೆ ಶುರು ಆದರೆ ಸಾಯಿಲ್ ಫರ್ಟಿಲಿಟಿ ವೇರಿಯೇಷನ್ ಆಗುತ್ತೆ, ಸಾಯಿಲ್ pH ವೇರಿಯೇಷನ್ ಆಗುತ್ತೆ. ಸೊ ನಾಟ್ ಇನ್ ನಿಯರ್ ಫ್ಯೂಚರ್ ಬಟ್ ಇನ್ ನೆಕ್ಸ್ಟ್ ಫ್ಯೂಚರ್ ಇಟ್ ಮೇ ಡ್ಯಾಮೇಜಸ್ ದಿ ಸಾಯಿಲ್. ಸೊ ಅಲ್ಲಿ ಈ ಮೈಕ್ರೋಬ್ಸ್ ಅನ್ನ ಡೈರೆಕ್ಟ್ಲಿ ಬಯೋ ಹರ್ಬಿಸೈಡ್ಸ್ ಆರ್ ಬಯೋ ವಿಡಿಸೈಡ್ಸ್ ಆಗಿ ಯೂಸ್ ಮಾಡ್ತಿರ್ತಾರೆ. ದೆನ್ ಅಷ್ಟೇ ಅಲ್ಲ, ಮೈಕ್ರೋಬ್ಸ್ ಆರ್ ಇನ್ಸೆಕ್ಟ್ಸ್, ದೇ ಆರ್ ಆಲ್ಸೋ ಯೂಸ್ ಟು ಕಂಟ್ರೋಲ್ ದಿ ಅದರ್ ಪ್ಯಾಥೋಜೆನಿಕ್ ಇನ್ಸೆಕ್ಟ್ಸ್, ದಟ್ ವಿ ಕ್ಯಾನ್ ಸೇ ಬಯೋ ಇನ್ಸೆಕ್ಟಿಸೈಡ್ಸ್ ಅಂತ ಹೇಳ್ತೀವಿ. ಮೇನ್ಲಿ ಬಯೋ ಹರ್ಬಿಸೈಡ್ಸ್ ಅಂಡ್ ಬಯೋ ಇನ್ಸೆಕ್ಟಿಸೈಡ್ಸ್ ಒನ್ ಬೈ ಒನ್ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ನಾನು ಇಲ್ಲಿ ಬರ್ದಿದ್ದೀನಿ ಬಯೋ ವಿಡಿಸೈಡ್ಸ್ ಆರ್ ಬಯೋ ಹರ್ಬಿಸೈಡ್ಸ್ ಯಾವ ರೀತಿ ಯೂಸ್ ಮಾಡ್ತಾರೆ. ಮೇನ್ಲಿ ದೇ ಆರ್ ಆಫ್ ಟೂ ಟೈಪ್ಸ್. ಒಂದು ಮೈಕೋ ಹರ್ಬಿಸೈಡ್ಸ್ ಅಂಡ್ ಒನ್ ಮೋರ್ ಇನ್ಸೆಕ್ಟ್ ಪ್ರಿಡೇಟರ್ಸ್. ಮೈಕೋ ಅಂದ್ರೆ MYCO, ಇಲ್ಲಿ ನೋಡಿ MYCO ಅಂತ ಬರ್ದಿದ್ದೀನಿ. ಮೈಕೋ ಅಂದ್ರೆ ಫಂಗಾಯ್. ಓಕೆ, ಇಲ್ಲೆಲ್ಲಾದ್ರೂ ಬರಿತೀನಿ ನೋಡಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿ. ಮೈಕೋ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಫಂಗಾಯ್. ಓಕೆ, ಸೊ ಫಂಗಾಯನ್ನ ಡೈರೆಕ್ಟ್ಲಿ ವಿಡಿಸೈಡ್ ಆಗಿ ಯೂಸ್ ಮಾಡ್ತಿರ್ತಾರೆ ಕೆಲವೊಂದು ಫಂಗಾಯನ್ನ. ದ ಫಂಗಾಯ್ ಆರ್ ಯೂಸ್ಡ್ ಹಿಯರ್ ಆಸ್ ಎ ಮೈಕೋ ಹರ್ಬಿಸೈಡ್ಸ್. ಯಾವ್ದು ನೋಡಿ, ಕೆಲವೊಂದು ಎಕ್ಸಾಂಪಲ್ ಬರ್ದಿದ್ದೀನಿ. ಫೈಟೋಪ್ತೋರಾ ಪಾಲ್ಮಿಯೋರಾ ಇದರ ಪ್ರಾಡಕ್ಟ್ ಅನ್ನ ಫಸ್ಟ್ ಟೈಮ್ ಯೂಸ್ ಮಾಡಿದ್ರು, ಅದನ್ನ ಮಾರ್ಕೆಟಲ್ಲಿ ಹೆಸರಿಟ್ಟರು ಡಿವೈನ್ ಅಂತ ಹೆಸರಿಟ್ಟಿದ್ದಾರೆ. ಇಟ್ ಈಸ್ ಯೂಸ್ ಟು ಕಂಟ್ರೋಲ್ ದಿ ಮಿಲ್ಕ್ ವೀಡ್ ವೈನ್ ಇನ್ ದಿ ಸಿಟ್ರಸ್ ಆರ್ಕರ್ಡ್. ದೆನ್ ಕೊಲೆಟೋಟ್ರೈಕಮ್ ಸ್ಪೀಸೀಸ್, ಇದರ ಪ್ರಾಡಕ್ಟ್ ಅನ್ನ ಮಾರ್ಕೆಟಲ್ಲಿ ಲಾಂಚ್ ಮಾಡಿದಾರಲ್ಲ, ಅದಕ್ಕೆ ಒಂದು ಹೆಸರಿಟ್ಟಿದ್ದಾರೆ ಕೊಲೆಗೋ. ಇಟ್ ಈಸ್ ಯೂಸ್ ಟು ಕಂಟ್ರೋಲ್ ದಿ ನಾರ್ದರ್ನ್ ಜಾಯಿಂಟ್ ವಿಚ್ ವೀಡ್ ಇನ್ ದಿ ರೈಸ್ ಫೀಲ್ಡ್. ರೈಸ್ ಫೀಲ್ಡ್ ಅಲ್ಲಿ ನಾರ್ದರ್ನ್ ಜಾಯಿಂಟ್ ವಿಚ್ ವೀಡ್ ಇದೆಯಲ್ಲ, ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಕೆಲವೊಂದು ಇನ್ಸೆಕ್ಟ್ಸ್ ಅನ್ನ ಕೂಡ ವೀಡ್ ಪ್ಲಾಂಟ್ಸ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. There we can say insect predators. ಇಲ್ಲಿ ಬರ್ತೀನಿ, ಇನ್ಸೆಕ್ಟ್ ಯೂಸ್ ಟು ಕಂಟ್ರೋಲ್ ದಿ ವೀಡ್ಸ್. There we can say insect predators. ಯಾವ್ದು ನೋಡಿ, ಕ್ಯಾಕ್ಟೋಬ್ಲಾಸ್ಟಿಸ್ ಕ್ಯಾಕ್ಟೋರಮ್, ಇಟ್ ಇಸ್ ಇನ್ಸೆಕ್ಟ್, ಕಾಮನ್ಲಿ ಕೊಚಿನಿಯಲ್ ಇನ್ಸೆಕ್ಟ್ ಅಂತ ಹೇಳ್ತೀವಿ. ಇಟ್ ಈಸ್ ಯೂಸ್ ಟು ಕಂಟ್ರೋಲ್ ದಿ ಕ್ಯಾಕ್ಟಸ್ ವೀಡ್. ಚಪ್ಪಟೆ ಕಳ್ಳಿ, ಜಡೆ ಕಳ್ಳಿ ಅಂತ ಕನ್ನಡದಲ್ಲಿ ಹೇಳ್ತೀರಲ್ಲ, ಈ ಕ್ಯಾಕ್ಟಸ್ ಪ್ಲಾಂಟ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಕ್ಯಾಕ್ಟೋಬ್ಲಾಸ್ಟಿಸ್ ಕ್ಯಾಕ್ಟೋರಮ್ ಪ್ಲಾಂಟ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಮೋಸ್ಟ್ ಕಾಮನ್ಲಿ ಇಟ್ ವಾಸ್ ಯೂಸ್ಡ್ ಸಕ್ಸಸ್ಫುಲಿ ಇನ್ ದಿ ಆಸ್ಟ್ರೇಲಿಯಾ. Chrysolina, that is a beetle insects. These are most commonly used to control the culmut weed. Culmut weeds ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಇನ್ನು ಕ್ರೈಸೋಲಿನಾ ಅಥವಾ ಬೀಟಲ್ಸ್ ಅನ್ನ ಯೂಸ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಬಯೋ ಇನ್ಸೆಕ್ಟಿಸೈಡ್ಸ್. ಬಯೋ ಇನ್ಸೆಕ್ಟಿಸೈಡ್ಸ್ ಯಾವುದಿದೆ ನೋಡಿ, ದಟ್ ಇಸ್ ಎ ಪ್ರಿಡೇಟರ್ ಇನ್ಸೆಕ್ಟ್ಸ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಪ್ರಿಡೇಟರ್ ಇನ್ಸೆಕ್ಟ್ಸ್ ಯೂಸ್ ಮಾಡ್ತಾರೆ, ಅಥವಾ ಬ್ಯಾಕ್ಟೀರಿಯಾ ಯೂಸ್ ಮಾಡ್ತಾರೆ ಇನ್ಸೆಕ್ಟ್ ಕಂಟ್ರೋಲ್ ಮಾಡಲಿಕ್ಕೆ, ಅಥವಾ ವೈರಸ್ ಯೂಸ್ ಮಾಡ್ತಾರೆ, ಅಥವಾ ಇವನ್ ಫಂಗಾಯ್ ಕೂಡ ಯೂಸ್ ಮಾಡ್ತಾರೆ ಆಸ್ ಎ ಬಯೋ ಇನ್ಸೆಕ್ಟಿಸೈಡ್. ಅಂದರೆ ಒಂದು ಇನ್ಸೆಕ್ಟ್ಸ್ ಅನ್ನ, ಫ್ಲೈಸ್, ಮಾಸ್ಕಿಟೋಸ್ ಎಲ್ಲ ಬರುತ್ತಲ್ರಿ, ಅವುಗಳ ಪಾಪ್ಯುಲೇಷನ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಬೇರೆ ಇನ್ಸೆಕ್ಟ್ ಅನ್ನೇ ಯೂಸ್ ಮಾಡಿ, ಇಲ್ಲ ಬ್ಯಾಕ್ಟೀರಿಯಾ ಯೂಸ್ ಮಾಡಿ, ಇಲ್ಲ ವೈರಸ್ ಯೂಸ್ ಮಾಡಿ, ಇಲ್ಲ ಫಂಗಾಯ್ ಯೂಸ್ ಮಾಡಿ, ಈ ರೀತಿಯಾಗಿ ಅವನ್ನ ಬಳಸ್ತಿರ್ತಾರೆ. ಯಾವುದ್ಯಾವುದೋ ಎಕ್ಸಾಂಪಲ್ ಬರುತ್ತೆ ನೋಡಿ, ಯಾವ ಇನ್ಸೆಕ್ಟ್ ಅಗೇನ್ಸ್ಟ್ ಯಾವ ಮೈಕ್ರೋಬ್ಸ್ ಅನ್ನ ಅಥವಾ ಆರ್ಗ್ಯಾನಿಸಮ್ ಅನ್ನ ಯೂಸ್ ಮಾಡ್ತಾರೆ. ಫಸ್ಟ್ ನೋಡೋಣ, ಪ್ರಿಡೇಟರ್ ಇನ್ಸೆಕ್ಟ್. ಒಂದು ಲೇಡಿ ಬರ್ಡ್ ಬೀಟಲ್ಸ್ ಇದೆ. ಲೇಡಿ ಬರ್ಡ್ ಬೀಟಲ್ಸ್ ಇಟ್ ಕಂಟ್ರೋಲ್ಸ್, ಲೇಡಿ ಬರ್ಡ್ ಬೀಟಲ್ ಇದೆಯಲ್ಲ, ಇಟ್ ಕಂಟ್ರೋಲ್ಸ್ ದಿ ಅಫಿಡ್ ಇನ್ಸೆಕ್ಟ್ ಇನ್ ದಿ ಅಗ್ರಿಕಲ್ಚರ್ ಕ್ರಾಪ್ ಪ್ಲಾಂಟ್ಸ್. ಅಫಿಡ್ ಸ್ಟೆಮ್ ಬೋರರ್ ಆಗಿ ಕೆಲಸ ಮಾಡ್ತಾ ಇರುತ್ತೆ, ಬಹಳಷ್ಟು ಡ್ಯಾಮೇಜ್ ಮಾಡ್ತಾ ಇರುತ್ತೆ, ಎಸ್ಪೆಷಲಿ ಕಾಟನ್ ಫೀಲ್ಡ್ ಅಲ್ಲಿ ಅಂಡ್ ಇನ್ ವೀಟ್ ಅಲ್ಲಿ. ಸೊ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಲೇಡಿ ಬರ್ಡ್ ಬೀಟಲ್ಸ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಡ್ರ್ಯಾಗನ್ ಫ್ಲೈ ಇಟ್ ಫೀಡ್ ಆನ್ ದಿ ಮಾಸ್ಕಿಟೋ ಲಾರ್ವೆ. ಮಾಸ್ಕಿಟೋ ಲಾರ್ವೆ ಅನ್ನ ಅದು ತಿಂತಾ ಇರುತ್ತೆ. ಲಾರ್ವೆ ತಿಂತಾ ಇದ್ರೆ ಅಡಲ್ಟ್ ಮಾಸ್ಕಿಟೋ ಆಗೋದಿಲ್ಲ, ಓವರ್ ಆಲ್ ಮಾಸ್ಕಿಟೋ ಪಾಪ್ಯುಲೇಷನ್ ಕಂಟ್ರೋಲ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಅಷ್ಟೇ ಅಲ್ಲ, ಕೆಲವೊಂದು ಬ್ಯಾಕ್ಟೀರಿಯಾನು ಕೂಡ ಯೂಸ್ ಮಾಡ್ತಿರ್ತಾರೆ. ಬ್ಯಾಕ್ಟೀರಿಯಾ ಎಸ್ಪೆಷಲಿ ಯಾವ್ದು ನೋಡಿ, ದಟ್ ಇಸ್ ಒಂದು ಎಕ್ಸಾಂಪಲ್ ಬರ್ದಿದ್ದೀನಿ, 2 ಎಕ್ಸಾಂಪಲ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಫಸ್ಟ್ ಎಕ್ಸಾಂಪಲ್ ನೋಡಿ, ಬ್ಯಾಸಿಲಸ್ ಥುರಿಂಜೆನೆಸಿಸ್, ಶಾರ್ಟ್ಕಟ್ ಅಲ್ಲಿ BT ಅಂತ ಹೇಳ್ತೀವಿ. The spores of Bacillus thuringiensis, there is a spore plus water. Bacillus thuringiensis spore ಮತ್ತೆ ಅದರ ಜೊತೆಗೆ ವಾಟರ್ ಮಿಕ್ಸ್ ಮಾಡ್ತಾರೆ, ಅದರಿಂದ ಒಂದು ಪ್ರಾಡಕ್ಟ್ ಬರುತ್ತೆ, ಒಂದು ಸೊಲ್ಯೂಷನ್ ಆಗುತ್ತಲ್ಲ, ಸ್ಪೋರ್ ಮತ್ತೆ ವಾಟರ್ ಎರಡು ಸೇರಿ ಅದನ್ನ ಸ್ಪೋರಿನೆ ಅಂತ ಹೇಳ್ತೀವಿ. ಇಟ್ ಇಸ್ ದ ಫಸ್ಟ್ ಬಯೋ ಇನ್ಸೆಕ್ಟಿಸೈಡ್ ಲಾಂಚ್ಡ್ ಇನ್ ದಿ ಮಾರ್ಕೆಟ್. ಮೊದಲ ಬಯೋ ಇನ್ಸೆಕ್ಟಿಸೈಡ್ ಯಾವುದಾದ್ರೂ ಇದೆಯಾ ಮಾರ್ಕೆಟ್ ಅಲ್ಲಿ ಬಂದಿತ್ತು, ಅದು ಸ್ಪೋರಿನೆ, ವಿಚ್ ಇಸ್ ಎ ಪ್ರಾಡಕ್ಟ್ ಆಫ್ ಬ್ಯಾಸಿಲಸ್ ಥುರಿಂಜೆನೆಸಿಸ್.
ಎಂತಕ್ಕೆ ಯೂಸ್ ಮಾಡ್ತಾರೆ ನೋಡಿ, ಇದನ್ನ ಈ ಸ್ಪೋರಿನ್ ಇದೆಯಲ್ಲ ಇದನ್ನ ಇಟ್ ಇಸ್ ಸ್ಪ್ರೇಡ್ ಆನ್ ಮಸ್ಟರ್ಡ್ ಅಂಡ್ ಫ್ರೂಟ್ ಪ್ಲಾಂಟ್ಸ್. ಮಸ್ಟರ್ಡ್ ಪ್ಲಾಂಟ್ ಅಲ್ಲಿ ಮತ್ತೆ ಫ್ರೂಟ್ ಪ್ಲಾಂಟೇಶನ್ ಕ್ರಾಪ್ಸ್ ಅಲ್ಲಿ ಬಹಳ ಯೂಸ್ ಮಾಡ್ತಾರೆ ಇದನ್ನ. ಎಂತಕ್ಕೆ? ಟು ಕಂಟ್ರೋಲ್ ದಿ ಬಟರ್ಫ್ಲೈ ಕ್ಯಾಟರ್ಪಿಲ್ಲರ್ ಅಂಡ್ ಕಾಟನ್ ಬಾಲ್ ವರ್ಮ್. ಬಟರ್ಫ್ಲೈ ಕ್ಯಾಟರ್ಪಿಲ್ಲರ್ ಅಂಡ್ ಕಾಟನ್ ಬಾಲ್ ವರ್ಮ್ ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಇವುಗಳನ್ನ ಯೂಸ್ ಮಾಡ್ತಾರೆ. ಎಂತಕ್ಕೆ? ಯೂಶಲಿ ಐ ಥಿಂಕ್ ವಿದ್ಯಾರ್ಥಿ ಮಿತ್ರರೇ ನೀವೆಲ್ಲರೂ ಬಯೋಟೆಕ್ನಾಲಜಿ ಚಾಪ್ಟರ್ ಅಲ್ಲಿ ಇದನ್ನ ನೋಡಿದೀರಾ. ದಿಸ್ ಬ್ಯಾಸಿಲಸ್ thuringiensis it will produce one protein, endotoxic protein, cry protein ಅಂತ ಹೇಳ್ತೀವಿ, which blocks the spore which contains a specific toxin protein which blocks the gut of these cotton bollworm or we can say butterfly caterpillar populations ಅನ್ನ ಇದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಸುಡೋಮೊನಾಸ್ ಸೆಪಾಸಿಯಾ ಬ್ಯಾಕ್ಟೀರಿಯಾ, ಇದರ ಸ್ಪೋರ್ಸ್ ಅನ್ನ ಸ್ಪ್ರೇ ಮಾಡ್ತಿರ್ತಾರೆ. The Pseudomonas sepacia, it controls the nematodal pathogens and nematodal diseases in the crop plants. Next nodi, even viruses are also used as a bioinsecticides. ಯಾವ ರೀತಿ ಯೂಸ್ ಮಾಡ್ತಾರೆ ನೋಡಿ, as bioinsecticides virus are used as a bioinsecticides, especially NPV virus ಯೂಸ್ ಮಾಡ್ತಾರೆ. ಯಾವುದು? ನ್ಯೂಕ್ಲಿಯರ್ ಪಾಲಿಹೆಡ್ರಲ್ ವೈರಸ್. ಇಟ್ ಬಿಲಾಂಗ್ಸ್ ಟು ದಿ ಗ್ರೂಪ್ ಆಫ್ ಬ್ಯಾಕ್ಯುಲೋವೈರಸ್ ಅಂತ ಹೇಳ್ತೀವಿ. ನ್ಯೂಕ್ಲಿಯೋಪಾಲಿಹೆಡ್ರೋವೈರಸ್ ಇದೆಯಲ್ಲ, ಇಟ್ ಬಿಲಾಂಗ್ಸ್ ಟು ದಿ ಗ್ರೂಪ್ ಆಫ್, ಇಟ್ ಬಿಲಾಂಗ್ಸ್ ಟು ದಿ ಕ್ಯಾಟಗರಿ ಆಫ್ ಬ್ಯಾಕ್ಯುಲೋವೈರಸಸ್. ಇದರ ಸ್ಪೆಸಿಫಿಕ್ ಫೀಚರ್ಸ್ ಏನಿದೆ ನೋಡಿ, ದೀಸ್ NPV ನ್ಯೂಕ್ಲಿಯೋಪಾಲಿಹೆಡ್ರೋವೈರಸಸ್ ಆರ್ ಸ್ಪೀಸೀಸ್ ಸ್ಪೆಸಿಫಿಕ್. ನೀವು ಅದನ್ನು ಸ್ಪ್ರೇ ಮಾಡಿದ್ದೇ ಆದರೆ ಅಗ್ರಿಕಲ್ಚರ್ ಕ್ರಾಪ್ ಪ್ಲಾಂಟ್ ಮೇಲೆ ಅದನ್ನು ನೀವು ಸ್ಪ್ರೇ ಮಾಡಿದ್ದೇ ಆದರೆ, ಯಾವ ಇನ್ಸೆಕ್ಟ್ ಅನ್ನು ನೀವು ಕಿಲ್ ಮಾಡಬೇಕು ಅಂತ ಸ್ಪ್ರೇ ಮಾಡಿದ್ರಲ್ಲ ಆ ಸ್ಪೆಸಿಫಿಕ್ ಇನ್ಸೆಕ್ಟ್ ಅನ್ನು ಮಾತ್ರ ಅದು ಕಿಲ್ ಮಾಡುತ್ತೆ, ಬೇರೆ ಇನ್ಸೆಕ್ಟ್ ಅನ್ನು ಅದು ಟಾರ್ಗೆಟ್ ಮಾಡೋದೇ ಇಲ್ಲ. ಸೊ ಇಟ್ ಈಸ್ ಸ್ಪೀಸೀಸ್ ಸ್ಪೆಸಿಫಿಕ್. ನ್ಯಾರೋ ಸ್ಪೆಕ್ಟ್ರಮ್ ಇನ್ಸೆಕ್ಟಿಸೈಡಲ್ ಪ್ರಾಪರ್ಟಿ ಇರುತ್ತೆ, ಅಂದರೆ ಸ್ಪೆಸಿಫಿಕ್ ಟಾರ್ಗೆಟ್ ಆರ್ಗ್ಯಾನಿಸಮ್ ಮಾತ್ರ ಅದು ಡ್ಯಾಮೇಜ್ ಮಾಡುತ್ತೆ. ನಾಟ್ ಹಾರ್ಮ್ಫುಲ್ ಟು ನಾನ್ ಟಾರ್ಗೆಟ್ ಆರ್ಗ್ಯಾನಿಸಮ್. ಅಂದರೆ ಈಗ ವೈರಸ್ ಇದೆ, ವೈರಸ್ ಬೇರೆ ಯಾವುದಾದ್ರೂ ಬೇರೆ ಇನ್ಸೆಕ್ಟ್, ಯೂಸ್ಫುಲ್ ಇನ್ಸೆಕ್ಟ್ ಲೈಕ್ ಬಟರ್ಫ್ಲೈಸ್, ಹನಿ ಬೀಸ್, ಅವುಗಳಿಗೆ ಡ್ಯಾಮೇಜ್ ಮಾಡೋದಿಲ್ಲ. ಪ್ಲಾಂಟ್ಗೆ ಡ್ಯಾಮೇಜ್ ಮಾಡೋದಿಲ್ಲ. ಆ ಪ್ಲಾಂಟನ್ನು ತಿನ್ನುವಂಥ ನಾವು ಹ್ಯೂಮನ್ ಬೀಯಿಂಗ್ಸ್, ಎನಿಮಲ್ಸ್ ಇರುತ್ತಲ್ಲ ಅವುಗಳಿಗೆ ಏನು ಡ್ಯಾಮೇಜ್ ಆಗೋದಿಲ್ಲ. ಸೊ ನಾಟ್ ಹಾರ್ಮ್ಫುಲ್ ಟು ನಾನ್ ಟಾರ್ಗೆಟ್ ಆರ್ಗ್ಯಾನಿಸಮ್. ದೆನ್ ಇವನ್ ಫಂಗೈ ಆರ್ ಆಲ್ಸೋ ಯೂಸ್ಡ್ ಆಸ್ ಎ ಬಯೋ ಇನ್ಸೆಕ್ಟಿಸೈಡ್ಸ್. ಯಾವ ರೀತಿ ನೋಡಿ, ಬೆಸ್ಟ್ ಎಕ್ಸಾಂಪಲ್ ಇದೆ ಒಂದು ಟ್ರೈಕೋಡರ್ಮಾ ಸ್ಪೀಸಿಸ್, ಮೋಸ್ಟ್ ಕಾಮನ್ಲಿ ಬೈ ಇನ್ಸೆಕ್ಟಿಸೈಡ್ ಆಗಿ ಯೂಸ್ ಮಾಡ್ತಾರೆ. ಇಟ್ ಕಂಟ್ರೋಲ್ಸ್ ದಿ ಸಾಯಿಲ್ ಬಾರ್ನ್ ಪ್ಯಾಥೋಜನ್ಸ್. ಸಾಯಿಲ್ ಬಾರ್ನ್ ಪ್ಯಾಥೋಜನ್ಸ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಈ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಅಂತ ಹೇಳ್ತೀವಿ. ಮೋಸ್ಟ್ ಕಾಮನ್ಲಿ ಕಾಫಿ ಪ್ಲಾಂಟೇಶನ್ ಅಲ್ಲಿ ಇದನ್ನ ಬಹಳಷ್ಟು ಜಾಸ್ತಿ ಬಳಸ್ತಿರ್ತಾರೆ. ಓಕೆ, ಸೊ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಫಂಗೈ, ಇಟ್ ಯೂಸ್ ಟು ಕಂಟ್ರೋಲ್ ದಿ ಸಾಯಿಲ್ ಬಾರ್ನ್ ಪ್ಯಾಥೋಜನ್ಸ್. ನೆಕ್ಸ್ಟ್ ನೋಡೋಣ, ಮೈಕ್ರೋಬ್ಸ್ ಆಸ್ ಬಯೋಫರ್ಟಿಲೈಸರ್ಸ್. ಯಾವ ಮೈಕ್ರೋಬ್ಸ್ ಅನ್ನ ಬಯೋಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತಾರೆ ನೋಡಿ, ಒಂದು ಬ್ಯಾಕ್ಟೀರಿಯಾ ಇರ್ಬೋದು, ಸೈನೋಬ್ಯಾಕ್ಟೀರಿಯಾ ಇರ್ಬೋದು, ಆರ್ ಇವನ್ ಫಂಗೈ. ಬಯೋಫರ್ಟಿಲೈಸರ್ ಅಂದ್ರೆ ಏನು? ಕೆಲವೊಂದು ಮೈಕ್ರೋಬ್ಸ್ ಸಾಯಿಲ್ ಫರ್ಟಿಲಿಟಿಯನ್ನ ಇನ್ಕ್ರೀಸ್ ಮಾಡುತ್ತೆ. ದೇ ಇನ್ಕ್ರೀಸ್ ದಿ ಸಾಯಿಲ್ ಫರ್ಟಿಲಿಟಿ. ಹೌ ದೇ ಇನ್ಕ್ರೀಸ್ ದಿ ಸಾಯಿಲ್ ಫರ್ಟಿಲಿಟಿ? ಕೆಲವೊಂದು ಮಿನರಲ್ಸ್ ಅನ್ನ ಸಾಯಿಲ್ ಅಲ್ಲಿ ಫಿಕ್ಸ್ ಮಾಡುತ್ತೆ. ಸೊ ಅದರಿಂದ ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಆಗುತ್ತೆ. So therefore, there are certain microbes which are used as a biofertilizers. What are these microbes? They may be bacteria, cyanobacteria, or even fungi. So these microbes are used as a biofertilizers. So ಈ ಮೂರು microbes ಅನ್ನ ಒನ್ ಬೈ ಒನ್ ಡೀಟೇಲ್ ಅಲ್ಲಿ ನಾವು ನೋಡೋಣ ಇವಾಗ. ಫಸ್ಟ್ ಮೈಕ್ರೋಬ್ ನೋಡಿ, ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಇಟ್ ಈಸ್ ಯೂಸ್ಡ್ ಟು ಫಿಕ್ಸ್ ದಿ ಅಟ್ಮಾಸ್ಫರಿಕ್ ನೈಟ್ರೋಜನ್. ಅಟ್ಮಾಸ್ಫರಿಕ್ ನೈಟ್ರೋಜನ್ ಫಿಕ್ಸೇಷನ್ಗಾಗಿ ಯೂಸ್ ಮಾಡ್ತಾರೆ. ಎಲ್ಲ ಬ್ಯಾಕ್ಟೀರಿಯಾ ಅಲ್ಲ, ಕೆಲವೊಂದು ಮಾತ್ರ. ವಿದ್ಯಾರ್ಥಿ ಮಿತ್ರರೇ, is it possible you to give the example for atmospheric nitrogen fixing bacteria? Yes, of course. ಯಾವ್ದದು? ರೈಸೋಬಿಯಂ, ಫ್ರಾಂಕಿಯಾ, ಅಜಟೋಬ್ಯಾಕ್ಟರ್ ಅಲ್ಲ, ಇದೆಲ್ಲವೂ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಟ್ಮಾಸ್ಫರಿಕ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ಅದೇನು ನೋಡೋಣ ನೋಡಿ, ಬ್ಯಾಕ್ಟೀರಿಯಾ ವಿಚ್ ಹೆಲ್ಪ್ಸ್ ಟು ಫಿಕ್ಸ್ ದಿ ಅಟ್ಮಾಸ್ಫರಿಕ್ ನೈಟ್ರೋಜನ್. ಈ ಅಟ್ಮಾಸ್ಫರಿಕ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇದೆಯಲ್ಲ, generally they are of two types, symbiotic and non-symbiotic ಅಂತ ಬರುತ್ತೆ. Symbiotic means they are found associated with the other higher organisms, or they are found associated with the roots of angiospermic plants or any other plant parts of angiosperms or any other plants.
ಸಿಂಬಯಾಟಿಕ್ ಅಸೋಸಿಯೇಷನ್ ಶೋ ಮಾಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ನೋಡಿ, ರೈಸೋಬಿಯಂ ಇದೆಯಲ್ಲ, ಇಟ್ ಶೋ ದಿ ಅಸೋಸಿಯೇಷನ್ ವಿತ್ ದಿ ರೂಟ್ಸ್ ಆಫ್ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂಡ್ ಫಾರ್ಮ್ಸ್ ಇಂಟು ಎ ರೂಟ್ ನಾಡ್ಯೂಲ್ಸ್. ಲೆಗ್ಯುಮಿನಸ್ ಪ್ಲಾಂಟ್ಸ್ಗೆ ಯಾವುದಾದ್ರೂ ಎಕ್ಸಾಂಪಲ್ ಕೊಡ್ತೀರಾ? ಎಸ್, ಕೆಲವರು ಹೇಳ್ತಿದ್ದಾರೆ. ಯಾವುದು? ಬೀನ್ಸ್, ಗ್ರೀನ್ ಗ್ರಾಮ್, ಬ್ಲ್ಯಾಕ್ ಗ್ರಾಮ್, ಸೋಯಾಬೀನ್, ಗ್ರೌಂಡ್ನಟ್, lentils, all they are the best example for leguminous plants, where in their root commonly you can see the rhizobium species. They are the atmospheric nitrogen fixing bacteria. Next, Frankia. It also show the symbiotic association with roots of non-leguminous plants like ಯಾವುದು non-leguminous plant ಬರುತ್ತೆ ನೋಡಿ ಇಲ್ಲಿ. ಇವುಗಳಿಗೆ ಇದು ಕೆಲವೊಂದು ನಾನ್ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಲ್ಲಿ ಇರುತ್ತೆ. ಎಕ್ಸಾಂಪಲ್ ಬರಿತೀನಿ ನಾನು ಇಲ್ಲಿ. ಇಟ್ ಈಸ್ ಫೌಂಡ್ ಕಾಮನ್ ಇನ್ ದಿ ನಾನ್ ಲೆಗ್ಯುಮಿನಸ್ ಪ್ಲಾಂಟ್ಸ್. ಯಾವ್ದು ನೋಡಿ, ಇಲ್ಲಿ ಬರಿತಾ ಇದ್ದೀನಿ, ನಾನು ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ನಾನ್ ಲೆಗ್ಯುಮಿನಸ್ ಪ್ಲಾಂಟ್ಸ್ ಒಂದು ಮಿರಿಕಾ, ಅಲ್ನಸ್, ಕ್ಯಾಜುರಿನಾ ಎಟ್ಸೆಟ್ರಾ. ಈ ಪ್ಲಾಂಟಲ್ಲಿ ಫ್ರಾಂಕಿಯಾ, ಈ ಪ್ಲಾಂಟ್ನ ರೂಟ್ಗಳಲ್ಲಿ ಫ್ರಾಂಕಿಯಾ ಸಿಗ್ತಿರುತ್ತೆ. ನಾನ್ ಸಿಂಬಯಾಟಿಕ್ ಮೀನ್ಸ್ ದೀಸ್ ಆರ್ ದಿ ಫ್ರೀ ಲಿವಿಂಗ್, ಸಾಯಿಲಲ್ಲಿ ಫ್ರೀ ಆಗಿ ಸಿಗ್ತಿರುತ್ತೆ ಇದು. ದೀಸ್ ಆರ್ ದಿ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ಯಾವುದು? ಅಜಿಟೋಬ್ಯಾಕ್ಟರ್, ಬಿಜರಿಂಕಿಯಾ, ಕ್ಲೋಸ್ಟ್ರಿಡಿಯಂ, ಕ್ಲೆಬ್ಸಿಯೆಲ್ಲಾ, ಈ ಎಲ್ಲ ಎಕ್ಸಾಂಪಲ್ ಬರುತ್ತೆ. ಬೇಕಾದ್ರೆ ನೀವು ಈ ರೀತಿ ನೆನಪಿಟ್ಕೊಳ್ಳಿ, ಎ ಬಿ ಸಿ. ಓಕೆ, ಅಟ್ಲೀಸ್ಟ್ 3 ಎಕ್ಸಾಂಪಲ್ ಆದರೂ ನೆನಪಿಟ್ಕೊಳ್ಳಿ. ಅಜಿಟೋಬ್ಯಾಕ್ಟರ್, ಬಿಜರಿಂಕಿಯಾ, ಕ್ಲೋಸ್ಟ್ರಿಡಿಯಂ, ಕ್ಲೆಬ್ಸಿಯೆಲ್ಲಾ. ಸೊ ದೀಸ್ ಆರ್ ದಿ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇತ್ತು. ನೆಕ್ಸ್ಟ್ ನೋಡೋಣ ಸೈನೋಬ್ಯಾಕ್ಟೀರಿಯಾ. ಸೈನೋಬ್ಯಾಕ್ಟೀರಿಯಾ ಆರ್ ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳ್ತೀವಿ. ಇನ್ ದಿ ಸೈನೋಬ್ಯಾಕ್ಟೀರಿಯಾ ನೈಟ್ರೋಜನ್ ಸ್ಪೆಸಿಫಿಕ್ ನೈಟ್ರೋಜನ್ ಫಿಕ್ಸಿಂಗ್ ಸೆಲ್ ಇರುತ್ತೆ. ದಟ್ ಇಸ್ ಎ ಹೆಟೆರೋಸಿಸ್ಟ್ ಸೆಲ್ ಅಂತ ಹೇಳ್ತೀವಿ. ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಮತ್ತೆ ನೈಟ್ರೋಜನ್ ಫಿಕ್ಸಿಂಗ್ ಸೈನೋಬ್ಯಾಕ್ಟೀರಿಯಾ ಇದೆಯಲ್ಲ, ಈ ನೈಟ್ರೋಜನ್ ಫಿಕ್ಸೇಷನ್ಗಾಗಿ ಒಂದು ಸ್ಪೆಸಿಫಿಕ್ ಎನ್ಸೈಮ್ ಬೇಕಾಗುತ್ತೆ. ಯಾರಾದ್ರೂ ಹೇಳ್ತೀರಾ ಯಾವ ಎನ್ಸೈಮ್ ಅದು? ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅದು ನೈಟ್ರೋಜಿನೇಜ್ ಎನ್ಸೈಮ್. ಇಟ್ ಇಸ್ ಎ ನೈಟ್ರೋಜಿನೇಜ್ ಎನ್ಸೈಮ್ ಅಂತ ಹೇಳ್ತೀವಿ. ಈ ನೈಟ್ರೋಜಿನೇಜ್ ಎನ್ಸೈಮ್ ಇದೆಯಲ್ಲ, ವಿಚ್ ಹೆಲ್ಪ್ಸ್ ಟು ಫಿಕ್ಸ್ ದಿ ಅಟ್ಮಾಸ್ಫಿರಿಕ್ ನೈಟ್ರೋಜನ್. ಅಂಡ್ ಸೈನೋಬ್ಯಾಕ್ಟೀರಿಯಾಗಳಲ್ಲಿ ಒಂದು ಸ್ಪೆಸಿಫಿಕ್ ಮಾಡಿಫೈಡ್ ಸೆಲ್ ಇರುತ್ತೆ. ದಟ್ ಇಸ್ ಎ ನೈಟ್ರೋಜಿನೇಜ್ ಎನ್ಸೈಮ್ ಪ್ರೊಡ್ಯೂಸಿಂಗ್ ಸೆಲ್ ಇರುತ್ತೆ. ಅದು ಹೆಟ್ರೋಸಿಸ್ಟ್ ಸೆಲ್ ಅಂತ ಹೇಳ್ತೀವಿ. ಓಕೆ, that we can say it is a heterocyst cell. Next, ಈ ಸೈನೋಬ್ಯಾಕ್ಟೀರಿಯಾ ನೈಟ್ರೋಜನ್ ಫಿಕ್ಸಿಂಗ್ ಸೈನೋಬ್ಯಾಕ್ಟೀರಿಯಾ ಇದೆಯಲ್ಲ, ಅದರಲ್ಲೂ ಕೂಡ 2 ಟೈಪ್ಸ್ ಬರುತ್ತೆ. ಒಂದು ಸಿಂಬಯಾಟಿಕ್ ನೈಟ್ರೋಜನ್ ಫಿಕ್ಸಿಂಗ್ ಸೈನೋಬ್ಯಾಕ್ಟೀರಿಯಾ, ನಾನ್ ಸಿಂಬಯಾಟಿಕ್. ನಾನ್ ಸಿಂಬಯಾಟಿಕ್ ಅಂದರೆ ಫ್ರೀ ಲಿವಿಂಗ್, ದೇ ಆರ್ ಫ್ರೀಲಿ ಫೌಂಡ್ ಇನ್ ದಿ ಸಾಯಿಲ್. ಸಿಂಬಯಾಟಿಕ್ ನೈಟ್ರೋಜನ್ ಫಿಕ್ಸಿಂಗ್ ಸೈನೋಬ್ಯಾಕ್ಟೀರಿಯಾಗೆ ಎಕ್ಸಾಂಪಲ್ ಅನಬೆನಾ. ಅದರಲ್ಲೂ ಕೂಡ ಬೇರೆ ಬೇರೆ ಸ್ಪೀಸೀಸ್ ಬರುತ್ತೆ. ಅನಬೆನಾ ಅಜೋಲೆ, ಅಜೋಲಾ ಟೆರಡೋಫೈಟ್ ಇದೆ, ಅಕ್ವಾಟಿಕ್ ಟೆರಡೋಫೈಟ್ ಇದೆ, ಅದರ ಜೊತೆಗೆ ಅಸೋಸಿಯೇಟ್ ಆಗಿರುತ್ತೆ. ಅನಬೆನಾ ಸೈಕೆಡೆ, ಸೈಕ್ಯಾಸ್ ಪ್ಲಾಂಟ್ ಇದೆಯಲ್ಲ, ಅದರಲ್ಲಿ ಕರೋಲಾಯ್ಡ್ ರೂಟ್ಸ್ ಅಲ್ಲಿ ಈ ಅನಬೆನಾ ಸ್ಪೀಸೀಸ್ ಸಿಗ್ತಾ ಇರುತ್ತೆ. ಮೀನ್ಸ್ ಇಟ್ ಇಸ್ ಫೌಂಡ್ ಅಸೋಸಿಯೇಟ್ ವಿತ್ ದಿ ಅದರ್ ಪ್ಲಾಂಟ್ಸ್. ದೆನ್ ನಾನ್ ಸಿಂಬಯಾಟಿಕ್ ಸೈನೋಬ್ಯಾಕ್ಟೀರಿಯಾ ಇದೆ, ಅದಕ್ಕೆ ಎಕ್ಸಾಂಪಲ್ಲು ನಾಸ್ಟಾಕ್. ಅಗೇನ್ ಅನಬೆನಾ ಇಲ್ಲೂ ಬರ್ದಿದ್ದೀನಿ, ಇಲ್ಲೂ ಬರ್ದಿದ್ದೀನಿ. ಅಂದರೆ ಅನಬೆನಾ ಫ್ರೀ ಲಿವಿಂಗ್ ಕೂಡ ಇರುತ್ತೆ, ಸಿಂಬಯಾಟಿಕ್ ಕೂಡ ಇರುತ್ತೆ. ದೆನ್ ಟಾಲಿಪೋಥ್ರಿಕ್ಸ್, ಎಲೋಸಿರಾ, ಇನ್ನೊಂದು ಬೇಕಾದ್ರೆ ಬರಿತೀನಿ ನೋಡಿ, ಇನ್ನೊಂದು ಎಕ್ಸಾಂಪಲ್ ನೋಡಿ ಇಲ್ಲಿ. ಎಲೋಸಿರಾ, these are the some important examples. They are the non-symbiotic, yeah, free living cyanobacteria that freely fix the atmospheric nitrogen in the soil. Next, fungi nodana. Even fungi are also used as a biofertilizers. Fungi ಗಳನ್ನು ಕೂಡ ಬಯೋಫರ್ಟಿಲೈಸರ್ಸ್ ಆಗಿ ಯೂಸ್ ಮಾಡ್ತಾರೆ. ಯಾವ ಫಂಗೈ ನೋಡಿ ಇದು? ದೇ ಆರ್ ಫೌಂಡ್ ಅಸೋಸಿಯೇಟೆಡ್ ವಿತ್ ದಿ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್. ಹೈಯರ್ ಪ್ಲಾಂಟ್ ನ ರೂಟ್ ಜೊತೆಗೆ ಇವು ಅಸೋಸಿಯೇಟ್ ಆಗಿರುತ್ತೆ. ಅಂಡ್ ಮೀನ್ಸ್ ಇದು ಕೂಡ ಸಿಂಬಯಾಟಿಕ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ದಿಸ್ ಅಸೋಸಿಯೇಷನ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಸಿಂಬಯಾಟಿಕ್ ಅಸೋಸಿಯೇಷನ್. ಇದನ್ನ ನಾವು ಸಿಂಬಯಾಟಿಕ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಸಿಂಬಯಾಟಿಕ್ ಅಸೋಸಿಯೇಷನ್. ಇಲ್ಲಿ ಸಿಂಬಯಾಟಿಕ್ ಅಸೋಸಿಯೇಷನ್ ಇದೆಯಲ್ಲ, ಅಂಡ್ ಇಲ್ಲೊಂದು ಅಸೋಸಿಯೇಷನ್ ಆಗ್ತಾ ಇದೆ, ದಟ್ ಇಸ್ ಎ ಮೈಕೋರೈಸೆ ಅಂತ ಹೇಳ್ತೀವಿ. ಮೈಕೋ ಅಂದ್ರೆ ಫಂಗೈ, ರೈಸೆ ಅಂದ್ರೆ ರೂಟ್. ಓಕೆ, ಫಂಗೈ ಮತ್ತೆ ಪ್ಲಾಂಟ್ ರೂಟ್ಸ್ ಎರಡು ಅಸೋಸಿಯೇಟ್ ಆಗಿದೆ, ಮೈಕೋರೈಸೆ ಅಂತ ಹೇಳ್ತೀವಿ.
ಅಥವಾ ಅದನ್ನು ಫಂಗಲ್ ರೂಟ್ಸ್ ಅಂತ ಕೂಡ ಹೇಳ್ತಾರೆ. ಸೊ ಏನಿದೆ ಇಲ್ಲಿ ಒಂದು ಅಸೋಸಿಯೇಷನಲ್ಲಿ 2 ಆರ್ಗ್ಯಾನಿಸಮ್ ಇದೆ, ಒಂದು ಫಂಗಾಯ್, ಇನ್ನೊಂದು ರೂಟ್ ಆಫ್ ಹೈಯರ್ ಪ್ಲಾಂಟ್ಸ್. ಎರಡು ಹೆಂಗೆ ಸರ್ವೈವ್ ಆಗುತ್ತೆ ನೋಡಿ. ಫಂಗಾಯ್ ಯೂಶಲಿ ಇಟ್ ಇನ್ಕ್ರೀಸಸ್ ದಿ ಅಬ್ಸಾರ್ಪ್ಟಿವ್ ಸರ್ಫೇಸ್ ಏರಿಯಾ ಆಫ್ ಫಾರ್ ವಾಟರ್ ಅಂಡ್ ಮಿನರಲ್ಸ್ ಫಾರ್ ದಿ ರೂಟ್. ರೂಟ್ಗಾಗಿ ಏನು ಮಾಡ್ತಾ ಇದೆ, ಅಬ್ಸಾರ್ಪ್ಟಿವ್ ಸರ್ಫೇಸ್ ಇದೆಯಲ್ಲ, ವಾಟರ್ ಅಂಡ್ ಮಿನರಲ್ ಅಬ್ಸಾರ್ಪ್ಟಿವ್ ಸರ್ಫೇಸ್ ಇದೆಯಲ್ಲ, ಅದನ್ನು ಇನ್ಕ್ರೀಸ್ ಮಾಡ್ತಾ ಇದೆ. ಸ್ಪೆಷಲಿ ಯಾವ ಮಿನರಲ್ಸ್ ನೋಡಿ, ದಟ್ ಇಸ್ ಎ ಫಾಸ್ಫರಸ್ ಕಂಟೈನಿಂಗ್ ಮಿನರಲ್. ಹೆಚ್ಚಿಗೆ ಫಾಸ್ಫರಸ್ ಅನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್, ಹೌ ದೀಸ್ ಆರ್ ಬೆನಿಫಿಟ್ ಫಾರ್ ದಿ ಫಂಗಾಯ್. ಎರಡು ಒಟ್ಟಿಗೆ ಬದುಕ್ತಾ ಇದೆ, ಸೊ ಎರಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಲ್ಲ. ಸೊ ರೂಟ್ಸ್ ಆಫ್ ಹೈಯರ್ ಪ್ಲಾಂಟ್ಸ್, these are provides shelter and food to the fungi. Roots of higher plants, they provide shelter and food to the fungi. ಫಂಗಾಯಿಗೆ ಉಳ್ಕೊಳ್ಳಿಕ್ಕೆ ಜಾಗ ಮತ್ತು ಅವುಗಳಿಗೆ ಫುಡ್ ಕೂಡ, ಕಾರ್ಬೋಹೈಡ್ರೇಟ್ ಯಾ ಕಾರ್ಬನ್ ಸೋರ್ಸ್ ಕಂಟೈನಿಂಗ್ ಫುಡ್ ಅದು ಸಪ್ಲೈ ಮಾಡ್ತಾ ಇರುತ್ತೆ. ಸೊ ಈ ರೀತಿ ಎರಡು ಸಿಂಬಯಾಟಿಕ್ ಅಸೋಸಿಯೇಷನ್, ಮ್ಯೂಚುವಲ್ ಅಸೋಸಿಯೇಷನ್ ತೋರಿಸ್ತಾ ಇರುತ್ತೆ. ಸೊ ಈ ಮೈಕೋರೈಜೆಯಲ್ಲಿ 2 ಪ್ರಕಾರಗಳು. ದೇರ್ ಆರ್ 2 ಟೈಪ್ಸ್ ಆಫ್ ಮೈಕೋರೈಜೆ. ಒನ್ ಈಸ್ ಎಕ್ಟೋಮೈಕೋರೈಜೆ ಅಂಡ್ ಅನದರ್ ಒನ್ ಇಸ್ ಎಂಡೋಮೈಕೋರೈಜೆ ಅಂತ ಹೇಳ್ತೀವಿ. ಏನಿದು ಎಕ್ಟೋಮೈಕೋರೈಜೆ ಅಂಡ್ ಎಂಡೋಮೈಕೋರೈಜೆ? ಇಲ್ಲಿ ನಾನು ಇಮೇಜ್ ಡ್ರಾ ಮಾಡಿದ್ದೀನಿ ನೋಡಿ. ಸೊ ಇದು ಇದೆ ಪ್ಲಾಂಟ್ ರೂಟ್ ಇದೆ, ರೂಟ್ ಎಪಿಡರ್ಮಿಸ್ ಆಫ್ ರೂಟ್ ಅಂತ ಹೇಳಿದೆ. ಇಲ್ಲಿ ಆರೆಂಜ್ ಕಲರ್ ಲೈನ್ ಡ್ರಾ ಮಾಡಿದ್ದೀನಲ್ಲ, ದಿಸ್ ಈಸ್ ದಿ ಫಂಗಲ್ ಮೈಸೀಲಿಯಂ. ರೂಟ್ ಎಪಿಡರ್ಮಿಸ್ ಹೊರಗಡೆ ಫಂಗಲ್ ಮೈಸೀಲಿಯಂ ಗ್ರೋತ್ ಆಗಿದೆ. ಅದರ ಜೊತೆಗೆ ಇದೇನು ಇಲ್ಲಿ ಸರ್ಕಲ್ ಇದೆಯಲ್ಲ, ದೀಸ್ ಆರ್ ದಿ ಕಾರ್ಟೆಕ್ಸ್ ಆಫ್ ದಿ ರೂಟ್. ಇದು ಇದೆಯಲ್ಲ ಕಾರ್ಟೆಕ್ಸ್ ಆಫ್ ರೂಟ್ ಅಂತ ಹೇಳ್ತೀವಿ, ರೂಟ್ ಕಾರ್ಟೆಕ್ಸ್ ಇದೆ ಇದು. ಈಗ ಫಂಗಲ್ ಮೈಸಿಲಿಯಂ ಇಲ್ಲಿ ಹೊರಗಡೆ ಥಿಕ್ ಕಾಟನ್ ತರ ಗ್ರೋತ್ ಆಗಿರುತ್ತೆ, ಬಂಡಲ್ ಆಫ್ ಕಾಟನ್ ತರ ಗ್ರೋತ್ ಆಗಿರುತ್ತೆ, ನೆಟ್ವರ್ಕ್ ಆಫ್ ಕಾಟನ್. ಅದನ್ನು ನಾವು ಮ್ಯಾಂಟಲ್ ಅಂತ ಕೇಳ್ತೀವಿ, ಫಂಗಲ್ ಮ್ಯಾಂಟಲ್ ಅಂತ ಹೇಳ್ತೀವಿ. ಇದನ್ನ ಮ್ಯಾಂಟಲ್ ಅಂತ ಕರಿತೀವಿ, ಫಂಗಲ್ ಮ್ಯಾಂಟಲ್. ಅದು MEANTLE ಮಾಡಬೇಡಿ ಅಲ್ಲ. ಸೊ ಇದು ಮ್ಯಾಂಟಲ್ ಆಗಿದೆ. ಸೊ ಈ ಕಾಟನಿ ಮೈಸೆಲಿಯಂ ಇದೆಯಲ್ಲ, ಅದು ಕೆಲವೊಂದು ಕಾಟನಿ ಮೈಸೆಲಿಯಂ ಅಲಾಂಗ್ ದಿ ಇಂಟರ್ಸೆಲ್ಲಾರ್ ಸ್ಪೇಸ್ ಆರ್ ಅಲಾಂಗ್ ದಿ ಸೆಲ್ ವಾಲ್ ಇಟ್ ಎಂಟರ್ಸ್ ಇನ್ ಟು ದಿ ಕಾರ್ಟೆಕ್ಸ್ ರೀಜನ್, ಅಂಡ್ ಕಾರ್ಟೆಕ್ಸ್ ಅಲ್ಲಿ ಇಲ್ಲಿ ಇಂಟರ್ಸೆಲ್ಲಾರ್ ಸ್ಪೇಸ್ ಅಲ್ಲಿ ಇದು ಗ್ರೋತ್ ಆಗುತ್ತೆ. ಸೊ ಈ ರೀತಿ ಮೈಕೋರೈಸಲ್ ಅಸೋಸಿಯೇಷನ್ ಇದ್ರೆ ಅದು ಎಕ್ಟೋ ಅಂದ್ರೆ ಸೆಲ್ ಒಳಗಡೆ, ಕಾರ್ಟೆಕ್ಸ್ ಅಲ್ಲಿರುವ ಸೆಲ್ ಒಳಗಡೆ ಎಂಟರ್ ಆಗಿಲ್ಲ, ಸೆಲ್ ಹೊರಗಡೆ ಇಂಟರ್ಸೆಲ್ಲಾರ್ ಸ್ಪೇಸ್ ಅಲ್ಲಿ ಇದೆ, ಎಕ್ಟೋಮೈಕೋರೈಜಾ ಅಂತ ಹೇಳ್ತೀವಿ. ಓಕೆ, ಎಕ್ಟೋಮೈಕೋರೈಜಾ. ಎಂಡೋಮೈಕೋರೈಜಾ ಅಂದ್ರೆ ನೋಡಿ, ಹಿಯರ್ ದೇರ್ ಇಸ್ ಎ ಮ್ಯಾಂಟಲ್ ಈಸ್ ಅಬ್ಸೆಂಟ್. ಇಲ್ಲಿ ಮ್ಯಾಂಟಲ್ ಡೆವಲಪ್ ಆಗೋದಿಲ್ಲ, ಮ್ಯಾಂಟಲ್ ಈಸ್ ಅಬ್ಸೆಂಟ್ ಅಂದ್ರೆ ಇಲ್ಲಿ ನೆಟ್ವರ್ಕ್ ಆಫ್ ಕಾಟನಿ ಮೈಸಿಲಿಯಂ ಇರೋದಿಲ್ಲ, ಮ್ಯಾಂಟಲ್ ಅಬ್ಸೆಂಟ್ ಆಗಿದೆ. ಡೈರೆಕ್ಟ್ಲಿ ಫಂಗಲ್ ಮೈಸಿಲಿಯಂ ಎಂಟರ್ಸ್ ಇನ್ ಟು ದಿ ಕಾರ್ಟೆಕ್ಸ್ ಆಫ್ ದಿ ರೂಟ್. ಕೆಲವೊಂದು ಪ್ಲಾಂಟ್ ಅಲ್ಲಿ ಇದು ಕೂಡ ಇರುತ್ತೆ, ಕಾರ್ಟೆಕ್ಸ್ ಅಲ್ಲಿ ಡೈರೆಕ್ಟ್ಲಿ ಎಂಟರ್ ಆಗುತ್ತೆ. ಅಲ್ಲಿ ಸಮ್ ಮೈಸಿಲಿಯಂ, ಕೆಲವೊಂದು ಮೈಸಿಲಿಯಂ ಏನಿದೆ ಇಂಟರ್ಸೆಲ್ಲಾರ್ ಸ್ಪೇಸ್ ಅಲ್ಲಿ ಹಂಗೆ ಗ್ರೋತ್ ಆಗ್ತಿರುತ್ತೆ, ದೇ ವಿಲ್ ಗ್ರೋ ಇನ್ ದಿ ಇಂಟರ್ಸೆಲ್ಲಾರ್ ಸ್ಪೇಸ್ ಆಲ್ಸೋ. ಓಕೆ, ಅಂಡ್ ಕೆಲವೊಂದು ಮೈಸಿಲಿಯಂ ಇನ್ ದಿ ಫಾರ್ಮ್ ಆಫ್ ವೆಸಿಕಲ್ಸ್, ಎ ಬಂಚ್ ಆಫ್ ವೆಸಿಕಲ್ಸ್ ಅಂದ್ರೆ ಅರ್ಬುಸ್ಕಲ್ಸ್ ಅಂತ ಹೇಳ್ತೀವಿ, ಅರ್ಬ್ಯಾಸ್ಕಲ್ಸ್. ವೆಸಿಕಲ್ಸ್ ಇನ್ ದಿ ಫಾರ್ಮ್ ಆಫ್ ಬಂಚ್, ದಟ್ ಇಸ್ ಎ ಅರ್ಬ್ಯಾಸ್ಕಲ್. ಸೊ ಬಂಚ್ ಆಫ್ ವೆಸಿಕಲ್ಸ್ ದೇ ಗ್ರೋ into the cell of ಕಾರ್ಟೆಕ್ಸ್ ರೀಸನ್ ನ ಸೆಲ್ಸ್ ಅಲ್ಲಿ ಅದು ಗ್ರೋತ್ ಆಗುತ್ತೆ. ಸೊ ಅದನ್ನ ವ್ಯಾಮ್ ಫಂಜೈ ಅಂತ ಕರಿತೀವಿ. ದಟ್ ಇಸ್ ವೆಸಿಕ್ಯುಲಾರ್ ಅರ್ಬ್ಯಾಸ್ಕ್ಯುಲಾರ್ ಮೈಕೋರೈಜೆ ಅಂತ ಕೂಡ ಕರೀತಾರೆ. ವ್ಯಾಮ್ ಫಂಜೈ ಅಂತ ಕೂಡ ಕರೀತಾರೆ, ವೆಸಿಕ್ಯುಲಾರ್ ಅರ್ಬ್ಯಾಸ್ಕ್ಯುಲಾರ್ ಮೈಕೋರೈಜೆ. ಯಾವ ಫಂಜೈ ಎಕ್ಟೋಮೈಕೋರೈಜೆ ಫಾರ್ಮ್ ಆಗುತ್ತೆ ನೋಡಿ? ಮೋಸ್ಟ್ ಕಾಮನ್ಲಿ ಬೋಲೇಟಸ್, ಬಿಲಾಂಗ್ಸ್ ಟು ದಿ ಕ್ಲಾಸ್ ಬೆಸಿಡಿಯೋಮೈಸೆಟ್ಸ್. ಯಾವ ಫಂಜೈ ಎಂಡೋಮೈಕೋರೈಜ್ ಆಗಿ ಫಾರ್ಮ್ ಆಗ್ತಿರುತ್ತೆ? ದಟ್ ಇಸ್ ಮೋಸ್ಟ್ ಕಾಮನ್ಲಿ ಗ್ಲೋಮಸ್, ಬಿಲಾಂಗ್ಸ್ ಟು ದಿ ಕ್ಲಾಸ್ ಫೈಕೋಮೈಸೆಟ್ಸ್. ನೆಕ್ಸ್ಟ್, ಯಾವ ಪ್ಲಾಂಟ್ ಅಲ್ಲಿ ಹೆಚ್ಚಿಗೆ ನಮಗೆ ಎಕ್ಟೋಮೈಕೋರೈಜಾ ಕಾಣಿಸುತ್ತೆ? ಪೈನ್ ಪ್ಲಾಂಟ್, ಯೂಕ್ಯಾಲಿಪ್ಟಸ್ ಪ್ಲಾಂಟ್, ಇವುಗಳಲ್ಲಿ ನಮಗೆ ಎಕ್ಟೋಮೈಕೋರೈಜಾ ಹೆಚ್ಚಿಗೆ ಕಾಣಿಸುತ್ತೆ. ಯಾವ ಪ್ಲಾಂಟ್ ಅಲ್ಲಿ ನಮಗೆ ಎಂಡೋಮೈಕೋರೈಜಾ ಹೆಚ್ಚಿಗೆ ಕಾಣಿಸುತ್ತೆ? ದಟ್ ಇಸ್ ಆರ್ಕಿಡ್ಸ್ ಆರ್ ಕಾಫಿ ಪ್ಲಾಂಟ್ ಆರ್ ವುಡಿ ಪ್ಲಾಂಟ್ಗಳಲ್ಲಿ ನಮಗೆ ಎಂಡೋಮೈಕೋರೈಜೆ ಹೆಚ್ಚಿಗೆ ಕಾಣಿಸ್ತಿರುತ್ತೆ. ಸೊ ಇದು ಆಯಿತು, ದರ್ ಆರ್ 2 ಟೈಪ್ಸ್ ಆಫ್ ಮೈಕ್ರೋಬ್ಸ್ ಆಯಿತು, ದರ್ ಆರ್ 2 ಟೈಪ್ಸ್ ಆಫ್ ಮೈಕೋರೈಸಲ್ ಫಂಜೈ. ಓಕೆ, ನೆಕ್ಸ್ಟ್ ನೋಡೋಣ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಆರ್ ಶಾರ್ಟ್ಕಟ್ ಅಲ್ಲಿ IPM ಅಂತ ಹೇಳ್ತೀವಿ. ವಾಟ್ ಇಸ್ ದಿಸ್ IPM ಆರ್ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್? ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಈಸ್ ಸಮವಾಟ್ ಸಿಮಿಲರ್ ಟು ಲೈಕ್ ದಟ್ ಆಫ್ ದಿ ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಕೃಷಿ ಅಂತ ಹೇಳ್ತೀವಿ. ಬಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ನಾಟ್ ಎ ಸಾವಯವ ಕೃಷಿ.
ಸಾವಯವ ಕೃಷಿಯಲ್ಲಿ ಇನ್ಸೆಕ್ಟಿಸೈಡ್ಸ್ ಆರ್ ಕೆಮಿಕಲ್ ಪೆಸ್ಟಿಸೈಡ್ಸ್ ಯಾವುದು ಯೂಸ್ ಮಾಡೋದಿಲ್ಲ, ಇವನ್ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡೋದಿಲ್ಲ. ಇಲ್ಲಿ ಯೂಸ್ ಮಾಡ್ತಾರೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟಲ್ಲಿ. ಪೆಸ್ಟ್ ಆರ್ ಇನ್ಸೆಕ್ಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವುಗಳನ್ನು ಯೂಸ್ ಮಾಡ್ತಾರೆ, ಬಟ್ ಅವುಗಳ ಪ್ರಮಾಣ ಬಹಳನೇ ಕಡಿಮೆ ಇರುತ್ತೆ. ಸೊ ದ್ಯಾಟ್ ವಿ ಕ್ಯಾನ್ ಸೇ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇಟ್ ಈಸ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ಪೆಸ್ಟ್ ಇನ್ ಅಗ್ರಿಕಲ್ಚರ್ ಫೀಲ್ಡ್. ಇದರಲ್ಲಿ ಮೇನ್ ಮೋಟೋ ಏನಿರುತ್ತೆ ನೋಡಿ, ಎಲ್ಲ ಇನ್ಸೆಕ್ಟ್ ಅಥವಾ ಪೆಸ್ಟ್ ಇದೆಯಲ್ಲ, ಕೆಮಿಕಲ್ ಸ್ಪ್ರೇ ಧಡ್ ಮಾಡಿ ಎಲ್ಲ ಇನ್ಸೆಕ್ಟನ್ನು ಕಿಲ್ ಮಾಡೋದಲ್ಲ. ನಾವು ಬೆಳೆಯೋಣ, ಕ್ರಾಪ್ ಪ್ಲಾಂಟ್ ಕೂಡ ಬೆಳೀಲಿ, ಅದರ ಜೊತೆಗೆ ಕೆಲವೊಂದು ಇನ್ಸೆಕ್ಟ್ ಕೂಡ ಅವು ಸರ್ವೈವ್ ಆಗಲಿ, ಎಲ್ಲರ ಜೊತೆಗೂ ಎಲ್ಲರೂ ಸರ್ವೈವ್ ಆಗಲಿ ಅನ್ನೋದೇ ಇದರ ಮೇನ್ ಮೋಟೋ. ಓಕೆ, ಸೊ ಇಟ್ ಈಸ್ ಅ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ಪೆಸ್ಟ್ ಇನ್ ಅಗ್ರಿಕಲ್ಚರ್ ಫೀಲ್ಡ್. ಸೊ ಅದಕ್ಕೆ ಏನು ಯೂಸ್ ಮಾಡ್ತಾರೆ ಜನರಲಿ, ಈ ಕ್ರಾಪ್ ಜಾಸ್ತಿ ಬೇಕಂದ್ರೆ, ಈಲ್ಡ್ ಜಾಸ್ತಿ ಬೇಕಂದ್ರೆ ಯೂಸ್ ಪೆಸ್ಟ್ ರೆಸಿಸ್ಟೆಂಟ್ ವೆರೈಟೀಸ್. ಮೊದಲೇ ಪೆಸ್ಟ್ ರೆಸಿಸ್ಟೆಂಟ್ ವೆರೈಟೀಸನ್ನು ಜಾಸ್ತಿ ಯೂಸ್ ಮಾಡೋದು. ಸೊ ಅಲ್ಲಿ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಸ್ಪ್ರೇ ಮಾಡೋದೇ ಬೇಕಾಗಿಲ್ಲ. ಅಥವಾ ಸಮ್ಮರ್ ಫ್ಲಫಿಂಗ್ ಮಾಡೋದು. ಸಮ್ಮರ್ ಫ್ಲಫಿಂಗ್ ಮಾಡೋದಂದ್ರೆ ಏನು ಮಾಡೋದು, ಈಗ ಅಗ್ರಿಕಲ್ಚರ್ ಫೀಲ್ಡ್ ಇದೆ. ಓಕೆ, ಅಗ್ರಿಕಲ್ಚರ್ ಫೀಲ್ಡ್ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಲ್ಲ ಫಾರ್ಮರ್ಸ್ ಅದನ್ನು ಹಾರ್ವೆಸ್ಟ್ ಮಾಡ್ತಾರೆ, ಅಂದರೆ ಬೆಳೆಯನ್ನು ತಗೊಳ್ತಾರೆ. ಸೊ ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಹಾಗೆ ಉಳಿತು. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಅಲ್ಲಿ ಫ್ಲಫಿಂಗ್ ಮಾಡೋದು, ಗಳೆ ಹೊಡೆಯೋದು ಅಂತ ಹೇಳ್ತಾರೆ. ಗುರ ಹೊಡೆಯೋದು, ಗಳೆ ಹೊಡೆಯೋದು, ನೇಗಿಲು ಹೊಡೆಯೋದು. ಸೊ ಅದನ್ನು ಹೊಡೆದಾದ್ಮೇಲೆ ಈಗ ಕೆಳಗಡೆ ಇರುವ ಮಣ್ಣು ಮೇಲ್ಗಡೆ ಬಂದುಬಿಡುತ್ತೆ. ಅದು ಎಕ್ಸ್ಟ್ರೀಮ್ ಹೈ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗುತ್ತೆ. ಸಮ್ಮರ್ ಸೀಸನಲ್ಲಂತೂ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಸೊ ಸಾಯಿಲ್ ಒಳಗಿರುವಂಥ ಮೈಕ್ರೋಬ್ಸ್ ಎಲ್ಲ ಮೇಲೆ ಬರುತ್ತೆ, ಹೈ ಟೆಂಪ್ರೇಚರ್ಗೆ ಅವೆಲ್ಲ ಸತ್ತು ಹೋಗುತ್ತೆ. ಸೊ ದಟ್ ಇಸ್ ಎ ಸಮ್ಮರ್ ಫ್ಲಫಿಂಗ್ ಮೆಥಡ್ ಅಂತ ಹೇಳ್ತೀವಿ. ಲೇಟ್ ಪ್ಲಾಂಟಿಂಗ್ ಮೆಥಡ್. ಲೇಟ್ ಪ್ಲಾಂಟಿಂಗ್ ಮೆಥಡ್ ಅಂದರೆ ಏನು ನೋಡಿ, ಇಲ್ಲಿ 3 ಫಾರ್ಮರ್ಸ್ ಇದ್ದಾರೆ. 3 ಫಾರ್ಮರ್ಸ್ನ ಅಗ್ರಿಕಲ್ಚರ್ ಪ್ಲಾಟ್ ಇದೆ. ಫಾರ್ಮರ್ ಎ ಒಂದು ಕ್ರಾಪ್ ಪ್ಲಾಂಟ್ಸನ್ನು ಪ್ಲಾಂಟಿಂಗ್ ಮಾಡಿದ್ದಾರೆ, ಅದನ್ನು ನೋಡಿಕೊಂಡು ಫಾರ್ಮರ್ ಬಿ ಕೂಡ ಮಾಡಿದ್ದಾರೆ. ಈಗ ಇನ್ನೊರು ಫಾರ್ಮರ್ ಇದ್ದಾರಲ್ಲ, ಅವ್ರು ಏನು ಮಾಡ್ತಾರೆ, ಇವರು ಇಬ್ಬರು ಪ್ಲಾಂಟಿಂಗ್ ಮಾಡಿದ ಮೇಲೆ ಸ್ವಲ್ಪ 1 ವಾರ ಅಥವಾ 10 ದಿನ ಲೇಟಾಗಿ ಇವ್ರು ಪ್ಲಾಂಟಿಂಗ್ ಮಾಡ್ತಾರೆ. 10 ದಿನನೋ ಅಥವಾ 15 ದಿನನೋ ಲೇಟಾಗಿ ಪ್ಲಾಂಟಿಂಗ್ ಮಾಡ್ತಾರೆ. ಅದರಿಂದ ಏನು ಬೆನಿಫಿಟ್ ಆಗುತ್ತೆ, ಮೋಸ್ಟ್ ಆಫ್ ದಿ ಟೈಮ್ ದೀಸ್ ಇನ್ಸೆಕ್ಟಿಸೈಡ್ಸ್ ಆರ್ ಪ್ಯಾಥೋಜೆನ್ಸ್ ದೇ ವಿಲ್ ಅಟ್ಯಾಕ್ ಡ್ಯೂರಿಂಗ್ ದಿ ಫ್ಲವರಿಂಗ್ ಟೈಮ್ ಓನ್ಲಿ. ಪ್ಲಾಂಟಲ್ಲಿ ಫ್ಲವರಿಂಗ್ ಆಗ್ತಿರಲಿಲ್ಲ, ಆ ಟೈಮಲ್ಲೇ ಅಟ್ಯಾಕ್ ಮಾಡ್ತಿರುತ್ತೆ. ಸೊ ಏನಾಗುತ್ತೆ, ಈಗ ಇಲ್ಲಿ ಫ್ಲವರಿಂಗ್ ಇವರು ಇಬ್ಬರು ಮುಂಚೆನೇ ಪ್ಲಾಂಟಿಂಗ್ ಮಾಡಿದ್ದಾರೆ, ಈ ಇಬ್ಬರು ಎ ಆ್ಯಂಡ್ ಬಿ ಫಾರ್ಮರ್ಸ್. ಸೊ ಇಲ್ಲಿ ಮುಂಚೆನೇ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಇನ್ಸೆಕ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಸೊ ಇವರಿಗೆ ಟೈಮ್ ಇರುತ್ತೆ, ಓ ಇನ್ಸೆಕ್ಟ್ ಅಟ್ಯಾಕ್ ಆಗ್ತಾ ಇದೆ, ನಾನು ಅಲರ್ಟ್ ಆಗಿರಬೇಕು. ಸೊ ಈ ಫಾರ್ಮರ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ ತಮ್ಮ ಕ್ರಾಪನ್ನು ಉಳಿಸ್ಕೊಳ್ಳಿಕ್ಕೆ. ಸೊ ದಟ್ ಇಸ್ ಎ ಲೇಟ್ ಪ್ಲಾಂಟಿಂಗ್ ಮೆಥಡ್ ಅಂತ ಹೇಳ್ಬೋದು. ಕಂಟ್ರೋಲ್ಡ್ ಯೂಸ್ ಆಫ್ ಪೆಸ್ಟಿಸೈಡ್ಸ್ ಆ್ಯಂಡ್ ಅಟ್ರಾಕ್ಟೆಂಟ್ಸ್. ಇನ್ಸೆಕ್ಟ್ ಅಟ್ರಾಕ್ಟೆಂಟ್ ಆಗಿ ಕೆಲವೊಂದು ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ಮೋಸ್ಟ್ ಆಫ್ ದಿ ಟೈಮ್ ರಬ್ಬರ್ ಪ್ಲಾಂಟೇಷನಲ್ಲಿ, ಕಾಫಿ ಪ್ಲಾಂಟೇಷನಲ್ಲಿ ಅಥವಾ ಪ್ಯಾಡಿ ಪ್ಲಾಂಟೇಷನಲ್ಲೂ ಕೂಡ ಅಟ್ರಾಕ್ಟೆಂಟ್ಸ್ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಪೆಸ್ಟಿಸೈಡ್ಸ್ ಆ್ಯಂಡ್ ಅಟ್ರಾಕ್ಟೆಂಟ್ಸ್ ಇರ್ತಲ್ಲ, ಅದನ್ನು ಕಂಟ್ರೋಲ್ಡ್ ಯೂಸ್ ಮಾಡೋದು. ಸೊ ದಟ್ ಈಸ್ ಪಾರ್ಟ್ ಆಫ್ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ದೆನ್ ಅಷ್ಟೇ ಅಲ್ಲ, ಆರ್ಗ್ಯಾನಿಕ್ ಫಾರ್ಮರ್ಸ್, ಸಾವಯವ ಕೃಷಿ ಮಾಡುವಂಥ ರೈತರು. ಆರ್ಗ್ಯಾನಿಕ್ ಫಾರ್ಮರ್ಸ್ ಫಾಲೋ ದಿ ಹೋಲಿಸ್ಟಿಕ್ ಅಪ್ರೋಚ್. ಹೋಲಿಸ್ಟಿಕ್ ಅಪ್ರೋಚ್ ಅಂದ್ರೆ ಏನು, ಅವರು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡೋದಿಲ್ಲ. ಮತ್ತು ಅವರ ಅಪ್ರೋಚ್ ಏನಾಗಿರುತ್ತೆ, ನಾವು ಬದುಕಬೇಕು, ನಮ್ಮ ಜೊತೆಗೆ ಯೂಸ್ಫುಲ್ ಆಗಿರುತ್ತೆ, ಎಲ್ಲ ಈ ಪರಿಸರದ ಜೀವಿಗಳು ಎಲ್ಲವೂ ಬದುಕಬೇಕು ಅನ್ನೋದಿರುತ್ತೆ. ಸೊ ಅವರು ಎಂದು ಕೆಮಿಕಲ್ ಫರ್ಟಿಲೈಸರ್ಸ್ ಅಥವಾ ಕೆಮಿಕಲ್ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಎಂದು ಬಳಸೋದಿಲ್ಲ. ದಟ್ ಈಸ್ ವಿ ಕ್ಯಾನ್ ಸೇ ಹೋಲಿಸ್ಟಿಕ್ ಅಪ್ರೋಚ್ ಬೈ ಕಂಟ್ರೋಲಿಂಗ್ ಪೆಸ್ಟ್ ಆ್ಯಂಡ್ ಪ್ಯಾಥೋಜನ್ಸ್. ಓಕೆ, ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಅಬೌಟ್ ದಿ ಆರ್ಗ್ಯಾನಿಕ್ ಫಾರ್ಮರ್ಸ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ವಿದ್ಯಾರ್ಥಿ ಮಿತ್ರರೇ, ಇದರ ಜೊತೆಗೆ ಈ ಚಾಪ್ಟರ್ ಇದೆಯಲ್ಲ, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಇಲ್ಲಿಗೆ ಮುಗಿದೋಗುತ್ತೆ. ಇದಾದ ನಂತರ ಇನ್ನು ಉಳಿದಿರೋದು ಎಕಾಲಜಿಯ ಕೇವಲ 4 ಚಾಪ್ಟರ್ಸ್ ಜನರಲ್ ಆಗಿದೆ. ಅದನ್ನು ನಾವು ಕವರ್ ಮಾಡೋಣ ಬೇಗನೆ. ಬಟ್ ನೀವೇನು ಮಾಡಬೇಕು, ಎಕ್ಸಾಮ್ ತಯಾರಿ ಚೆನ್ನಾಗಿ ಮಾಡಬೇಕು. 2023ರಲ್ಲಿ ಈ ರೀತಿ ತಯಾರಿ ಮಾಡ್ರಲ್ಲ, ನೀವು ಎಲ್ಲರೂ ನಿಮಗೆ ಬೇಕಾಗಿರುವಂಥ ನಿಮ್ಮ ಕನಸಿನ ಮೆಡಿಕಲ್ ಕಾಲೇಜ್ ಇದೆಯಲ್ಲ, ಅಲ್ಲಿ ನಿಮಗೆಲ್ಲರಿಗೂ ಅಡ್ಮಿಷನ್ ಸಿಗಬೇಕು. ನೀವೆಲ್ಲರೂ ರಾಕ್ ಮಾಡಬೇಕು, ಟಿಮ್ ಮಾಡಬೇಕು. ಜೈ ಕರ್ನಾಟಕ, ವಂದೇ ಮಾತರಂ.